ಕೇಳಿಸ್ತದೆ. ಇದು ಕೈಯಲ್ಲಿ ಹಿಡ್ಕೊಡ್ಬೇಕು. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಾರಾಯಣ ನಾರಾಯಣ ನಾರಾಯಣ. ನಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳಬೇಕು ಎಂದು ಎಲ್ಲರಿಗೂ ಇರ್ತದೆ. ತಾಯಿ ತಂದೆಗೂ ಅದೇ ಆಸೆ, ನಮಗೂ ಅದೇ ಆಸೆ. ನಮ್ಮ ಜೀವನ ಸಾರ್ಥಕವಾಗಬೇಕು, ಆಧುನಿಕ ಭಾಷೆಯಲ್ಲಿ ಸಕ್ಸಸ್ಫುಲ್ ಆಗಬೇಕು, ಯಶಸ್ವಿ ಆಗಬೇಕು. ಅಲ್ಲ, ಯಶಸ್ವಿ ಅಂದರೆ ಏನು ಮಾಡಿದ್ದರೆ ಮೊದಲು ಯಶಸ್ವಿ ಅಂದರೆ ಏನು ಮಾಡಿದ್ದರೆ ಯಶಸ್ವಿ ಆಗ್ತದೆ. ಲೈಫ್ ಸಕ್ಸಸ್ಫುಲ್ ಆಗಬೇಕಂದ್ರೆ ಈ ಕಾಲದಲ್ಲಿ ಮುಖ್ಯವಾಗಿ ನಮಗೆ ವಿದೇಶಿ ಆಲೋಚನೆಗಳು ಬರ್ತಾ ಇವೆ. ಅವರ ಯೋಚನೆಗೆ ಅನುಗುಣವಾಗಿ ಸಕ್ಸಸ್ ಅಂದರೆ ಅರ್ಥ, ಯಶಸ್ವಿ ಅಂದರೆ ಯಾವುದೋ ಒಂದು ಕ್ಷೇತ್ರದಲ್ಲಿ, ಇಲಾಖೆಯಲ್ಲಿ, ಇನ್ ಎನಿ ಫೀಲ್ಡ್ನಲ್ಲಿ ಒಂದು ದೊಡ್ಡ ಹೆಸರು ಸಾಧಿಸುವುದು, ಒಂದು ಎಕ್ಸಲೆನ್ಸ್, ಒಂದು ನೈಪುಣ್ಯವನ್ನು ಸಾಧಿಸುವುದು. ಯಾವುದೋ ಒಂದು ಗೇಮ್ನಲ್ಲಿ, ಕ್ರಿಕೆಟ್ ಆಗಲಿ, ಬ್ಯಾಡ್ಮಿಂಟನ್ ಆಗಲಿ, ಅಥವಾ ಯಾವುದೋ ಒಂದು ಆರ್ಟ್ನಲ್ಲಿ, ನೀವೆಲ್ಲರೂ ಮಾಡ್ತಾ ಇದ್ದೀರಲ್ಲ, ಒಂದು ಡ್ಯಾನ್ಸ್ನಲ್ಲೋ ಅಥವಾ ಒಂದು ಸಂಗೀತೆಯಲ್ಲೋ ಅಥವಾ ಒಂದು ರಾಜಕೀಯದಲ್ಲೋ ಅಥವಾ ಇನ್ನೇನೋ ಎಕನಾಮಿಕ್ಸೋ, ಯಾವುದೋ ಒಂದು ಫೀಲ್ಡ್ನಲ್ಲಿ ಒಂದು ವಿಶೇಷಜ್ಞನು, ಎಕ್ಸ್ಪರ್ಟ್ ಆಗುವುದು. ಆ ಎಕ್ಸ್ಪರ್ಟ್ಗೂ ಮತ್ತೆ ಹಂತಗಳಿವೆ. ಕೆಲವರೇನು ಲೋಕಲ್ ಎಕ್ಸ್ಪರ್ಟ್ ಆಗ್ತಾರೆ, ಕೆಲವರೇನು ಸ್ಟೇಟ್ ಲೆವೆಲ್, ಕೆಲವರೇನು ನ್ಯಾಷನಲ್ ಲೆವೆಲ್, ರಾಷ್ಟ್ರ ಲೆವೆಲ್, ಇನ್ನು ಕೆಲವರು ವರ್ಲ್ಡ್ ಲೆವೆಲ್ ಆಗಬೇಕು, ಕೀರ್ತಿ ಪಡ್ಕೊಳ್ಳಬೇಕು. ಅದರಿಂದ ಏನು ಸಿಗ್ತದೆ? ಕೀರ್ತಿ ಅಂದರೆ ಸೆಲೆಬ್ರಿಟಿ ಆಗುತ್ತಾನೆ, ಹಣ ಸಿಗ್ತದೆ, ಲಾಟ್ ಆಫ್ ಜನರು ಪರಿಚಯವಾಗ್ತಾರೆ, ಒಂದು ಅಧಿಕಾರನೂ ಸಿಗಬಹುದು, ಅಲ್ಲವೇ ಒಂದು ಪದ, ಸರ್ಕಾರಿನ ಪದವೋ ಪ್ರೈವೇಟ್ ಪದವೋ ಒಂದು ಪದ. ಇವುಗಳನ್ನು ಪಡ್ಕೊಳ್ಳಬೇಕು ಎಂಬುದೇ ಈ ಕಾಲದವರೆಗೆ ಒಂದು ಆದರ್ಶ, ಒಂದು ಗುರಿಯಾಗಿಟ್ಕೊಂಡರು ಕಂಡು ಬರ್ತಾ ಇದೆ. ಇದು ಸರಿಯಾಗಿದೆ. ಆದರೆ ಇದರ ಜೊತೆಗೆ ಇನ್ನೊಂದು ಸೂಕ್ಷ್ಮವಾಗಿದೆ, ತಿಳಿಯತಕ್ಕದ್ದಿದೆ. ನಮ್ಮ ಭಾರತೀಯ ದೃಷ್ಟಿಯಲ್ಲಿ ಜೀವನದ ಗುರಿ ಅಂದರೆ, ಸಕ್ಸಸ್ ಅಂದರೆ ಇಷ್ಟು ಯಾವುದೋ ಒಂದು ಕೀರ್ತಿ, ಒಂದು ನೈಪುಣ್ಯ ಪಡ್ಕೊಳ್ಳುವುದೇ ಅಲ್ಲ. ಇನ್ನೂ ಸ್ವಲ್ಪ ವ್ಯಾಪಕವಾದ ಅರ್ಥದಲ್ಲಿ ನಾವು ಸಕ್ಸಸ್ ಅಂದರೆ ವ್ಯಾಪಕವಾದ ಅರ್ಥವನ್ನು ಹೇಳ್ತೀವಿ. ಅದಕ್ಕೆ ಒಂದು ಪದನೇ ಇದೆ, ನಮಗೆಲ್ಲರಿಗೂ ಪ್ರಸಿದ್ಧವಾಗಿರುವ ಪದ. ನಮ್ಮ ಇಂಡಿಯನ್ ಲಿಟ್ರೇಚರು, ಶಾಸ್ತ್ರಗಳನ್ನು ಓದಿದವರು ಕೇಳಿದವರಿಗೆ ಗೊತ್ತಿದ್ದು ಏನಂದರೆ ಚತುರ್ವಿಧ ಪುರುಷಾರ್ಥ ಎಂದು ಹೇಳ್ತೀವಿ. 4 ಪುರುಷಾರ್ಥಗಳು, 4 ಜೀವನದ ಗುರಿಗಳು ಎಂದು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಜೀವನದ ಗುರಿಗಳನ್ನು ನಾವು 4 ಹಂತಗಳಾಗಿ, 4 ಮುಖಗಳಾಗಿ ವಿಂಗಡ ಮಾಡಿ ವರ್ಣನ ಮಾಡಿದ್ದಾರೆ. ಇಷ್ಟು ಸ್ಪಷ್ಟವಾಗಿ ಜೀವನದ ಗುರಿ, ದ ಗೋಲ್ ಆಫ್ ಲೈಫ್ ಅಂದರೆ ಈ 4 ಎಂದು ಬೇರೆ ಮಾಡರ್ನ್ ಎಜುಕೇಷನ್ನಲ್ಲಿ, ಯುರೋಪಿಯನ್ ಥಿಂಕಿಂಗ್ನಲ್ಲಿ ಇಲ್ಲ. ಅವರು ಒನ್ ಆಸ್ಪೆಕ್ಟ್ ಹೇಳ್ತಾರೆ, ಮಿಕ್ಕದೆಲ್ಲ ಅದಕ್ಕೆ ಅಂತರ್ಗತವಾಗಿ ಗೌಣವಾಗಿ ಮಾಡಿಬಿಡ್ತಾರೆ. ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ಸದ್ಗುಣಗಳು, ಸ್ವಲ್ಪ ಧರ್ಮ, ಇದೆಲ್ಲ ಅವರು ಗೌಣ. ಕೆಲವರು ಇಂಟ್ರೆಸ್ಟ್ ತಗೊಳ್ತಾರೆ, ಕೆಲವರು ಅದು ಲೆಕ್ಕಕ್ಕೆ ತಗೊಳ್ಳಲ್ಲ. ಯಾವುದೋ ಸಾಧಿಸಿದ್ದರೆ ಸಾಕು, ಗ್ರೇಟ್ ಆಗಿಬಿಡ್ತಾರೆ. ಇದರಿಂದ ಏನಾಗ್ತಾ ಇದೆ ಅಂದರೆ, ಕೆಲವರು ಸೋಕಾಲ್ಡ್ ಗ್ರೇಟ್ ಪೀಪಲ್, ಪ್ರಪಂಚದಲ್ಲಿ ಪ್ರಸಿದ್ಧವಾಗಿರುವ ಜನರ ಪರ್ಸನಲ್ ಲೈಫ್ ನೋಡಿದರೆ ಕೆಲವರು ನಿಜವಾಗಿ ಮಹನೀಯರಿದ್ದಾರೆ, ಕೆಲವರು ಮಾತ್ರ ಅಷ್ಟಿಲ್ಲ. ಅವರು ಭಯಂಕರ ಆ್ಯಂಟಿ ಸೋಷಲ್ ಇದ್ದಾರೆ, ಏನೇನೋ ಇದ್ದಾರೆ, ಆದರೆ ಒಂದು ತುಂಬ ಪ್ರಸಿದ್ಧರಾಗಿಬಿಟ್ಟರು. ಯಾವುದೋ ಒಂದು ವಿಷಯದಲ್ಲಿ ಒಳ್ಳೆಯ ನೈಪುಣ್ಯ ಇದೆ. ಹಾಗೆ ನೋಡಿದ್ದರೆ ಕೆಲವರು ಸೈಂಟಿಸ್ಟ್ಗಳು, ಕೆಲವರು ಫಿಲಾಸಫರ್ಸ್, ಯುರೋಪಿಯನ್ ಫಿಲಾಸಫರ್ಸನ್ನು ನೋಡಿದ್ದರೆ ಅವರು ಪುಸ್ತಕಗಳನ್ನು ಬರೆದಿದ್ದಾರೆ, ದೊಡ್ಡ ಫಿಲಾಸಫರ್ಸ್ ಆಗಿದ್ದಾರೆ, ಪ್ರಸಿದ್ಧವಾಗಿದ್ದಾರೆ, ಫೇಮಸ್ ಆಗಿದ್ದಾರೆ. ವ್ಯಕ್ತಿಗತ ಲೈಫ್ ನೋಡಿದ್ದರೆ ಇಸ್ ವೆರಿ ಡೀಪ್ಲಿ ಲ್ಯಾಕಿಂಗ್. ಎಷ್ಟೋ ಜನರಲ್ಲಿ ಕಂಡು ಬರ್ತದೆ, ಯಾವುದೋ ಒಬ್ಬರಿಬ್ಬರು ಎಕ್ಸೆಪ್ಷನ್ ಬಿಟ್ಟರೆ
ವ್ಯಕ್ತಿಗತ ಜೀವನದಲ್ಲಿ ಅವರ ಫ್ಯಾಮಿಲಿ ಇನ್ ರೂಯಿನ್ಸ್, ಪರ್ಸನಲ್ ಲೈಫ್ನಲ್ಲಿ ಏನೇನೋ ಡಿಸ್ಟರ್ಬ್ಡ್ ಫೆಲ್ಲೋ, ಹೈಲಿ ಡಿಸ್ಟರ್ಬ್ಡ್ ಫೆಲ್ಲೋ ಏನೇನೋ ಮಾಡ್ತಾರೆ. ಇಂಥದ್ದು ಕಂಡು ಬರ್ತಾ ಇದೆ. ನಮ್ಮ ಜನರಲ್ಲಿ ನೋಡಿ, ಭಾರತ ದೇಶದಲ್ಲಿ ಫಿಲಾಸಫರ್ಸು ಇದ್ದಾರೆ, ಸೈಂಟಿಸ್ಟ್ಗಳಿದ್ದಾರೆ, ಕೆಲವರು ಪಾಲಕರು, ಪಾಲಿಟಿಕ್ಸು, ಎಲ್ಲ ವಿಭಾಗದಲ್ಲಿ, ಎಲ್ಲ ಇಲಾಖೆಯಲ್ಲಿ, ಆಲ್ ಡಿಪಾರ್ಟ್ಮೆಂಟ್ಸ್ನಲ್ಲಿ ಎಕ್ಸಲೆನ್ಸಿ ಸಾಧಿಸಿರುವವರಿದ್ದಾರೆ. ಕೆಲವರು ಒಳ್ಳೆಯ ಪಾಲಕರಿದ್ದಾರೆ, ಅಂದರೆ ರೂಲರ್ಸ್, ಕಿಂಗ್ಸ್ ಆ್ಯಂಡ್ ರೂಲರ್ಸ್ ಇದ್ದಾರೆ. ನಮ್ಮ ವಿಜಯನಗರ ಕಿಂಗ್ಡಮ್ ಇತ್ಯಾದಿ, ಶಿವಾಜಿ ಇತ್ಯಾದಿ ಕಂಡು ಬರ್ತಾರೆ. ಮತ್ತು ಫಿಲಾಸಫರ್ಸ್ ಇದ್ದಾರೆ, ಋಷಿಗಳು, ಫಿಲಾಸಫರ್ಸ್ ನೋಡಿ. ಆಯುರ್ವೇದಾದಿ ಸೈನ್ಸ್ಗಳಲ್ಲಿ ನೋಡಿ, ಆರ್ಯಭಟ್ಟ ಇತ್ಯಾದಿಗಳು, ಇವರೆಲ್ಲರೂ ಒಂದೊಂದು ಸಬ್ಜೆಕ್ಟ್ನಲ್ಲಿ ದೊಡ್ಡತನವನ್ನು ಸಾಧಿಸುವುದೇ ಅಲ್ಲವೇ ತನ್ನ ಪರ್ಸನಲ್ ಲೈಫ್ ಈಸ್ ಹೈಲಿ ಡಿಸಿಪ್ಲಿನ್ಡ್ ಆ್ಯಂಡ್ ಮೆಚ್ಯೂರ್ ಪರ್ಸನಾಲಿಟಿ. ಇದು ಕಂಡು ಬರ್ತದೆ. ಇದು ಏಕೆ ಈ ವ್ಯತ್ಯಾಸ ಅಂದರೆ, ನಮಗೆ ಚತುರ್ವಿಧ ಪುರುಷಾರ್ಥ ಎಂದು ಹೇಳಿದ್ದಾರೆ. ಮೊದಲು ಎಲ್ಲರಿಗೆ ಬೇಸಿಕ್ ಪ್ಲೆಜರ್ ಎಲ್ಲರಿಗೂ ಬೇಕು, ಲೈಫ್ ಕಂಫರ್ಟಬಲ್ ಆಗಿರಬೇಕು, ಸೌಕರ್ಯಗಳು ಬೇಕು, ಇಂದ್ರಿಯ ಸುಖ, ಮನಸ್ಸಿನ ಸುಖ ಇಸ್ ಎ ಕಾಮನ್ ಸೆನ್ಸ್, ಎವ್ರಿಬಡಿ ನೋಸ್, ಇದು ಎಲ್ಲರಿಗೂ ಗೊತ್ತು. ಇದಕ್ಕೆ ದೊಡ್ಡ ಹೆಚ್ಚಾಗಿ ಯಾರು ಹೇಳಬೇಕಾಗಿಲ್ಲ. ಎಂಟರ್ಟೈನ್ಮೆಂಟ್ ಬೇಕು, ಮ್ಯೂಸಿಕ್ ಬೇಕು, ಡಾನ್ಸ್ ಬೇಕು, ಏನೇನು ಬೇಕು, ನಮಗೆ ಮನಸ್ಸಿಗೆ, ಇಂದ್ರಿಯಗಳಿಗೆ ಆನಂದವಾಗಿರುವ ಪರಿಸ್ಥಿತಿಗಳಿರಬೇಕು. ಎರಡನೆಯದು, ಇದಕ್ಕೆ ಸ್ವಲ್ಪ ಪ್ರಾಪರ್ಟಿ ಬೇಕು, ಸ್ವಲ್ಪ ಆಸ್ತಿ ಬೇಕು, ಹಣ ಬೇಕು, ಉದ್ಯೋಗ ಬೇಕು. ಇದು ಅರ್ಥ ಪುರುಷಾರ್ಥ ಹೇಳ್ತೀವಿ. ಸುಖಗಳನ್ನೆಲ್ಲ, ಎಲ್ಲ ಬಗೆಯಾದ ಸುಖಗಳು, ಸುಖ ಅಂದರೆ ಕೇವಲ ಇಂದ್ರಿಯಕ ಸುಖವೇ ಅಲ್ಲ, ಸ್ವಲ್ಪ ಸಂಗೀತ, ಸಾಹಿತ್ಯ, ಎಂಟರ್ಟೈನ್ಮೆಂಟುಗಳು, ಬಗೆ ಬಗೆ ಸುಖಗಳನ್ನೆಲ್ಲ ಸೇರಿಸಿಬಿಟ್ಟು ಕಾಮಪುರುಷಾರ್ಥ ಎಂದು ಹೇಳಿದ್ದಾರೆ. ಸಂಗೀತ, ಸಾಹಿತ್ಯ, ಎಂಟರ್ಟೈನ್ಮೆಂಟು, ಫ್ರೆಂಡ್ ಸರ್ಕಲು ಎಲ್ಲ, ನಿಮ್ಮ ಪಿಕ್ನಿಕ್ಗಳು ಎಲ್ಲ ಸೇರಿಸಿಬಿಟ್ಟು ಕಾಮಪುರುಷಾರ್ಥ ಎಂದು ಹೇಳಿದ್ದಾರೆ. ಇದನ್ನು ಅರ್ಥ ಪುರುಷಾರ್ಥದಲ್ಲಿ ಮನುಷ್ಯನಿಗೆ ಕೊಡುವಂಥ ಸೆಕ್ಯೂರಿಟಿ ಅಂದರೆ ಎಕನಾಮಿಕ್ ಸೆಕ್ಯೂರಿಟಿ, ಸೋಷಲ್ ಸೆಕ್ಯೂರಿಟಿ, ಇದೆಲ್ಲ ಭದ್ರತೆಯನ್ನು ಉಂಟು ಮಾಡುವಂಥ ಅಧಿಕಾರ, ಹಣ, ಪ್ರಾಪರ್ಟಿ, ಇದೆಲ್ಲ ಅರ್ಥ ಪುರುಷಾರ್ಥ ಎಂದು ಹೇಳಿದ್ದಾರೆ. ಇದು ಮನುಷ್ಯನಿಗೆ ಬೇಕಲ್ಲವೇ, ಬೇಕೇ ಬೇಕು. ಈ ಎರಡು ಮಾತ್ರ ನಮಗೆ ಸಹಜವಾಗಿದೆ. ಸಹಜ ಅಂದರೆ ಮನುಷ್ಯನಲ್ಲಿ ಎಲ್ಲರಿಗೂ ಇರುತ್ತದೆ. ಅಲ್ಪ ಸ್ವಲ್ಪ ನಮ್ಮ ಎಜುಕೇಷನ್ ಸಿಸ್ಟಮ್, ನಮ್ಮ ಮೀಡಿಯಾ, ನಮ್ಮ ಸೊಸೈಟಿ ಹೇಳ್ತದೆ. ಇದು ಅಲ್ಲದೆ ಇನ್ನೊಂದು ಪುರುಷಾರ್ಥ ಇದೆ ಎಂದು ಮಿಕ್ಕ ಪುರುಷಾರ್ಥಗಳು ಹೇಳುವುದು ಕಂಡು ಬರ್ತಾ ಇಲ್ಲ. ನಮ್ಮ ಶಾಸ್ತ್ರ, ನಮ್ಮ ಕಲ್ಚರು, ನಮ್ಮ ಸೊಸೈಟಿ, ನಮ್ಮ ಚರಿತ್ರೆ ಅನಾದಿ ಕಾಲದಿಂದ ನಮ್ಮ ಸೊಸೈಟಿಯಲ್ಲಿ ಹೇಳುತ್ತಾ ಇದ್ದಾರೆ. ಇನ್ನೂ ಎರಡು ಪುರುಷಾರ್ಥಗಳಿವೆ. ಪುರುಷಾರ್ಥ ಅಂದರೆ ಗೋಲ್ ಆಫ್ ಲೈಫ್. ಧರ್ಮ, ಮೋಕ್ಷ ಎರಡು ಇದೆ. ಧರ್ಮ ಎಂಬುದು ಸ್ವಲ್ಪ ಸೂಕ್ಷ್ಮವಾಗಿದೆ. ಅದು ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್, ನಮ್ಮ ಸೋಷಲ್ ರಿಲೇಷನ್ಶಿಪ್ನಲ್ಲಿ ಒಂದು ಧರ್ಮ ಇರಬೇಕು, ಒಂದು ವ್ಯಾಲ್ಯೂಸ್ ಇರಬೇಕು, ಒಂದು ಲಾ ಇರಬೇಕು, ಒಂದು ಸಿಸ್ಟಮ್ ಇರಬೇಕು. ಧರ್ಮ ಎಂಬುದು ಆರ್ಥಿಕ ಸಂಪಾದನದಲ್ಲಿ, ಅನುಭವಿಸುವುದಲ್ಲಿ, ಖರ್ಚು ಮಾಡುವುದಲ್ಲಿ ಇರುತ್ತದೆ. ಸೋಷಲ್ ರಿಲೇಷನ್ಶಿಪ್, ಸಾಮಾಜಿಕ ಸಂಬಂಧಗಳಲ್ಲಿ, ಕುಟುಂಬ ಸಂಬಂಧ, ಫ್ರೆಂಡ್ ಸರ್ಕಲ್ ಸಂಬಂಧ, ನಿಮ್ಮ ಸಮಾಜ ಸಂಬಂಧದಲ್ಲಿಯೂ ಒಂದು ಕೆಲವು ನಿಯಮಗಳು, ಕೆಲವು ವ್ಯಾಲ್ಯೂಸ್ ಇರಬೇಕು. ಧರ್ಮ ಅಷ್ಟೇ ಅಲ್ಲ, ನಮ್ಮ ಕುರಿತು ನಮ್ಮ ಧರ್ಮ ಇರುತ್ತದೆ. ಹೌ ಯು ರಿಲೇಟ್ ಟು ಯುವರ್ ಸೆಲ್ಫ್, ಹೌ ಯು ಮೇಂಟೈನ್ ಯುವರ್ ಸೆಲ್ಫ್, ಹೌ ಯು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಹೌ ಯು ಯೂಸ್ ಯುವರ್ ಸೆಲ್ಫ್, ಹೌ ಯು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವುದು, ನಮ್ಮ ಶಕ್ತಿ, ಸಾಮರ್ಥ್ಯ, ನಮ್ಮ ಪೊಟೆನ್ಷಿಯಾಲಿಟಿ, ಅದನ್ನು ಹೇಗೆ ಬೆಳೆಸ್ಕೊಳ್ಳುವುದು, ಹೇಗೆ ಸರಿಯಾಗಿ ಬೆಳೆಸ್ಕೊಳ್ಳುವುದು. ಸಮ್ಟೈಮ್ಸ್, ಮೋಸ್ಟ್ ಆಫ್ ದ ಟೈಮ್ಸ್ ವಿ ಬಿಕಮ್ ಎನಿಮಿ ಆಫ್ ಅವರ್ ಸೆಲ್ಸ್. ನಾವು ನಮಗೆ ಶತ್ರುಗಳಾಗಿಬಿಡ್ತೀವಿ. ಕೆಲವು ವಿಷಯಗಳು ಸರಿಯಾಗಿ ಬೆಳೆಸ್ಕೊಳ್ಳದೆ ನಮ್ಮನ್ನು ನಾವೇ ಶತ್ರುಗಳು ಮಾಡ್ಕೊಳ್ತೀವಿ. ಕೆಲವು ಬ್ಯಾಡ್ ಹ್ಯಾಬಿಟ್ಸಿನಿಂದ ನಮ್ಮಲ್ಲಿ ಸರಿಯಾದ ಶಕ್ತಿ ಇದ್ದರೂ ಶಕ್ತಿ ಎಲ್ಲಿದೆ, ಹೇಗಿದೆ ಎಂದು ತಿಳ್ಕೊಳ್ಳುವುದು, ಅದನ್ನು ಬೆಳೆಸ್ಕೊಳ್ಳುವುದು, ಸರಿಯಾಗಿ ಬೆಳೆಸ್ಕೊಳ್ಳುವುದು, ಈ ಮೂರು ಬೇಕು. ಅದರಿಂದ ಧರ್ಮ ಅಂದರೆ ನಮ್ಮ ಟ್ರೆಡಿಷನಲ್, ನೀವು ಕೆಲವರಾದರೂ ಎಷ್ಟೋ ಜನರು ಹೇಳಿರಬಹುದು. ನಾನು ಅದಕ್ಕೆ ಇನ್ನೊಂದು ಬಗೆಯಾಗಿ ಡೆಫಿನಿಷನ್, ಲಕ್ಷಣವನ್ನು ಕೊಡ್ತಾ ಇದ್ದೀನಿ. ಧರ್ಮ ಅಂದರೆ ನಮ್ಮ ಆಲ್ರೌಂಡ್, ಅಂದರೆ ಬಹುಮುಖೀನ, ನಮ್ಮ ಜೀವನದ, ನಮ್ಮ ವ್ಯಕ್ತಿತ್ವದ ಬಹುಮುಖೀನವಾದ ವಿಕಾಸಕ್ಕೆ ಬೇಕಾದ ಪ್ರಯತ್ನವೆಲ್ಲ ಮಾಡುವುದು ಧರ್ಮ. ಪ್ರಾಚೀನರು ಸ್ವಲ್ಪ ಮೋರ್ ಟೆಕ್ನಿಕಲ್ ಹೇಳ್ತಾರೆ, ಅದು ಆಧುನಿಕರಿಗೆ ಅರ್ಥವಾಗುವುದು ಕಷ್ಟ. ಅದಕ್ಕಾಗಿ ನಾನು ಸ್ವಲ್ಪ ಆಧುನಿಕವಾಗಿ ಹೇಳ್ತಾ ಇದ್ದೀನಿ. ನಮಗೆ ನೋಡಿ, ನಮ್ಮ ಪರ್ಸನಾಲಿಟಿ ಮೊದಲು, ನಾವು ಯಾರು ಅಂದರೆ, ಇದೆಲ್ಲ ಈ ಪುರುಷಾರ್ಥಗಳು ಅಂದರೆ ಗೋಲ್ ಆಫ್ ಲೈಫ್. ಯಾವುದು ಗೋಲ್ ಆಫ್ ಲೈಫ್ ಎಂದು ಯಾರು ಡಿಸೈಡ್ ಮಾಡಬೇಕು?
ನಾನು ಧರ್ಮ ಕುರಿತು ಹೇಳ್ತಾ ಇದ್ದೀನಿ, ನಂತರ ಮೋಕ್ಷ ಹೇಳ್ತೀನಿ. ಧರ್ಮ ಕುರಿತು ಸ್ವಲ್ಪ ಡೀಟೇಲ್ ಹೇಳ್ತಾ ಇದ್ದೀನಿ. ನಮ್ಮ ಜೀವನದ ಗುರಿ ಏನು, ಜೀವನದ ಏನು ಆಗಬೇಕು, ವಾಟ್ ಶುಡ್ ಬಿ ಅವರ್ ಗೋಲ್ ಆರ್ ಗೋಲ್ಸ್ ಆಫ್ ಲೈಫ್ ಎನ್ನುವುದು ಹೂ ಇಸ್ ಟು ಡಿಸೈಡ್. ಇನ್ನೊಬ್ಬರು ಮಾಡಿದ್ದು ನೋಡಿ ಸುಮ್ಮನೆ ಬ್ಲೈಂಡ್ಲಿ ಸಂಬಡಿ ಡಿಡ್ ಇಟ್ ಐ ಮಸ್ಟ್ ಡೂ ಇಟ್ ಅಂತ ಹೀಗೆ ಮಾಡ್ತೀವ? ಅಥವಾ ಈಗ ಹಾಗೆ ಕಂಡು ಬರ್ತಾ ಇದೆ, ಅವ್ರೇನು ಮಾಡ್ತಾ ಇದ್ದಾರೆ ನಾನು ಮಾಡಬೇಕು ಅಷ್ಟೇ. ಅಥವಾ ಇನ್ನೊಂದು ಏನಿದೆ ಅಂದರೆ, ಯಾರು ಮಾಡದೇ ಇದ್ದಂತೆ ಏನೋ ಹುಚ್ಚೋ ಕಿಚ್ಚನೋ ಯಾವುದೋ ಮಾಡಬೇಕು, ದೆನ್ ಐ ಶುಡ್ ಕಮ್ ಟು ಗಿನ್ನಿಸ್ ಬುಕ್ ಅಲ್ಲ. ಈ ಕಾಲದಲ್ಲಿ ಅದೊಂದು ಬಂದುಬಿಟ್ಟಿದೆ, ಪ್ರತಿಯೊಂದಕ್ಕೆ ಗಿನ್ನಿಸ್ ಆಗಿಬಿಟ್ಟಿದೆ. ಗಿನ್ನಿಸ್ಗೆ ಹತ್ತುವುದೇ ಒಂದು ದೊಡ್ಡ ಗೋಲ. ನೀವು ಏನು ಮಾಡಿದ್ದೀರ? ನೀವು ನೋಡಿದ್ದೀರಾ? ಕೆಲವರು ಉಗುರು ಬೆಳೆಸ್ಕೊಳ್ತಾರೆ, ಇಲ್ಲಿಂದ ಅಲ್ಲಿ ಅಷ್ಟು ಉದ್ದ ಇರುತ್ತದೆ, 1 ಮೀಟರ್ 2 ಮೀಟರ್ಸ್. 5 ಅಲ್ಲಿ ಹೇಗೆ ಜೀವಿಸ್ತಾನೆ? ಅವರೇನು ಹಿಡಿಯೋದು ಕಷ್ಟ, ಊಟ ಮಾಡೋದು ಕಷ್ಟ, ಇಲ್ಲಿ ಹೋಗೋದು ಕಷ್ಟ. ಅವ್ರು ಹಾಗೆ ಇರಬೇಕು. ಇಲ್ಲಿ ಹೋಗಬೇಕಾದ್ರೆ ಇದನ್ನು ಹೀಗೆ ಎತ್ಕೊಂಡು ಹೋಗಬೇಕು. ಹೀಗೆ ಜೀವಿಸ್ತಾರೆ. ಈ ಇಮ್ಯಾಜಿನ್ ದಟ್ ಫುಲ್ ಇಸ್ ವೆರಿ ಡಿಫಿಕಲ್ಟ್, ಇದೆ ಹೆಲ್ಪ್ ಫಾರ್ ಹಿಮ್. ಇನ್ನು ಕೆಲವರು ಏನು ಮಾಡ್ತಾರೆ, ಏನೋ ಯಾರು ಮಾಡದೇ ಇದ್ದಂತೆ ಹೊಸದು ಮಾಡಬೇಕು. ಯಾರದೋ ಇದ್ದಂತೆ ಹೊಸದು ಮಾಡಿಬಿಟ್ರೆ ಸಾಕದೊಂದು ದೊಡ್ಡ ವಿಷಯ ಆಗುತ್ತದೆ ಅಲ್ಲವೇ? ಅದು ಗಿನ್ನಿಸ್ ಬುಕ್ಗೆ ಹತ್ತುವುದು ಓಕೆ, ಹತ್ತಿತ್ತಿರಿ ಒಂದು ಸಲ ಆಯಿತು. ಯಾವುದೋ ಒಂದು ಆಡ್ ಥಿಂಗ್ ಯಾರು ಮಾಡದೇ ಇದ್ದಂತೆ ಮಾಡ್ತೀರಿ, ಒಂದು ಸಲ ಹತ್ತಿಬಿಟ್ರೆ ಎಷ್ಟು ದಿವಸ ಇರುತ್ತದೆ? ಎವ್ರಿಬಡಿ ಕಮ್ಸ್ ಟು ನೋ. ಆಫ್ಟರ್ವರ್ಡ್ಸ್ ಅದು ಔಟ್ಡೇಟ್ ಆಗಿಬಿಡ್ತದೆ, ಓಲ್ಡ್ ಆಗಿಬಿಡ್ತದೆ. ಅಗೇನ್ ಯು ವಿಲ್ ಬಿ ಫ್ರಸ್ಟ್ರೇಟೆಡ್, ಯು ವಿಲ್ ಬಿ ವಿತೌಟ್ ಎ ಗೋಲ್. ಮೈಂಡ್ಗೆ ಏನು ಮಾಡಬೇಕು ಮತ್ತೆ ತೋರಿಸಲ್ಲ. ಅದರಿಂದ ಅದಲ್ಲ ಇದು. ಅಥವಾ ಯುರೋಪಿಯನ್ ಹೇಳ್ತದೆ ಏನಂದರೆ ಮನಿ ಮೇಕಿಂಗ್. ಈ ಕಾಲದಲ್ಲಿ ಹೇಗಿದೆಯೋ ಗೊತ್ತಿಲ್ಲ, ಯಾಕಂದರೆ ನನಗೆ ಯಂಗ್ಸ್ಟರ್ಸ್ಗೆ ಟಚ್ ಕಡಿಮೆ ಆಗ್ತಾ ಇದೆ. ನಾನು ಆ್ಯಸ್ ಮೈ ಏಜ್ ಅಡ್ವಾನ್ಸಸ್, ಮೊನ್ನೆವರೆಗೂ ಐ ವಾಸ್ ಇನ್ ಟಚ್ ವಿತ್ ದೆಮ್, ಸೊ ಐ ವುಡ್ ನೋ ದೇರ್ ಥಿಂಕಿಂಗ್. In fact, I enjoy to be with youngsters and the old people. Seeing my age, seeing my kashaya, only old people want to come. But in fact, I enjoy to be with youngsters only, because my thinking goes with them. So old people can't appreciate. In fact, many of the old people are very much frustrated with my way of thinking. So goal andre ಯುರೋಪಿಯನ್ಸ್ ಅವರೇನೆಂದರೆ, ಜನರಲಿ ಏಜ್ಡ್ ಪೀಪಲ್ ಹತ್ತಿರಕ್ಕೆ ಬಂದರೆ ಅವರು ಏನಿಂದ ಆಶೀರ್ವಾದ ಮಾಡ್ತಾರೆ? ಸ್ಟಡಿ ವೆಲ್ ಆ್ಯಂಡ್ ಕಮ್ ಅಪ್ ವೆಲ್ ಅಲ್ಲವೇ? ಚೆನ್ನಾಗಿ ಓದ್ಕೋ ಆ್ಯಂಡ್ ಏನೋ ಒಳ್ಳೆಯವನಾಗ. ಅಂದರೆ ಏನು? ತುಂಬ ಒಂದು ದೊಡ್ಡ ಡಿಗ್ರಿ ಪಡ್ಕೊಳ್ಳಬೇಕು, ಯಾವುದು ರೇರ್ ಡಿಗ್ರಿಯೋ ಇಂಪಾರ್ಟೆಂಟ್ ಡಿಗ್ರಿಯೋ. ದೆನ್ ಮೇಕ್ ಬಿಗ್ ಮನಿ, ಬಿಗ್ ಹೌಸ್ ಆರ್ ಸಮ್ ಪಾಯಿಂಟ್ ಅಷ್ಟೇ. ನಾವು ದಿಸ್ ಇಸ್ ದ ವಾರ್ಡ್ ನೋಡಿ, ಎಲ್ಲರೂ ಅವ್ರಿಗೆ ಅದೇ ಇದೇ ಆಶೀರ್ವಾದ ಮಾಡ್ತಾರೆ, ಎಲ್ಲರೂ ಅದೇ ದೊಡ್ಡದೆಂದು ತಿಳ್ಕೊಳ್ತಾರೆ. ಇದು ಯುರೋಪ್ನಿಂದ ಬಂತು ಹೇಗೋ ಗೊತ್ತಿಲ್ಲ, ಬಟ್ ದಿಸ್ ಸಿಮ್ಸ್ ಟು ಬಿ ದ ಓನ್ಲಿ ಗೋಲ್ ಆಫ್ ಲೈಫ್. ಡೆವಲಪ್ಮೆಂಟ್ ಅಂದರೆ ಇದೊಂದೇ. ಬಟ್ ಕೆಲವರು ಅದು ನೋಡಿದ್ದೀವಿ. ಹಿ ವಾಸ್ ಎ ರಿಟೈರ್ಡ್ ಪ್ರಿನ್ಸಿಪಲ್, ಎಲ್ಲ ಒಂದು ಕಡೆ ಮದ್ರಾಸ್ನಲ್ಲಿ ಪ್ರವಚನ ಮಾಡುತ್ತಿದ್ದೆ. ಆವಾಗ ಬಂದು ಹೇಳ್ತಾರೆ, ನನಗೆ ಸ್ವಾಮೀಜಿ ನನಗೆ ಸಕ್ಸಸ್ ಆಯಿತು, ಎಲ್ಲ ಆಯಿತು, ರಿಟೈರ್ಡ್ ಆಗಿಬಿಟ್ಟೆ. ದೆನ್ ಲೈಫೆಲ್ಲ ಏನೋ ಶಾಲೋ ಏನು ಲೈಫ್ಗೆ ತೃಪ್ತೇ ಇಲ್ಲ, ಏನು ಮಾಡಿದ್ದೇ ಇಲ್ಲ. ಮಿಕ್ಕ ಜನರು ಎನ್ವಿ ಪಡ್ಕೊಳ್ಳುವ ಹಾಗೆ, ಈರ್ಷ ಪಡ್ಕೊಳ್ಳುವಷ್ಟು ನಾವೇನೋ ಆ ಕಾಲದಲ್ಲಿ ನಾವು ಯಂಗ್ಸ್ಟರ್ಸು ಏನೋ ಸಾಧಿಸಬೇಕೆಂದು ಎಲ್ಲ ಮಾಡಿದ್ದೇವೆ. ಬಟ್ ಇದೆಲ್ಲ ಫೈಟಿಂಗ್ ರನ್ನಿಂಗ್. ಅಲ್ಟಿಮೇಟ್ಲಿ ಏಜ್ ಬಂತು, ರಿಟೈರ್ಡ್ ಆಗಿದ್ದೇವೆ, ಮಕ್ಕಳು ಚೆನ್ನಾಗಿದ್ದಾರೆ, ದೇ ಆರ್ ಆಲ್ಸೋ ಇನ್ ಹೈ ಪ್ಲೇಸಸ್. ಮನಿ ಹೇಗಿದೆ, ಒಬ್ಬರು ಅಮೆರಿಕಾದಲ್ಲಿ, ಒಬ್ಬರು ಎಲ್ಲೆಲ್ಲೋ ಆಗಿಬಿಟ್ಟರು. ಬಟ್ ಲೈಫ್ ಲುಕ್ಸ್ ಆಲ್ ಶಾಲೋ ಸೂಪರ್ಫಿಷಿಯಲ್. ಏನು ಮಾಡಿದ್ದೀವಿ? ಅಲ್ಟಿಮೇಟ್ಲಿ ವಾಟ್ ಹ್ಯಾವ್ ವಿ ಅಚೀವ್ಡ್ ಅನ್ಸುತ್ತಾ ಇದೆ. ಇದೆಲ್ಲ ಏಕೆ ಅಂದರೆ, ಗೋಲ್ಗಳನ್ನು ಒನ್ ಸೈಡೇ ತಗೊಂಡರು. ಮನಿ ಆ್ಯಂಡ್ ಸ್ಟೇಟಸ್ ಅದು ಬೇಡ ಎಂದು ಹೇಳುತ್ತಾ ಇಲ್ಲ ನಮ್ಮ ಶಾಸ್ತ್ರ. ಅರ್ಥ ಪುರುಷಾರ್ಥ, ಕಾಮ ಪುರುಷಾರ್ಥವು ಈಸ್ ಅ ವ್ಯಾಲ್ಯೂಯಬಲ್, ಈಸ್ ವೆರಿ ಇಂಪಾರ್ಟೆಂಟ್. ಅದು ಆಲ್ಸೋ ಅಚೀವ್ ಮಾಡಬೇಕು. ಆದರೆ ಅದು ಒಂದೇ ಅಲ್ಲ, ಅದಕ್ಕಿಂತ ಇನ್ನೂ ಕೆಲವು ಇವೆ. ಅದು ನಮ್ಮ ಶಾಸ್ತ್ರ, ನಮ್ಮ ಸಮಾಜ, ನಮ್ಮ ಸಂಸ್ಕೃತಿ ಹ್ಯಾಸ್ ಅಂಡರ್ಸ್ಟುಡ್ ಬೆಟರ್. ಅಂದರೆ ಚತುರ್ವಿಧ ಪುರುಷಾರ್ಥ ಎಂದು ಹೇಳಿದ್ದಾರೆ. ನಾನು ಮೊದಲು ಪ್ರಶ್ನೆ ಮಾಡಿದ್ದೀನಿ, ವಾಟ್ ಶುಡ್ ಬಿ ಅವರ್ ಗೋಲ್, ಹೌ ಮೆನಿ ಗೋಲ್ಸ್ ವಿ ಶುಡ್ ಹ್ಯಾವ್, ಇನ್ನು ಯಾರು ಡಿಸೈಡ್ ಮಾಡಬೇಕು? ಸಂಬಡಿ ಯಾವುದೋ ಒಂದು ಇಟ್ಕೊಂಡ್ರು ವಿ ಆಲ್ ಶುಡ್ ಬ್ಲೈಂಡ್ಲಿ ಫಾಲೋ. ಆರ್ ಯುರೋಪಿಯನ್ಸ್ ಸೆಟ್ ದಟ್ ಓನ್ಲಿ ಮನಿ ಇಸ್ ದ ಗೋಲ್, ದೇರ್ಫೋರ್ ವಿ ಶುಡ್ ಅರ್ನ್ ಮನಿ ಅಂಡ್ ದೆನ್ ದಟ್ಸ್ ಆಲ್, ದಟ್ಸ್ ದ ಎಂಡ್ ಆಫ್ ಲೈಫ್. Then afterwards frustration comes, then what should we do? We don't know what to do. Then old men club ಮಾಡ್ತಾರೆ, ಲಾಫಿಂಗ್ ಕ್ಲಬ್ ಮಾಡ್ತಾರೆ, ಬೋರ್ ಆಗ್ತಾ ಇರೋದ್ರಿಂದ ಲಾಫಿಂಗ್ ಕ್ಲಬ್ ಮಾಡ್ತಾರೆ. ಇಟ್ಸ್ ಅ ವೆರಿ ಅಮೇಸಿಂಗ್ ಥಿಂಗ್. ಐ ಟ್ರೈ ಟು ನೋ ಎವ್ರಿಬಡಿ. ಲಾಫಿಂಗ್ ಕ್ಲಬ್ ಮಾಡ್ತಾರೆ. ಓಲ್ಡ್ ಪೀಪಲ್ ಹಿ ಡೋಂಟ್ ನೋ ವಾಟ್ ಟು ಡೂ. ಇನ್ನೇನು ಮಾಡ್ತಾರೆ? ಟಿವಿ ನೋಡ್ತಾರೆ, ಸೆಲ್ ಫೋನ್ ಒತ್ತುತ್ತಾರೆ, ಏನೇನು ಮಾಡ್ತಾರೆ. ಬಟ್ ಸ್ಟಿಲ್ ದೇ ಡೋಂಟ್ ನೋ, ಇಟ್ಸ್ ಆಲ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಏಕೆಂದರೆ ಮೊದಲು ವಾಟ್ ಈಸ್ ದ ಗೋಲ್ ಎನ್ನುವುದೇ ಕ್ಲಿಯರ್ ಆಗಿಲ್ಲ. ಒಂದು ಓಲ್ಡ್ ಮ್ಯಾನ್ ಅನದರ್ ಓಲ್ಡ್ ಮ್ಯಾನ್ ಭೇಟಿ ಮಾಡ್ತಾರೆ, ಏನು ಮಾಡೋಣ ನೋಡ್ತಾರೆ. ದೆನ್ ಟೈಮ್ ಪಾಸಿಂಗ್, ಜಸ್ಟ್ ಆಲ್ ಪಾಸಿಂಗ್ ಟೈಮ್. ಅಟ್ಲೀಸ್ಟ್ ಇಂಡಿಯಾದಲ್ಲಿ ಅಷ್ಟಾದರೂ ಇದೆ. ಇನ್ನು ಯುರೋಪ್ನ ಅಮೆರಿಕಾದಲ್ಲಿ ಇನ್ನೂ ಕಷ್ಟ. ನಮಗೆ ಯುರೋಪಿಯನ್ ಫ್ರೆಂಡ್ಸ್ ಇದ್ದಾರೆ, ಅವರು ಋಷಿಕೇಶ್ನಲ್ಲಿ ಅಲ್ಲಿರುವಾಗ ಫಾರಿನರ್ಸ್. ಅವರು ಹೇಳುತ್ತಾರೆ, ದೇ ಆರ್ ಆಲ್ ಸೋ ಬೋರ್ಡ್,
ಚಿಲ್ಡ್ರನ್ ಅವರನ್ನು ಓಲ್ಡ್ ಏಜ್ ಹೋಮ್ನಲ್ಲಿ ಬಿಟ್ಟು ಅವರು ಹೋದರೆ ಇಯರ್ಲಿ ಒನ್ಸ್ ಬರ್ತ್ಡೇಗೆ ಬರ್ತಾರೆ. ವಿ ಹ್ಯಾಡ್ ಯುರೋಪಿಯನ್ ಫ್ರೆಂಡ್ಸ್, ವಿ ವುಡ್ ಟಾಕ್ ಟು ದೆಮ್ ಹೌ ದೇರ್ ಲೈಫ್ ಈಸ್. ಸೊ ದೇ ಸೇ ಮೈ ಗ್ರ್ಯಾಂಡ್ ಮದರ್ ವಾಸ್ ಲೈಕ್ ದಿಸ್, ಮೈ ಗ್ರ್ಯಾಂಡ್ ಫಾದರ್ ವಾಸ್ ಲೈಕ್ ದಿಸ್ ಅಂತ ಹೇಳುತ್ತಿದ್ದಾರೆ. ಇಟ್ಸ್ ಅ ವೆರಿ ಫ್ರಸ್ಟ್ರೇಟಿಂಗ್. ಅಟ್ಲೀಸ್ಟ್ ಇಂಡಿಯಾದಲ್ಲಿ ಅಷ್ಟು ಆಗಲಿಲ್ಲ, ಸ್ವಲ್ಪ ಬೆಟರೇ. ಆದರೆ ಸ್ಟಿಲ್ ಓಲ್ಡ್ ಏಜ್ ಅಂದರೆ ಇನ್ನು ಫ್ರಸ್ಟ್ರೇಷನ್ ಬರ್ತಾರೆ. ಬಿಕಾಸ್ ಈ ಗೋಲ್ ಅಂದರೆ ಏನು ಇನ್ನು ಸ್ಪಷ್ಟತೆ ಇಲ್ಲ. ನಮ್ಮ ಶಾಸ್ತ್ರ ಹೇಳುವುದೇನೆಂದರೆ ಮೋರ್ ಧರ್ಮ ಎಂದು ಆಲ್ಸೋ ಒಂದು ಪುರುಷಾರ್ಥ. ಧರ್ಮ ಅಂದರೆ ಏನಂದರೆ ಈ ಪುರುಷಾರ್ಥಗಳನ್ನು ಡಿಸೈಡ್ ಮಾಡುವುದು ನಮ್ಮ ಪರ್ಸನಾಲಿಟಿ ಹೇಳುತ್ತದೆ. ನನ್ನ ಮೈಕ್ ಕಡಿಮೆ ಇದೆಯಾ, ಕೇಳಿಸ್ತಾ ಇಲ್ಲ? ಈಗ ನಾನು ಏನೋ ಆಕ್ಸಿಡೆಂಟಲ್ಲಿ ಎಲ್ಲಿಟ್ಟಿದ್ದೀನಿ. ಐ ಥಿಂಕ್ ನೌ ಯು ಕ್ಯಾನ್ ಹಿಯರ್ ಬೆಟರ್. ನಮ್ಮ ವ್ಯಕ್ತಿತ್ವದಿಂದಲೇ ನಮ್ಮ ಪರ್ಸನಾಲಿಟಿಯಿಂದಲೇ ಕೆಲವು ನೀಡ್ಸ್ ಆ್ಯಂಡ್ ಡಿಸೈರ್ಸ್ ನಮ್ಮಲ್ಲೇ ಇವೆ. ಯು ಡೋಂಟ್ ಹ್ಯಾವ್ ಟು ಪುಟ್ ಡಿಸೈರ್ ಫ್ರಮ್ ಔಟ್ಸೈಡ್ ಆ್ಯಂಡ್ ಯು ಕಾಂಟ್ ಪುಟ್ ಆರ್ಟಿಫಿಷಿಯಲ್ desire. Somebody did it, therefore you must have that desire. That is an artificial. Nobody can impose, and it's impossible also. It has to come from us. So ಎಲ್ಲ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ, ಎಲ್ಲ ಜೀವರಲ್ಲಿ ಒಂದು ನ್ಯಾಚುರಲ್ ಇನ್ಕ್ಲಿನೇಷನ್ಸ್, ಡಿಸೈರ್ಸ್ ಆ್ಯಂಡ್ ಇಂಟ್ರೆಸ್ಟ್ಸ್ ಇವೆ. ನೀವೆಲ್ಲರೂ ಗಮನಿಸಿ, ನಮ್ಮ ಡಿಸೈರ್ಸ್ಗಳನ್ನೆಲ್ಲ ಕ್ಲಾಸಿಫೈ ಮಾಡಿ ಅಬ್ಸರ್ವ್ ಮಾಡಿದರೆ ದೆರ್ ಆರ್ ಅಂಡರ್ಲೈಯಿಂಗ್ ಡೀಪ್ ಲೈಯಿಂಗ್ ಡಿಸೈರ್ಸ್ ಎಲ್ಲರಲ್ಲಿವೆ. ಇದು ನಮ್ಮ ಶಾಸ್ತ್ರ, ನಮ್ಮ ಋಷಿಗಳು ಗಮನಿಸಿದ್ದೇನೆಂದರೆ all our desires, temporary desires, tentative desires, ultimate desires, lifelong desires, even future life, ಇವೆ ಆಲ್ ಡಿಸೈರ್ಸ್ ಎಲ್ಲ ಒಂದು ಕಡೆ ಕ್ಲಬ್ ಮಾಡಿ ಇದಲ್ಲೆಲ್ಲ ಅಂಡರ್ಲೈಯಿಂಗ್ ಏನು ಎಂದು ಗಮನಿಸಿ ನೋಡಿದ್ದಾರೆ. ದೇ ಹ್ಯಾವ್ ಕಮ್ ಡೌನ್ ಟು ಆಲ್ ಆಫ್ ದೆಮ್ ಆರ್ ರೆಡ್ಯೂಸ್ಡ್ ಇನ್ ಟು 4. ಇದು ದೀಸ್ ಆರ್ ದ ರಿಯಲ್ human needs, human desires. In the heart of the heart you watch, human being wants these 4. ನಮ್ಮ ಹಾರ್ಟ್ ವಾಂಟ್ಸ್. ಇಟ್ಸ್ ನಾಟ್ ಇಂಪೋಸ್ಡ್ ಬೈ ಔಟ್ಸೈಡ್, ಯಾರೋ ಬರೆದಿದ್ದು ಯಾರೋ ಮಾಡಿದ್ದಲ್ಲ. ಯುವರ್ ಹಾರ್ಟ್ ವಾಂಟ್ಸ್ ಇಟ್. ಯು ಲುಕ್ ಎಟ್ ಇಟ್ ಅಷ್ಟೇ. ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗ್ತದೆ. ಹೀಗೆ ಗಮನಿಸಿದ್ದಾಗ ಅರ್ಥಕಾಮ ಪುರುಷಾರ್ಥ ಸ್ವಲ್ಪ ಗಮನಿಸಿದ್ದರೆ ಗೊತ್ತಾಗ್ತದೆ, ಎಲ್ಲರಿಗೂ ಗೊತ್ತು. ಧರ್ಮ ಎಂಬುದು ಏನಂದರೆ ನಮ್ಮ ಪರ್ಸನಾಲಿಟಿಯಲ್ಲಿ ಎಲ್ಲ ಪರ್ಸನಾಲಿಟಿಗೆ ಬೇಕಾಗಿದ್ದು ಎಲ್ಲವೂ ಸೇರಿಸಿಕೊಂಡಿದ್ದರೆ ಅದು ಧರ್ಮ ಎಂದು ಹೇಳಿದ್ದಾರೆ. ಇದು ಸ್ವಲ್ಪ ವೇಗ ಆಗಿದೆ, ಸ್ವಲ್ಪ ಕ್ಲಿಯರ್ ಮಾಡ್ತೀನಿ ನೋಡಿ. ನಮಗೆ ಮೊದಲು ಫಿಸಿಕಲ್ ಪರ್ಸನಾಲಿಟಿ ಇದೆ, ಬಾಡಿ ಇದೆ. ನಮಗೆ ಮೈಂಡ್ ಇದೆ, ಅದೊಂದು ಇನ್ನರ್ ಪರ್ಸನಾಲಿಟಿ. ಅಷ್ಟೇ ಅಲ್ಲ, ನಮಗೆ ಸೊಸೈಟಿ ಇದೆ. ಸೊಸೈಟಿಯಲ್ಲಿ ವಿ ಆರ್ ಮೆಂಬರ್ ಆಫ್ ಎ ಸೊಸೈಟಿ. ಸೊಸೈಟಿಯಲ್ಲಿ ನಾವೊಬ್ಬ ಸದಸ್ಯರು. ಅದರಿಂದ ನಮಗೆ ಸಾಮಾಜಿಕ ಸಂಬಂಧಗಳಿವೆ. ಕುಟುಂಬ, ಸಮಾಜ, ನೇಷನ್ ಆ್ಯಂಡ್ ವರ್ಲ್ಡ್. 3 or 4 ಲೆವೆಲ್ಸ್ ಸೊಸೈಟಿ ಅಂದರೆ ಈ 4 ಲೆವೆಲ್ಸ್ ನಾನು ಹೇಳ್ತಾ ಇದ್ದೆ. ಇದು ಸೋಷಲ್ ಪರ್ಸನಾಲಿಟಿ ಇದೆ ನಮಗೆ ಎಟ್ ದ ಸೇಮ್ ಟೈಮ್ ಒಂದು ಎಕನಾಮಿಕ್ ಇದೆ. ಎಕನಾಮಿಕ್ಸ್ ಅಂದರೆ ಒಂದು ಸಂಪಾದನಾ, ಅದರ ರಕ್ಷಣಾ, ಮತ್ತು ಎಂಜಾಯಿಂಗ್, ಯೂಸಿಂಗ್ ದೆಮ್, ಸ್ಪೆಂಡಿಂಗ್ ದೆಮ್. ದೀಸ್ 3 ಪುಟ್ ಟುಗೆದರ್ ಇಸ್ ಕಾಲ್ಡ್ ಎಕನಾಮಿಕ್ಸ್. ಅಲ್ಲ, ವೆದರ್ ಇಂಡಿವಿಜುವಲ್ ಎಕನಾಮಿಕ್ಸ್ ಆರ್ ಹೋಲ್ ನ್ಯಾಷನಲ್ ಎಕನಾಮಿ. ಎಕನಾಮಿಕ್ಸ್ ಮೀನ್ಸ್ ದಿಸ್ ಅಲಾನ್ ಪ್ರೊಡಕ್ಷನ್ ಆ್ಯಂಡ್ ದೆನ್ ಯೂಸಿಂಗ್ ದೆಮ್ ಆ್ಯಂಡ್ ದೆನ್ ಸ್ಪೆಂಡಿಂಗ್ ದೆಮ್. ದಿಸ್ ವಾಟ್ ದೇ ಮೀನ್ ಎಕನಾಮಿಕ್. ಐ ಆಮ್ ನಾಟ್ ಎಕನಾಮಿಕ್ ಸ್ಟೂಡೆಂಟ್. ಏನೋ ಸ್ವಲ್ಪ ಕೇಳಿದ್ದೀನಿ ಅವರು ಹೇಳುವಾಗ. So we have an economics personality. So one is psychological personality, physical personality, social personality, economics personality, 4 ಆಯಿತು. ಇದಲ್ಲದೆ ನಮಗೆ ಇನ್ನರ್ ಕೋರ್ ಇದೆ. ಇದಕ್ಕಿಂತ ಹೆಚ್ಚಿನದು ನಮ್ಮ ಶಾಸ್ತ್ರ ಹೇಳ್ತಾರೆ, ದರ್ ಇಸ್ ಒನ್ ಸ್ಪಿರಿಚುವಲ್ ಪರ್ಸನಾಲಿಟಿ, ದ ಕೋರ್ ಮೀ. ನಾನು ಇವೆಲ್ಲವನ್ನು ದಾಟಿ ಇದಕ್ಕಿಂತ ಹೆಚ್ಚು ದರ್ ಇಸ್ ಸಮಥಿಂಗ್ ಡೀಪರ್ ಡಿಸೈರ್, ಡೀಪರ್ ನೀಡ್. ಏಕೆಂದರೆ ಇದು ಎಕನಾಮಿಕ್ಸ್ನಿಂದ ತೃಪ್ತಿ ಆಗಲ್ಲ. ನಿಮಗೆ ಸೋಷಲ್ ರಿಲೇಷನ್ಶಿಪ್ ಚೆನ್ನಾಗಿರುತ್ತವೆ, ನಿಮ್ಮ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಚೆನ್ನಾಗಿದ್ದಾರೆ, ಉದ್ಯೋಗ ಚೆನ್ನಾಗಿದೆ, ಹಣ ಇದೆ, ಬಾಡಿಲಿ ಯು ಆರ್ ಹೇಲ್ ಆ್ಯಂಡ್ ಹೆಲ್ದಿ. ಮೈಂಡ್ ಆಲ್ಸೋ ಇಸ್ ರೀಸನಬಲಿ ಓಕೆ, ಯು ಆರ್ ನಾಟ್ ಹೈಲಿ ಡಿಸ್ಟರ್ಬ್ಡ್ ಪರ್ಸನ್ ಆರ್ ಮೆಂಟಲ್ ಕೇಸಸ್, ನ್ಯೂರಾಟಿಕ್ ಕೇಸಸ್ ಏನೋ ಇಲ್ಲ, ಹೆಲ್ದಿ ಪರ್ಸನಾಲಿಟಿ. ಬಟ್ ಸ್ಟಿಲ್ ದೆರ್ ಇಸ್ ಸಮಥಿಂಗ್ ಮಿಸ್ಸಿಂಗ್. ಅಂದರೆ ಏನು? ಈ 4ಕ್ಕಿಂತ ಇನ್ನೂ ಒಳಗಾಗಿದ್ದು ಇನ್ನೊಂದು ಏನೋ ಇದೆ. ಎ ಡೀಪರ್ ಪರ್ಸನಾಲಿಟಿ ದಟ್ ಆಲ್ಸೋ ನೀಡ್ಸ್ ಟು ಬಿ ಸ್ಯಾಟಿಸ್ಫೈಡ್. ಅದಕ್ಕೆ ಒಂದು ಡಿಸೈರ್ಸ್ ಇವೆ, ಅದಕ್ಕೆ ಒಂದು ಇಂಟ್ರೆಸ್ಟ್ ಇವೆ, ಅದು ಬೇಕು. ಈ ಇಂಟ್ರೆಸ್ಟ್ಗಳನ್ನು ಗಮನಿಸಿ ಇವುಗಳಲ್ಲಿ ನೋಡಿದ್ದರೆ ನಮ್ಮ ಎಲ್ಲ ಪರ್ಸನಾಲಿಟಿಯನ್ನು ಬ್ಯಾಲೆನ್ಸ್ ಆಗಿ ನೋಡುವುದೇ ಧರ್ಮ ಎಂದು ಹೇಳಿದ್ದಾರೆ. ಫಿಸಿಕಲ್ ನಿಮಗೆ ಹೆಲ್ತ್ ಇರಬೇಕು, ಎಕನಾಮಿಕ್ಸ್ ಇರಬೇಕು. ಕೆಲವರು ಏನು ಮಾಡ್ತೀವಿ ಅಂದರೆ ಒಂದು ಫಿಸಿಕಲ್ ಇಟ್ಕೊಂಡು ಎಕನಾಮಿಕ್ಸು ಕಾಂಪ್ರಮೈಸ್ ಮಾಡಿಬಿಡ್ತಾರೆ, ಅಥವಾ ಒಂದು ಹಣ ಸಂಪಾದಿಸುವುದೊಂದೇ ಇಟ್ಕೊಂಡು ಹೆಲ್ತ್ ಎಲ್ಲ ಇಗ್ನೋರ್ ಮಾಡಿಬಿಡ್ತಾರೆ, ಸೋಷಲ್ ರಿಲೇಷನ್ಶಿಪ್ ಸ್ಪಾಯಿಲ್ ಮಾಡ್ತಾರೆ. ಸೊಸೈಟಿಯಲ್ಲಿ ನಿಮಗೆ ನೇಮ್ ಕೆಟ್ಟದ್ದು ಬಂದರೆ ಪರವಾಗಿಲ್ಲ, ಹಣ ಸಂಪಾದಿಸ್ಕೊಂಡ್ರೆ ಸಾಕು, ಏನಿರುತ್ತಾರೆ, ನೇಮ್ ಡಸಂಟ್ ಮ್ಯಾಟರ್. ಸೊಸೈಟಿ ಹೇಟ್ಸ್ ಮೀ ಡಸಂಟ್ ಮ್ಯಾಟರ್, ಮನಿ ಇದ್ದರೆ ಸಾಕು. ಹಿಯರ್ ಏನಾಗ್ತಾ ಇದೆ, ಇವರ ಸೋಷಲ್ ರಿಲೇಷನ್ಶಿಪ್ ಕಾಂಪ್ರಮೈಸ್ ಮಾಡಿಬಿಡ್ತಿದೆ. ಸೊಸೈಟಿ ಡಿಡ್ ನಾಟ್ ರೆಸ್ಪೆಕ್ಟ್ ಯು, ಯು ಡಿಡ್ ನಾಟ್ ಕೇರ್ ಫಾರ್ ದೆಮ್. ಹ್ಯಾವ್ ಎ ಗುಡ್ ಸೋಷಲ್ ರಿಲೇಷನ್ಶಿಪ್, ರೆಸ್ಪೆಕ್ಟಬಲ್.
ಆ್ಯಂಡ್ ಆಲ್ಸೋ ಎಕನಾಮಿಕ್ಸ್, ದೆನ್ ಫಿಸಿಕಲ್, ದೆನ್ ಸೈಕಲಾಜಿಕಲ್. ಈ ಆಲ್ 4 ಪರ್ಸನಾಲಿಟಿಯನ್ನು ಬ್ಯಾಲೆನ್ಸ್ ಆಗಿ ಸಾಧಿಸುವುದೇ ಧರ್ಮ ಎಂದು ಹೇಳಿದ್ದೆ. ಯಾವುದೇ ಒಂದು ಪರ್ಸನಾಲಿಟಿ ಒಂದು ಆಸ್ಪೆಕ್ಟ್ ಆಫ್ ಲೈಫ್ಗೆ ಹೆಚ್ಚು ಪ್ರಾಧಾನ್ಯ ಕೊಟ್ಟು ಮಿಕ್ಕ 3 ಕಾಂಪ್ರಮೈಸ್ ಮಾಡಿದ್ದರೆ ಅಧರ್ಮ. ದಿಸ್ ಇಸ್ ದ ಮಾಡರ್ನ್ ವೇ ಆಫ್ ಡಿಫೈನಿಂಗ್ ಇಟ್. ಜನರಲಿ ನಾವು ಒಂದು ಮಾಡಿ, ಈ ಕಾಲದಲ್ಲಿ ಹೇಳ್ತೀನಿ, ನನಗೆ ಒಬ್ಬ ಪರ್ಸನ್ ಪರಿಚಯ ಇದ್ದಾನೆ. ಅವನು ದೊಡ್ಡ ಬ್ಯಾಂಕ್ ಮ್ಯಾನೇಜರ್. ಅವರಿಗೆ ಸಮಯಕ್ಕೆ ಊಟ ಮಾಡೋದಕ್ಕೆ ಟೈಮ್ ಇಲ್ಲ, ಅವ್ರಿಗೆ ಅಸಿಡಿಟಿ ಬರುತ್ತದೆ, ನಿದ್ದೆ ಇಲ್ಲ. ಸ್ವಾಮೀಜಿ ನಿದ್ದೆ ಬರ್ತಾ ಇಲ್ಲ, ಡಿಸ್ಟರ್ಬ್ ಆಗ್ತಾ ಇದೆ, ಟೆನ್ಷನ್ ಹೆಚ್ಚಾಗ್ತಾ ಇದೆ, ನಾನು ಬ್ಯಾಂಕ್ನಲ್ಲಿ ಎಲ್ಲರ ಜೊತೆಗೆ ಬೈದು ಬಿಡ್ತಾ ಇದ್ದೀನಿ, ಮೀಟಿಂಗ್ನಲ್ಲಿ ನನಗೆ ಐ ಆಮ್ ನಾಟ್ ಏಬಲ್ ಟು ಕಂಟ್ರೋಲ್ ಮೈಸೆಲ್ಫ್. ಏಕೆ ಎಂದು ವಾಚ್ ಮಾಡಿದ್ದೀರಿ, ಅವರಿಗೆ ನಿದ್ದೆ ಸರಿಯಾಗಿಲ್ಲ, ಊಟ ಟೈಮ್ಗಿಲ್ಲ. ಬರೀ ಇದೇನಪ್ಪ, ನೀವು ಬೇಸಿಕ್ ನೀಡ್ಸಿ ಅಸ್ತವ್ಯಸ್ತ ಮಾಡಿದ್ದೀವಿ ಅಂದರೆ ಸ್ವಾಮೀಜಿ ಏನು ಮಾಡಬೇಕು, ನಮ್ಮ ಕೆಲಸನೇ ಹಾಗೆ ಇದೆ. ನಾನು ಹೇಳಿದ್ದೇನೆ, ನಿಮ್ಮ ಕೆಲಸನ ಡಿಸೈನ್ ಮಾಡುವವರು, ಟೈಮ್ ಟೇಬಲ್ ಡಿಸೈನ್ ಮಾಡುವವರು, ನಿಮ್ಮ ಫಿಸಿಕಲ್ ನೀಡ್ಸ್ ಆಫ್ ನಿದ್ದೆ, ಊಟ ಅದು ನೋಡಬಾರದ? ಲಂಚ್ಗೆ ಟೈಮ್ ಇಲ್ಲ ಅಂತೆ. ಅಂದರೆ ದಿಸ್ ಈಸ್ ಎ ಥಿಂಗ್. ನಿಮ್ಮ ಬ್ಯಾಂಕ್ ಟೈಮಿಂಗ್ಸು, ನಿಮ್ಮ ಆಫೀಸ್ ಟೈಮಿಂಗ್ಸ್ ಡಿಸೈನ್ ಮಾಡುವವರು, ಅದರಲ್ಲಿ ಇಷ್ಟೊತ್ತಿನಿಂದ ಇಷ್ಟೊತ್ತು ಪ್ರೋಗ್ರಾಮ್, ಇದು ಹೋಲ್ ಡೇ ಪ್ರೋಗ್ರಾಮ್ ಇಡ್ತಾನೆ, ಮೊದಲು ಲಂಚ್ಗೆ ಟೈಮ್ ಕೊಡಲ್ಲ. ಕೆಲವರು ನಿಮಗೆ ನಿದ್ದೆಗೆ ಟೈಮ್ ಕೊಡಲ್ಲ, ಈಗ ಇಷ್ಟು ಅವರ್ಸ್ ಮಾಡಬೇಕು ಅಷ್ಟೇ ಹೇಳ್ಬಿಡ್ತಾರೆ. ಇದೇನಪ್ಪ ಅಂದರೆ ಅದು ನಿಮ್ಮ ಪರ್ಸನಲ್ ವಿಷಯ, ವಿ ಡೋಂಟ್ ಕೇರ್. ಈಗ ದಿಸ್ ಇಸ್ ವೇರ್ ಲಾಪ್ ಸೈಡೆಡ್ ಆಗಿಬಿಟ್ಟು ಅಧರ್ಮ ಆಗಿಬಿಟ್ಟಿದೆ. ನಮ್ಮ ಮನ್ವಾದಿ ಸ್ಮೃತಿಗಳನ್ನು ನೋಡಿದರೆ, ಮನುಸ್ಮೃತಿ ಅಥವಾ ವೇದವ್ಯಾಸ, ಯು ಕ್ಯಾನ್ ಸಿ ದೇ ಟಾಕ್ ಸೋ ಮೆನಿ ಥಿಂಗ್ಸ್, ಬಟ್ ಎವ್ರಿಥಿಂಗ್ ಬ್ಯಾಲೆನ್ಸ್ ಆಗಿ ಮಾತಾಡ್ತಾರೆ. ನಿಮ್ಮ ಫಿಸಿಕಲ್ ಪರ್ಸನಾಲಿಟಿ, ಸೈಕಲಾಜಿಕಲ್ ಪರ್ಸನಾಲಿಟಿ, ಎಕನಾಮಿಕ್ಸ್, ಸೊಸೈಟಿ, ಆಲ್ 4 ಒಂದು ಕಡೆ ಇಟ್ಕೊಂಡು ಎಲ್ಲಕ್ಕೆ ಬ್ಯಾಲೆನ್ಸ್ ಆಗಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿದಾಗ 4 ಸೇರಿಸ್ಕೊಂಡು ಮಾಡ್ತಾರೆ. ನಮ್ಮ ಈ ಯುರೋಪ್ನಿಂದ ಬಂದಾಗ ಒಂದು ನೋಡಿದರೆ ಅದರವನ್ನು ಇಗ್ನೋರ್ ಮಾಡ್ತೀವಿ, ಅದು ನಮ್ಮದಲ್ಲ, ನಿಮ್ಮ ಪರ್ಸನಲ್ ನೋಡ್ಕೊ, ಇಟ್ಸ್ ನಾಟ್ ಅವರ್ ಬಾದ್ರೆ, ಯುವರ್ ಪರ್ಸನಲ್ ಅಂದರೆ ಯಾರು, ಅದು ಇದು ನೋಡ್ಕೊಂಡು ಮಾಡಬೇಕಲ್ವೇ. ದಿಸ್ ಒನ್ ಸೈಡ್ ಆಗುತ್ತಾ ಇದೆ. ಈಗ ಇದು ಅಧರ್ಮ ಆಗುತ್ತಾ ಇದೆ. ನಾವು ಇವೆಲ್ಲನ್ನು ಬ್ಯಾಲೆನ್ಸ್ ಆಗಿ ನೋಡಿಕೊಂಡರೆ ಹಣ ಸಂಪಾದಿಸುವುದು ಒಳ್ಳೆಯದೇ, ಬಟ್ ಅದಕ್ಕೆ ಸಮಾಜದ ಗೌರ್ಮೆಂಟ್ ಲಾ, ಸೋಷಲ್ ಕನ್ವೆನ್ಷನ್ಸ್, ನೀವು ಇಂಡಿವಿಜುವಲ್ ಕಾನ್ಷನ್ಸ್, ಸೋಷಲ್ ಕನ್ವೆನ್ಷನ್ಸ್ ಇವೆ, ದೆನ್ ಗೌರ್ಮೆಂಟ್ ಲಾಸ್ ಇವೆ, ದೆನ್ ಅವರ್ ರಿಲಿಜಿಯಸ್ ಲಾಸ್ ಇವೆ. ಇವೆಲ್ಲ ಸೇರಿಸಿಕೊಂಡು ಪಾಲಿಸಿದ್ದರೆ ಸೊಸೈಟಿ ಆಗುತ್ತದೆ. ಇದರಲ್ಲಿ ಯಾವುದು ಕಾಂಪ್ರಮೈಸ್ ಮಾಡಿದ್ದರೂ ಅಧರ್ಮ ಆಗಿಬಿಡ್ತದೆ. ಆದ್ದರಿಂದ ಧರ್ಮ ಅಂದರೆ ಏನೆಂದರೆ ಈ 4 ಬ್ಯಾಲೆನ್ಸ್ ಆಗಿ ಜೀವಿಸುವುದು ಧರ್ಮ. ಯಾವುದು ಒಂದು ಮಾಡಿ ಮಿಕ್ಕ 2, 3 ಯಾವುದೋ ಉಪೇಕ್ಷೆ ಮಾಡಿ ಇಗ್ನೋರ್ ಮಾಡಿಬಿಟ್ರೆ ಅದು ನಮ್ಮನ್ನೇ ಏಕಪಕ್ಷ ಆಗಿಬಿಡ್ತಾ ಇದೆ, ಒನ್ ಸೈಡ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಈ ಒನ್ ಸೈಡ್ ಡೆವಲಪ್ಮೆಂಟು ನಮ್ಮನ್ನು ಹಾಳು ಮಾಡ್ತದೆ. ಈಗ ರಿಲಿಜನ್ ವಿಷಯದಲ್ಲಿ ಒಂದು ವಿಷಯ ಹೇಳ್ತೀನಿ. ಕಾಮನ್ ಸೆನ್ಸ್ ಲಾ ಒಂದಿದೆ. ಕಾಮನ್ ಸೆನ್ಸ್ ಅಂದರೆ ಸೋಷಲ್ ಕನ್ವೆನ್ಷನ್ಸ್. ವೆನ್ ವಿ ಲಿವ್ ಇನ್ ಎ ಸೊಸೈಟಿ ಟುಗೆದರ್, ಒಂದು ಕಾಲನಿ ಇಂಥದ್ದಿದ್ದರೆ ನಾನು ಇನ್ನೊಬ್ಬರಿಗೆ ಅಕಾರಣವಾಗಿ ಅನ್ಯಾಯ ಮಾಡಬಾರದು, ಪಾರ್ಕಿಂಗ್ ಮಾಡಿದರೆ ರೋಡ್ ಮೇಲೆ ನಿಲ್ಲಿಸಬಾರದು, ಪಕ್ಕಕ್ಕಿಡಬೇಕು, ಅಲ್ಲ, ಜಸ್ಟ್ ಕಾಮನ್ ಸೆನ್ಸ್. ಬಿಕಾಸ್ ಐ ಹ್ಯಾವ್ ಟು ಕೇರ್ ಫಾರ್ ಅದರ್ಸ್ ನೀಡ್ಸ್ ಆ್ಯಂಡ್ ಇಂಟ್ರೆಸ್ಟ್ ಆಲ್ಸೋ. ಇನ್ನೊಬ್ಬರಿಗೆ ತೊಂದರೆ ಆಗುವ ಹಾಗೆ ಜೀವಿಸಿದ್ದರೆ ಅದು ನನ್ನ ಟೂ ಮಚ್ ಸೆಲ್ಫಿಶ್ನೆಸ್ ಆಗುತ್ತದೆ. ಐ ಆಮ್ ನಾಟ್ ಗ್ರೋಯಿಂಗ್ ಬಿಯಾಂಡ್. ನನ್ನ ಸೋಷಲ್ ಪರ್ಸನಾಲಿಟೀಸ್ ಏನದು ನ್ಯಾರೋ ಆಗಿಬಿಟ್ಟಿತ್ತು, ಸಂಕುಚಿತ ಆಗಿಬಿಟ್ಟಿದೆ. ಸೋಷಲ್ ಅವೇರ್ನೆಸ್ ಎನ್ನುವುದು ನನ್ನನ್ನು ಬ್ರಾಡ್, ವ್ಯಾಪಕ ಮಾಡ್ತದೆ. ಇನ್ನೊಬ್ಬರನ್ನು ನಾನು ಅರ್ಥ ಮಾಡ್ಕೊಳ್ತೀನಿ, ನನ್ನದಲ್ಲಿ ಹೃದಯದಲ್ಲಿ ಒಂದು ವ್ಯಾಪಕತೆ ಡೆವಲಪ್ ಆಗ್ತದೆ. ಹೀಗೆ ಇದು ಸೊಸೈಟಿ. ಹಾಗೆ ಎಕನಾಮಿಕ್ಸ್, ಸಂಪಾದನದಲ್ಲಿ ಇವೆಲ್ಲವನ್ನು ಬ್ಯಾಲೆನ್ಸ್ ಮಾಡುವುದು ಧರ್ಮ ಎಂದು ಹೇಳಿದ್ವಿ. ಸೊ ಇದಕ್ಕೆ ನಮ್ಮ ಸೋಷಲ್ ಲಾಸ್ ಕೆಲವು ಇವೆ, ಕನ್ವೆನ್ಷನಲ್ ಲಾಸ್, ದೆನ್ ಗೌರ್ಮೆಂಟ್ ಲಾಸ್ ಇವೆ. ಪ್ಲಸ್ 3ನೇದೇನಿದೆ ಅಂದರೆ ಧರ್ಮ ಎಂಬುದು ಪುಣ್ಯ ಪಾಪ ಎಂಬುದು ಒಂದು ಶಾಸ್ತ್ರ ಹೇಳ್ತಾರೆ. ಇನ್ನೊಂದು, ಈಗ ನಾವು ಮಾಡುವ ಪ್ರತಿಯೊಂದು ಕರ್ಮಕ್ಕೆ ಒಂದು 2 ಬಗೆಯಾದ ಫಲಗಳಿರುತ್ತದೆ. ಒಂದು ದೃಷ್ಟ ಫಲ, ಇನ್ನೊಂದು ಅದೃಷ್ಟ ಫಲ. ಒಂದು ವಿಸಿಬಲ್ ರಿಸಲ್ಟ್, ಇನ್ನೊಂದು ಇನ್ವಿಸಿಬಲ್ ರಿಸಲ್ಟ್. ಇನ್ವಿಸಿಬಲ್ ಅಂದರೆ ಈ ನಮ್ಮ ಮನಸ್ಸಿಗೆ, ಇಂದ್ರಿಯಗಳಿಗೆ ಗೊತ್ತಾಗಲ್ಲ, ಬಟ್ ಅದೊಂದು ದಿವ್ಯ ದೃಷ್ಟಿಗೆ, ಒಂದು ಋಷಿಗಳ ದೃಷ್ಟಿಗೆ ಗೊತ್ತಾಗುವಂಥದ್ದು. ದಟ್ ಈಸ್ ಆಲ್ಸೋ ಎ ಲಾ, ದಟ್ ಈಸ್ ಆಲ್ಸೋ ಎ ಸೈಂಟಿಫಿಕ್ ಲಾ, ಎ ನ್ಯಾಚುರಲ್ ಲಾ, ಇಟ್ ಹೈಯರ್ ಲೆವೆಲ್ ಅಷ್ಟೇ. ಪುಣ್ಯ ಪಾಪ ಅಂದರೆ ಬಿಲೀಫು, ಬ್ಲೈಂಡು ಅನ್ನೋ ಆ ಮಾತು ಹೇಳಬೇಡಿ. ದಟ್ ಈಸ್ ಅನ್ ಅನದರ್ ಲಾ, ಇಟ್ ಹೈಯರ್ ಲೆವೆಲ್ ಅಷ್ಟೇ. ಆ ಲೆವೆಲ್ ಯೌಗಿಕ ದೃಷ್ಟಿ ಇರುವವರು, ಆ ಋಷಿ ದೃಷ್ಟಿ ಇರುವವರು ಕ್ಯಾನ್ ಸಿ ದಮ್. ಇನ್ಫ್ಯಾಕ್ಟ್ ದೇ ಕ್ಯಾನ್ ಸಿ ಹೌ ದ ಲಾ ಫಂಕ್ಷನ್ಸ್. ಸಮ್ ಆಫ್ ದ ರಿಷೀಸ್, ಯೋಗೀಸ್, ನಮ್ಮ ರಮಣ ಮಹರ್ಷಿ ಅಂತವರು, ದೇ ಕ್ಯಾನ್ ಸೇ ದಮ್ ಹೌ ಸಿಸ್ಟಮೆಟಿಕಲಿ ಎ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಇದೆ. ಹಿ ವುಡ್ ಟೆಲ್ ಎಕ್ಸಾಕ್ಟ್ಲಿ. ಲೈಕ್ ರಮಣ ಮಹರ್ಷಿ ಅಂತ ಯೋಗಿಗಳ ಕೆಲವು ಪ್ರವಚನಗಳು ನೋಡಿದ್ದರೆ ಸಿಗೋ ಈ ಕರ್ಮಕ್ಕಿಗೋ ಇದು ಎನ್ನುವುದು ದೇ ವಿಲ್ ಸೇ ವೆರಿ ಎಕ್ಸಾಕ್ಟ್ಲಿ ಹೇಳ್ಬಿಡ್ತಾರೆ. ದಟ್ಸ್ ಆಲ್ಸೋ ಎ ಕಾಸ್ ಆ್ಯಂಡ್ ಎಫೆಕ್ಟ್ ಲಾ. ದಟ್ಸ್ ಇಟ್ಸ್ ಅನದರ್ ಲೆವೆಲ್. ಸೊ ಒಂದು ಕಾಮನ್ ಸೆನ್ಸ್ ಲಾ, ನಮ್ಮ ಸೋಷಲ್ ಈ ಗೌರ್ಮೆಂಟ್ ಲಾಸ್ ಪಾಲಿಸುವುದೇ ಅಲ್ಲವೇ,
ನಾವು ಸ್ವಲ್ಪ ಮಾರಲ್ ಆ್ಯಂಡ್ ದೆನ್ ವ್ಯಾಲ್ಯೂಸ್ ಇವೆ ನೋಡಿ, ಅದನ್ನು ಸೇರಿಸ್ತೀವಿ. ಅದು ಆಲ್ಸೋ ಇಸ್ ಅ ಪಾರ್ಟ್ ಆಫ್ ಧರ್ಮ. ಏಕೆಂದರೆ ದಟ್ ಸ್ಯಾಟಿಸ್ಫೈಸ್ ಎ ಡೀಪರ್ ಪರ್ಸನಾಲಿಟಿ. ಅದಕ್ಕೆ ಕಾನ್ಷಿಯನ್ಸ್ ಎಂದು ಹೇಳುತ್ತೀವಿ ನೋಡಿ. ಅಂತರಾತ್ಮ ಹೇಳ್ತಾರ ಕಾನ್ಷಿಯನ್ಸ್. ಆ ಕಾನ್ಷಿಯನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಈಗ ಏನಾಗ್ತಾ ಇದೆ ಅಂದರೆ ಕಾನ್ಷಿಯನ್ಸನ್ನು ಸ್ನಬ್ ಮಾಡಿ ಅದನ್ನು ಮುಚ್ಚಿ ಕಾಮನ್ ಮ್ಯಾನ್ಕ್ ಬಿಡಿ. ನೀವು ಲಂಚ ತಗೊಳ್ತಾ ಇದ್ದರೆ, ಯಾರಿಗೂ ಅನ್ಯಾಯ ಮಾಡ್ತಾ ಇದ್ದರೆ, ಸುಳ್ಳು ಹೇಳ್ತಾ ಇದ್ದರೆ, ಯು ಸಿಂಪ್ಲಿ ನಿಮ್ಮ ಹೃದಯವನ್ನು ಕೇಳಿ, ಇದು ತಪ್ಪು ಎಂದು ನಮಗೆ ಹೇಳ್ತದೆ. ನಿಮ್ಮ ಅಂತರಾತ್ಮ ಹೇಳ್ತದೆ ತಪ್ಪು, ಇದು ಮಾಡಬಾರದು. ನಾವೇನು ಮಾಡ್ತೀವೋ ಅದನ್ನು ಡಿಫೆಂಡ್ ಮಾಡ್ಕೊಳ್ತೀವೋ, ಈ ಕಾಲದಲ್ಲಿ ಬೇರೆ ಇದೆ, ಸೊಸೈಟಿ ಬೇರೆ ಇದೆ, ಅಲ್ಲದ್ರೆ ಆಗಲ್ಲ, ಎಲ್ಲರೂ ಮೋಸ ಮಾಡ್ತಾ ಇದ್ದಾರೆ, ನಾವೊಬ್ಬರು ಮಾಡದಿದ್ದರೆ ವಿ ವಿಲ್ ಲ್ಯಾಕ್ ಬಿಹೈಂಡ್, ನಾವು ಎಲ್ಲರ ಜೊತೆಗೆ ಇರಬೇಕು, ಅಥವಾ ಏನೇನೋ ವಿ ಕೀಪ್ ಆನ್ ಗಿವಿಂಗ್ ಸಮ್ ಲಾಜಿಕ್ ಅಂಡ್ ಟ್ರೈ ಟು ಸಪ್ರೆಸ್ ಇಟ್. ನೀವು ಎಷ್ಟು ಸಪ್ರೆಸ್ ಮಾಡಿದರೂ ನಿಮ್ಮ ಅಂತರಾತ್ಮ ಹೇಳ್ತದೆ, ನೀವು ಎಷ್ಟೇ ಲಾಜಿಕ್ ಕೊಡೋ ಅದು ಸರಿಯಾಗಿಲ್ಲ, ಅದು ಒಪ್ಪಲ್ಲ, ಸರಿಯಾಗಿಲ್ಲ. ಅದನ್ನು ನಾವು ಸ್ನಬ್ ಮಾಡ್ತಾ ಇದ್ದೀವಲ್ಲ, ಆಗ ದಟ್ಸ್ ಎ ಡೇಂಜರಸ್. ಅದು ಇನ್ಫ್ಯಾಕ್ಟ್ ಅದು ಗಾಡ್ ಗಿವನ್ ಗಿಫ್ಟ್. ಸೊಸೈಟಿ ಅಲ್ಲ, ನೇಚರ್ ಹ್ಯಾಸ್ ಗಿವನ್ ಯು. ದಟ್ ಈಸ್ ವೇರ್ ಈಶ್ವರಾಸ್ ಅನುಗ್ರಹ ಆ ಕಾನ್ಷಿಯನ್ಸ್ ಮೂಲಕ ಬರ್ತಾ ಇದೆ. ಅದನ್ನು ಕೆಲವೊಮ್ಮೆ ನಾವು ಕೆಲವು ರಾಂಗ್ ಕಲ್ಚರ್ನಿಂದ ಸಮ್ಟೈಮ್ಸ್ ರಾಂಗ್ ವ್ಯಾಲ್ಯೂಸ್ ಕಲಿಯುತ್ತೀವಿ. ಅದನ್ನು ಪ್ಯೂರಿಫೈ ಮಾಡಬೇಕು ಆ್ಯಂಡ್ ಅಲವ್ ಇಟ್ ಟು ಗ್ರೋ. ಅದು ನಿಜವಾಗಿ ಪ್ರಾಪರ್ ಗೈಡೆನ್ಸ್ ಮಾಡ್ತದೆ, ನಮಗೆ ನಮ್ಮನ್ನು ಬ್ಯಾಲೆನ್ಸ್ ಮಾಡುವಕ್ಕೆ ಬಿಡುತ್ತದೆ, ನಮ್ಮನ್ನು ಬ್ಯಾಡ್ ಹ್ಯಾಬಿಟ್ನಿಂದ ಬಿಡುತ್ತದೆ, ನಮ್ಮ ತಪ್ಪು ಮಾಡಿದ್ದರೆ ಹೇಳ್ತದೆ. ನಾವು ಸಾಮಾನ್ಯವಾಗಿ ಅದನ್ನು ಮಾಡಿಬಿಡ್ತೀವಿ. ನಂಬಂದರೆ ಅದು ಬ್ಲಂಟ್ ಮಾಡಿಬಿಡ್ತೀವಿ. ಅದು ಆಗಬಾರದು. ಸೊ ಅದು ಆಲ್ಸೋ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್. ಸೊ ಇನ್ ಧರ್ಮ ಮಿಕ್ಕದು ಹೇಳಿದ್ದೀನಿ ನೋಡಿ, ಇನ್ ಯುವರ್ ಫಿಸಿಕಲ್, ಸೈಕಲಾಜಿಕಲ್, ಸೋಷಲ್, ಎಕನಾಮಿಕ್ ಜೊತೆಗೆ ಈ ಫಿಫ್ತ್, ಈ ಕಾನ್ಷಿಯನ್ಸನ್ನು ಪ್ಯೂರಿಟಿ ಮೇಂಟೈನ್ ಮಾಡಿಕೊಳ್ಳುವುದು ಆಲ್ಸೋ ಪಾರ್ಟ್ ಆಫ್ ಧರ್ಮ. ಈ 5 ಪರ್ಸನಾಲಿಟೀಸ್ ಒಟ್ಟು ಜೊತೆಗೆ ಡೆವಲಪ್ ಮಾಡ್ತಾ ಹೋಗುವುದನ್ನು ಧರ್ಮ ಎಂದು ಹೇಳಿದ್ದೀನಿ. ಈಗ ಇನ್ನೊಂದು ಮೋಕ್ಷ ಇದೆ, ಅದನ್ನು ಜಸ್ಟ್ ಬ್ರೀಫ್ಲಿ ಹೇಳ್ತೀನಿ. ಈ ನಾರ್ಮಲ್ ಲೆವೆಲನ್ನು ದಾಟಿ ಇನ್ನೂ ಒಂದು ಹೈಯೆಸ್ಟ್ ಲೆವೆಲ್ಗೆ ಬೆಳೆಯುವುದು, ವೇರ್ ಯು ಟ್ರಾನ್ಸೆಂಡ್ ಆಲ್ ದ ನಾರ್ಮಲ್ ಸ್ಮಾಲ್ ಲಿಮಿಟೇಷನ್ಸ್, ಯು ಬಿಕಮ್ ಎ ಹೈಲಿ ಪರ್ಫೆಕ್ಟೆಡ್ ಪರ್ಸನ್. ವೇರ್ ಅಲ್ಲಿ ಮನುಷ್ಯನಿಗೆ ಹ್ಯೂಮನ್ ವೀಕ್ನೆಸ್ಸು, ಪ್ರಾಬ್ಲಮ್ಸು, ಫ್ರಸ್ಟ್ರೇಷನ್ಸು ಅನ್ನಿ ದಾಟಿ ಹೋಗ್ತಾನೆ. ದೆರ್ ಇಸ್ ಅನ್ ಅಬ್ಸಲ್ಯೂಟ್ ಬ್ಲಿಸ್, ದೆರ್ ಇಸ್ ಎ ಹೈಲಿ ಮೆಚ್ಯೂರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್. The whole world, whole universe is one with you. The whole, it is an intuitive understanding. It is an inner growth in terms of awareness. And your whole attitude, your understanding of life, world, nanu, prapancha, ella understanding badalaistade. You'll become completely a divine being. In a way, you become one with Paramatma, or at least near about Paramatma, as good as Paramatma. ಅಲ್ಲಿ ಸ್ವಲ್ಪ ಟೆಕ್ನಿಕಲ್ ಡಿಫರೆನ್ಸಸ್ ಇವೆ, ಡಸಂಟ್ ಮ್ಯಾಟರ್, ಯು ಲೀವ್ ದೆಮ್, ಬಟ್ ಯು ವಿಲ್ ಬಿಕಮ್ ಸೊ ದಟ್ ಈಸ್ ಅನದರ್ ಒನ್, ದಟ್ ಈಸ್ ಎ ಮೋಕ್ಷ. ಸೊ ದಟ್ ಈಸ್ ಆಲ್ಸೋ ಎ ಹ್ಯೂಮನ್ ನೀಡ್. ವಿ ಆರ್ ಟೂ ಬಿಸಿ ವಿತ್ ಅವರ್ ಇಮ್ಮಿಡಿಯೇಟ್ ನೀಡ್ಸ್ ಆಫ್ ಮನಿ ಆ್ಯಂಡ್ ದೆನ್ ಲರ್ನಿಂಗ್ ಸಮ್ ಸ್ಕಿಲ್ ಆ್ಯಂಡ್ ಎಜುಕೇಷನ್ ಆ್ಯಂಡ್ ಎಟ್ಸೆಟ್ರಾ. ಸೊ ದ ಡೀಪರ್ ನೀಡ್ ನಮಗೆ ಹೀಗೆ ಗೊತ್ತಾಗ್ತಾ ಇಲ್ಲ. ಮೊದಲು ಅರ್ಥಕಾಮ ಪುರುಷಾರ್ಥಗಳನ್ನು ಸಾಧಿಸಿಕೊಳ್ಳುವುದು ಮೊದಲಿರುತ್ತದೆ. ಅದರ ಜೊತೆಗೆ ಯಂಗ್ಸ್ಟರ್ಸ್ಗೆ ಸ್ವಲ್ಪ ಧರ್ಮ ಹೇಳ್ತೀವಿ. ಧರ್ಮಕ್ಕೆ ಅನುಗುಣವಾಗಿ ಅರ್ಥಕಾಮ ಪುರುಷಾರ್ಥ ಸಾಧಿಸ್ಕೊ, ಇದು ಮೊದಲನೆಯ ಹಂತ. ಇನ್ನು ಸ್ವಲ್ಪ ಮನುಷ್ಯ ಇನ್ನೂ ಬೆಳೆಯುತ್ತಾ ಇರುವಾಗ ಧರ್ಮ ಆಸ್ಪೆಕ್ಟು ಸ್ವಲ್ಪ ಮೋರ್ ಹೆಚ್ಚಾಗುತ್ತದೆ, ಅರ್ಥಕಾಮ ಅದಕ್ಕೆ ಸೆಕೆಂಡರಿ ಆಗುತ್ತವೆ. ಅರ್ಥಕಾಮ ಅಂದರೆ ಪ್ಲೆಜರ್ಸ್ ಆ್ಯಂಡ್ ಮನಿ ವಿಲ್ ಬಿ ಸೆಕೆಂಡರಿ, ಧರ್ಮ ಬಿಕಮ್ಸ್ ಪ್ರೈಮರಿ, ಮೋರ್ ಪ್ರೈಮರಿ ಆಗುತ್ತದೆ. ಆ ಹಂತ ದಾಟಿದ ನಂತರ ಇನ್ನೂ ಮೇಲಿನ ಹಂತಕ್ಕೆ ಹೋದಾಗ ಮೋಕ್ಷ ಎಂದು ಹಂತ ಬರುತ್ತದೆ. ಇದು ಆಲ್ಸೋ ಅವರ್ ಡೀಪರ್ ನೀಡ್. ಆ ನೀಡ್ ನಾವು ಗೊತ್ತಾಗಬೇಕು. ಇನ್ನೂ ಮಚ್ ಸಟಲ್ ಆಗಿರುತ್ತದೆ, ಸೂಕ್ಷ್ಮವಾಗಿರುತ್ತದೆ. ಅದು ಗೊತ್ತು ಮಾಡಿಕೊಂಡರೆ, ಅದು ಸ್ಯಾಟಿಸ್ಫೈ ಆಗುವವರೆಗೂ ಮನುಷ್ಯನಿಗೆ ತೃಪ್ತಿ ಇಲ್ಲ. ಅದು ಸ್ಯಾಟಿಸ್ಫೈ ಆದರೆ ಪರಿಪೂರ್ಣ ತೃಪ್ತಿ, ಆನಂದ ಇನ್ನು ಯಾವುದು ಉಳಿಯುವುದಿಲ್ಲ. ಹಿ ಬಿಕಮ್ಸ್ ಟೋಟಲಿ ಬ್ಲಿಸ್ಫುಲ್ ಆ್ಯಂಡ್ ಬ್ಲೆಸ್ಸಡ್ ಬೀಯಿಂಗ್. ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಈಗಿನ ಆ ಮಾಡರ್ನ್ ಎಜುಕೇಷನ್, ಯುರೋಪಿಯನ್ ಕಲ್ಚರ್ ಏನು ಹೇಳ್ತಾ ಇದೆ ಅಂದರೆ, ಹೊರಗಿನದು ಸಾಧಿಸು, ಅದೇ ನಿಮಗೆ ಲೈಫ್ಗೆ ಫುಲ್ಫಿಲಿಟಿ ಕೊಡ್ತದೆ, ತೃಪ್ತಿ ಕೊಡ್ತದೆ. ಇದರಿಂದ ನೋಡಿ, ಮನುಷ್ಯನಿಗೆ ಹಣ ಇಲ್ಲದವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಆ ಸ್ಟ್ರಗಲ್ಗೋಸ್ಕರ ಕಾಂಪಿಟೇಷನ್, ಕಟ್ ಥ್ರೋಟ್ ಕಾಂಪಿಟೇಷನ್ ಹೋಗಿ ವ್ಯಾಲ್ಯೂಸು ಕಾಂಪ್ರಮೈಸ್ ಮಾಡ್ತಾ ಇದ್ದಾರೆ. ಪೇರೆಂಟಲ್ ಇಗ್ನೋರಿಂಗ್, ಸೊಸೈಟಿ ಇಗ್ನೋರಿಂಗ್, ವ್ಯಾಲ್ಯೂ, ಸೊಸೈಟಿ ಕೆಟ್ಟ ಹೆಸರು ಬಂದರು, ವಿ ಡೋಂಟ್ ಕೇರ್, ಹಾಡ್ಕೊಂಡ್ರೆ ಸಾಕು ಎಂದು ಅವ್ರು ಮಾಡ್ತಾ ಇದ್ದಾರೆ. ಬಟ್ ಅದು ಫ್ರಸ್ಟ್ರೇಷನ್ ಮಾಡ್ತಾ ಇದೆ, ಅಸಂತೃಪ್ತಿ ಮಾಡ್ತಾ ಇದೆ. ಆ ಧರ್ಮ ಪುರುಷಾರ್ಥ, ಮೋಕ್ಷ ಪುರುಷಾರ್ಥ ವನ್ನು ನಾವು ಕೇರ್ ಮಾಡದಿದ್ದರೆ ನಿಮ್ಮಲ್ಲಿರುವಂಥ ಆ ಡೀಪ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಸುಮ್ಮನೆ ಬಿಡಲ್ಲ.
ಅದು ಇನ್ನೊಂದು ಬಗೆಯಾಗಿ ಎಕ್ಸ್ಪ್ರೆಸ್ ಆಗಿ ಮನುಷ್ಯ ಇಸ್ ಬಿಕಮಿಂಗ್ ಅ ವೈಲ್ಡ್ ಎನಿಮಲ್ ಹಾಗೆ ತಯಾರಾಗ್ತಾ ಇದ್ದಾನೆ. ಏಕೆ? ಆ ಡೀಪರ್ ಧರ್ಮ ಪುರುಷಾರ್ಥ, ಆ ಡೀಪರ್ ಸ್ಪಿರಿಚುವಲ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದಿದ್ದರೆ, ಆ ಡೀಪರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಅಸಂತೃಪ್ತಿ ನಿಮ್ಮನ್ನು ಅಗ್ರೆಸಿವ್ ಮಾಡುವುದು, ಸೆಲ್ಫಿಶ್ ಮಾಡುವುದು, ಕ್ರುಯಲ್ ಮಾಡುವುದು ಮಾಡ್ತಾ ಇದೆ. ಏಕೆ ಅಂದರೆ ಆ ಡೀಪರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಇಗ್ನೋರ್ಡ್, ಕಾನ್ಷಿಯನ್ಸ್ ಇಸ್ ಸಪ್ರೆಸ್ಡ್. ಅದೇ ರಿಸಲ್ಟ್. ಲೈಫ್ನಲ್ಲಿ ಕೆಲವು ಏನು ಮಾಡ್ತಾನೆ, ಹೆಸರು ಇದೆ, ಮನಿ ಇದೆ, ಸ್ಟೇಟಸ್ ಇದೆ, ಎಲ್ಲ ಇದೆ, ಬಟ್ ಏಕೆ ವೈಲ್ಡ್ ಏಕೆ ಆಗ್ತಾ ಇದ್ದಾನೆ, ಇಷ್ಟು ಕ್ರಿಯಲ್ ಏಕೆ ಆಗ್ತಾ ಇದ್ದಾನೆ ಗೊತ್ತಾಗ್ತಾ ಇಲ್ಲ. ಏಕೆ ಅಂದರೆ ದಟ್ ಸಮಥಿಂಗ್ ಡೀಪರ್ ನೀಡ್ ಆಫ್ ದ ಹ್ಯೂಮನ್ ನೀಡ್ ಈಸ್ ನಾಟ್ ಕೇರಿಂಗ್ ಪ್ರಾಪರ್ಲಿ. ಅದನ್ನು ಸ್ನಬ್ ಮಾಡಿ ಸಾಧಿಸುವುದರಿಂದ ಅಸ್ತವ್ಯಸ್ತ ಆಗ್ತದೆ. ಆದ್ದರಿಂದ ಧರ್ಮ ಪುರುಷಾರ್ಥವು ನೆಸೆಸರಿ, ಇಂಪಾರ್ಟೆಂಟೇ. ಆಯ್ತಾ? ನಾನು ಹೇಳೋದು ಇದ್ರ ಬಗ್ಗೆ ಇನ್ನು ಹೇಳಬೇಕಾ? ಐ ಥಿಂಕ್ ಐ ಲವ್ ಮೋರ್ ಇಂಟರಾಕ್ಷನ್ ಅಲ್ಲವೇ? ನೀವೇನಾದರೂ ಹೇಳೋದಿದ್ದರೆ ಕ್ವಶನ್ ಹೇಳಿ, ಇದರ ಬಗ್ಗೆ ಆಗಲಿ ಅಥವಾ ನಾನು ಹೇಳಿದ ವಿಷಯ ಅಥವಾ ಇನ್ನೇನಾದರೂ ಬೇರೆ ಪ್ರಶ್ನೆ ಆದರೂ ನೀವು ಕೇಳ್ಬೋದು. ಕೇಳಿದ್ದರೆ ಅದನ್ನೇ ಒಂದು ವಿಷಯವನ್ನು ನಾನು ಹೇಳ್ತೀನಿ, ಅದರಿಂದ ನಿಮ್ಗೆ ಅರ್ಥವಾಗ್ತದೆ. ಆಯ್ತು ಆಯ್ತು. ಸ್ವಾಮಿಗಳು ಹೇಳಿದ್ರಲ್ಲಿ ಒಂದು ಮೇಜರ್ ಟೇಕ್ ಅವೇ ಅಂತಂದ್ರೆ, ಕಾಮನ್ ಆಗಿ ನಮ್ಮ ಗೋಲ್ಸ್, ಲೈಫ್ ಗೋಲ್ಸ್ ಅಂತ ನಮಗೆ ಜನರಲ್ ಆಗಿ ಗೊತ್ತು. ಬೇರೆಯವ್ರು ಏನ್ ಮಾಡ್ತಾ ಇದಾರೋ ಅದನ್ನ ನಾವು ಕಾಪಿ ಮಾಡ್ತಾ ಇದೀವಿ. ಬಟ್ ಅಷ್ಟೇ ಅಲ್ಲ, ಇನ್ನೂ ಕೆಲವು ಡೀಪರ್ ನೀಡ್ಸ್ ನಮಗಿದೆ ಅಂತ ಋಷಿಮುನಿಗಳು ಕಂಡು ಹಿಡಿದಿದ್ದಾರೆ. ದೇ ಆರ್ ಧರ್ಮ ಅಂಡ್ ಮೋಕ್ಷ. ಸೊ ಅವುಗಳನ್ನ ಕೂಡ ಅಚೀವ್ ಮಾಡೋ ಹಾಗೆ ನಮ್ಮ ಲೈಫ್ ನಾವು ಡಿಸೈನ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಐ ಥಿಂಕ್ ಸ್ವಾಮೀಜಿ ಹೇಳಿದ್ರಲ್ಲಿ ಮೇಜರ್ ಟೇಕ್ ಅವೇ. ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ನಮ್ಮ ಕಂಫರ್ಟ್ಸ್ ಯಾವುದು ನಾವು ಅದನ್ನ ಪಡ್ಕೊಳ್ತೀವಿ, ಸರಿ. ಅಷ್ಟೇ ಅಲ್ಲದೇನೆ ನಾವು ಯಾವ ತರ ಬದುಕಬೇಕು ಅಂತಂದ್ರೆ, ನಮ್ಮಿಂದ ಮತ್ತೊಬ್ಬರಿಗೂ ಒಳ್ಳೇದಾಗಬೇಕು, ಮತ್ತೆ ನಮಗೂ ಏನೋ ಒಂದು ಡೀಪರ್ ಸಂತೋಷ ಬರಬೇಕು. ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ರಿಯಲಿ ಧರ್ಮ. ಅದನ್ನ ನಾವು ಪಡ್ಕೊಳ್ಬೇಕು ಅಂತ ಹೇಳಿ ಸ್ವಾಮೀಜಿ ಹೇಳಿದ್ರು. ಸೊ ಕ್ವಶನ್ಸ್ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಯಾವ್ದಾದ್ರು ಕ್ವಶನ್ ಇದ್ರೆ ಕೇಳಬಹುದು. I'm very honored and thankful and grateful to you that ಈಗ ಬೆಂಗಳೂರಿಗೆ ಬಂದಿದ್ದೀರಾ, 4 ದಿನಕ್ಕೆ ಇರ್ಬೇಕು ಅಂತ ಬಂದಿದ್ದೀರಾ. ಅಷ್ಟರಲ್ಲಿ ಒನ್ ಈವ್ನಿಂಗ್ ನಮ್ ಜೊತೆ ಸ್ಪೆಂಡ್ ಮಾಡ್ಬೇಕು ಅಂತ ನೀವು ಅನ್ಕೊಂಡಿದ್ದು ನಂಗೆ ತುಂಬಾ ಖುಷಿ ಆಗಿದೆ. ಮತ್ತೆ ಇನ್ನೊಂದು, ಐ ಆಮ್ ವೆರಿ ಸಾರಿ, ಈ ಎಕ್ಸಾಮ್ ಗಲಾಟೆಯಲ್ಲಿ ನನಗೆ 2 ನಿಮಿಷ 5 ನಿಮಿಷ ಗೊತ್ತಿಲ್ಲ, ನಿಮ್ಮನ್ನು ವೇಟ್ ಮಾಡ್ತಿದ್ದೆ. ನನ್ನನ್ನು ಕ್ಷಮಿಸಿ. ನೀವು ಇಲ್ಲಿ ಬಂದಿದ್ದೀರಿ, ಕೇಳಿದ್ದೀರಿ, ಅದೇ ಸಂತೋಷ. ಇನ್ನು ಜಸ್ಟ್ ಒಂದು ವಿಷಯ, ನನ್ನ ಫ್ಯೂ ಆಫ್ ಮೈ ಸ್ಟೂಡೆಂಟ್ಸ್ ಇದ್ದಾರೆ, ಸುಮಾರು ಜನಕ್ಕೆ ಬರಕ್ಕಾಗಿಲ್ಲ, ಸುಮಾರು ಜನ ಇಲ್ಲಿ ತಾನೇ ಎಕ್ಸಾಮ್ ಪಾಪ ಬಂದು ಕುತ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಅವರಿಗೆ ಒಂದು ಪ್ರಶ್ನೆ, ಅವ್ರ ಕಡೆಯಿಂದ ಒಂದು ಪ್ರಶ್ನೆ ನನಗೆ ಅನ್ಸೋ ಪ್ರಕಾರ ಒಂದು ಪ್ರಶ್ನೆ. ಒಂದು, ಇವ್ರುಗಳು ಡಾನ್ಸ್ ಅಂತ ಖುಷಿಯಿಂದ ಬರ್ತಾರೆ, ಕ್ಲಾಸ್ಗೆ ಸೇರ್ಕೊಂಡಿದ್ದಾರೆ. ಮತ್ತೆ ಅಲ್ಲಿ ಒಂದು ಆ ಡಾನ್ಸ್ ಕ್ಲಾಸ್ ಅಲ್ಲಿ ಒಂದು ಕಾಂಪಿಟೇಷನ್ ಶುರು ಆಗುತ್ತೆ. ನಾನು ಯಾವ ಕಾಂಪಿಟೇಷನ್ಸ್ ಕಳ್ಸಲ್ಲ, ಯಾಕೆಂದ್ರೆ ಅದು ಕಾಂಪಿಟೇಷನ್ ಅಲ್ಲಿ ಯಾರೋ ಏನೋ ನೀನ್ ಚೆನ್ನಾಗ್ ಮಾಡಿ ನೀನ್ ಚೆನ್ನಾಗ್ ಮಾಡಿಲ್ಲ ಅನ್ನೋದು ಅದು ಎಫೆಕ್ಟ್ ಆಗ್ಬಾರ್ದು ಮಕ್ಕಳಿಗೆ, ನನ್ನ ಒಂದು. ಆದ್ರೆ ಸ್ಕೂಲಲ್ಲಿ ಇರುತ್ತೆ ಅವ್ರ ಕಾಂಪಿಟೇಷನ್, ಅದಕ್ಕೆಲ್ಲ ಓಕೆ. ನಾನೇ ಸ್ವಂತವಾಗಿ ಯಾವ ಕಾಂಪಿಟೇಷನ್ಗೂ ಕಳ್ಸಲ್ಲ. ಮತ್ತೆ ಇನ್ನೊಂದು, ಅವರಿಗೆ ಅಲ್ಲೇ ಕ್ಲಾಸ್ ಒಳಗಡೆನೆ ಒಂಥರ ಕಾಂಪಿಟೇಷನ್ ಒಂದ್ ಇದ್ರಲ್ಲಿ ಬಂದ್ಬಿಟ್ಟಿರುತ್ತೆ, ಅವ್ರವರಲ್ಲೇ ಬಂದ್ಬಿಟ್ಟಿರುತ್ತೆ. ಅದು ನನಗೆ ಎಲ್ಲೋ ಒಂದೊಂದು ಮೂಲೆಯಲ್ಲಿ ಕಾಣಿಸ್ತಾ ಇರುತ್ತೆ. ಅದನ್ನ ನಾನು ಹೇಗೆ ಅವ್ರು ಹೇಗೆ ಅವಾಯ್ಡ್ ಮಾಡ್ಕೋಬಹುದು? ಯಾರು ಚೆನ್ನಾಗ್ ಮಾಡ್ತಿದ್ದಾರೆ ಅಥವಾ ನಾನು ಯಾಕೆ ಚೆನ್ನಾಗ್ ಮಾಡ್ತಿಲ್ಲ ಅನ್ನೋದು ಯಾವ್ದು ಇಲ್ಲ. ನಿನ್ನ ಸಂತೋಷಕ್ಕೆ ನೀನ್ ಮಾಡು ಅನ್ನೋದನ್ನ ನಾವು ಏನೋ ಯಾವ್ದು ತರದಲ್ಲಿ ಹೇಳಿರ್ತೀವಿ, ಆದ್ರೆ ನಿಮ್ಮ ಮೂಲಕ ಅದು ಯಾವ ರೀತಿ ಅವ್ರಿಗೆ ನೆಕ್ಸ್ಟ್ ನನ್ನ ಕಡೆ ಬರೋ ಪ್ರಶ್ನೆ. ಇದು ವೆರಿ ಗುಡ್ ಕ್ವಶನ್. ಇದು ನಿಮ್ಮ ಡಾನ್ಸ್ ವಿಷಯದಲ್ಲಿ ಅಲ್ಲ, ಎಲ್ಲ ವಿಷಯದಲ್ಲಿ, ಎವ್ರಿವೇರ್ ಇನ್ ಲೈಫ್ ಈ ಪ್ರಾಬ್ಲಮ್ ಇದೆ. ಅಲ್ಲ, ಕಾಂಪಿಟೇಷನ್ ಈ ಕಾಲದಲ್ಲಿ ಪೋಟಿ ಇದೆ. ಪೋಟಿ ಯಾವುದೋ ಒಂದು ಬಗೆಯಾದ ಪೋಟಿ ಪೂರ್ವಕಾಲದಲ್ಲಿಯೂ ಇತ್ತು, ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಿದೆ. ಇದು ಸ್ವಲ್ಪ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ, ಇದು ತುಂಬ ಚೆನ್ನಾಗಿದೆ, ಒಳ್ಳೆಯ ಪ್ರಶ್ನೆ. ಕಾಂಪಿಟೇಷನ್ ಒಂದು ಬಗೆಯಾಗಿ ಒಳ್ಳೆಯದೇ ಅಲ್ಲವೇ? ಒಂದು ಬಗೆಯಾಗಿ ಒಳ್ಳೆಯದೇ, ಆದರೆ ಒಂದು ಬಗೆಯಾಗಿ ಹಾಳು ಮಾಡ್ತಾ ಇದೆ. ಇದು 2 ಆಸ್ಪೆಕ್ಟ್ಸ್ ಗಮನಿಸಿ ತಿಳ್ಕೊಳ್ಳಬೇಕು.
ಕಾಂಪಿಟೇಷನ್ ಅಂದರೆ ಏನಂದರೆ ಇನ್ನೊಬ್ಬರನ್ನು ನೋಡಿದಾಗ ನಾನು ಹಾಗೆ ಆಗಬೇಕು ಅಥವಾ ಅವರಿಗಿಂತ ಹೆಚ್ಚಾಗಬೇಕು ಅಲ್ಲವೇ, ಇದು ಅನಿಸುತ್ತದೆ. ಇದರಲ್ಲಿ ನೋಡಿದಾಗ ನನ್ನಲ್ಲಿ ನನಗಿಂತ ಹೆಚ್ಚು ಎಂದು ಇನ್ನೊಬ್ಬರದ್ದು ಕಂಡು ಬಂದರೆ ಇಮ್ಮಿಡಿಯೇಟ್ಲಿ ದುಃಖ ಬಂದು ಬಿಡ್ತದೆ. ಏನೋ ಒಂದು ಮಾನಸಿಕವಾದ ಅಸಂತೃಪ್ತಿ. ಆ ಅಸಂತೃಪ್ತಿ ಕೆಲವರ ಎಕ್ಸ್ಪ್ರೆಷನ್ ಬಗೆ ಬಗೆಯ ಆಗ್ತದೆ. ಕೆಲವರಿಗೆ ಸ್ವಲ್ಪ ಬೇಜಾರಾಗ್ತದೆ, ಸ್ವಲ್ಪ ಮೂಡ್ ಆಫ್ ಆಗ್ತದೆ, ಸ್ವಲ್ಪ ಕೋಪ ಬರುತ್ತದೆ, ಸ್ವಲ್ಪ ಆ ಈರ್ಷ್ಯ ಎಷ್ಟರ ಮಟ್ಟಿಗೆ ಹೋಗ್ತದೆ ಅಂದರೆ ಈಗ ಸ್ಟಾರ್ಟ್ ರ್ಯಾಗಿಂಗ್ ದೆಮ್, ಟೀಸಿಂಗ್ ದೆಮ್, ಸಪ್ರೆಸಿಂಗ್ ದೆಮ್, ಈ ಕಂಪ್ಲೇಂಟ್ ಮಾಡುವುದು, ಹಿಂಸೆ ಮಾಡುವುದು, ರ್ಯಾಗಿಂಗ್ ವರೆಗೂ ಹೋಗ್ತದೆ, ಟಾರ್ಚರಿಂಗ್ ವರೆಗೂ, ಎಕ್ಸ್ಪ್ಲಾಯಿಟೇಷನ್ ವರೆಗೂ ಹೋಗ್ತದೆ ಅಲ್ಲ. ಅಂದರೆ ಆ ಈರ್ಷ್ಯವನ್ನು ಡಿಫ್ರೆಂಟ್ ಲೆವೆಲ್ಸ್ ಪೀಪಲ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ದಿಸ್ ಇಸ್ ವಾಟ್ ವಿ ಆರ್ ಫೀಲಿಂಗ್ ಆಲ್ ಓವರ್ ದ ಸೊಸೈಟಿ, ಆಲ್ ಓವರ್ ದ ವರ್ಲ್ಡ್. ಇದರ ಬಗ್ಗೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಸ್. ಈರ್ಷ್ಯ ಎಂಬುದು ಇಸ್ ನ್ಯಾಚುರಲಿ ದೇರ್ ಇನ್ ಎವ್ರಿ ಹ್ಯೂಮನ್ ಬೀಯಿಂಗ್. ಇಟ್ ಇಸ್ ದೇರ್, ಇಟ್ ಇಸ್ ಇನ್ಸ್ಟಿಂಕ್ಟಿವ್, ಇಟ್ ಇಸ್ ಇನ್ಸ್ಟಿಂಕ್ಟ್ಲಿ ಪ್ರೆಸೆಂಟ್ ಇನ್ ಎವ್ರಿಬಡಿ. ಅರಿಷಡ್ವರ್ಗ ಎಂದು ಹೇಳ್ತಾರೆ ನೋಡಿ ಸಂಸ್ಕೃತದಲ್ಲಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ ಮಾತ್ಸರ್ಯವೇ ಜಲಸಿ ಅಥವಾ ಇದೆ ಈರ್ಷಾ ಜಲಸಿ ಎರಡು ಒಂದೇ, ಮಾತ್ಸರ್ಯ ಒಂದೇ. ಇದಕ್ಕೆ ಸಂಸ್ಕೃತದಲ್ಲಿ ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ ಪರೋತ್ಕರ್ಷೆ ಜಾಯಮಾನ ಸಂತಾಪ. ಪರ ಇನ್ನೊಬ್ಬರ, ಉತ್ಕರ್ಷ ನನಗಿಂತ ಇನ್ನೊಬ್ಬರ ಹೆಚ್ಚಿನ ಡೆವಲಪ್ಮೆಂಟ್, ಹೆಚ್ಚಿನದು ಯಾವುದು ನೋಡಿದ್ದರೆ ನನ್ನ ಮನಸ್ಸಿನಲ್ಲಿ ಉಂಟಾಗುವ ಸಂತಾಪ, ದುಃಖ. ಪರೋತ್ಕರ್ಷೆ ಜಾಯಮಾನ ಸಂತಾಪ, ಇದನ್ನು ದುಃಖ ಹೇಳ್ತೀವಿ. ಇದು ಎಲ್ಲರಲ್ಲಿ ಸಹಜವಾಗಿರುತ್ತದೆ. ಆದರೆ ಇದನ್ನು ಪ್ರಾಪರ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡರೆ ಇದೇ ಒಂದು ಅಸೆಟ್ ಆಗುತ್ತದೆ. ಪ್ರಾಪರ್ಲಿ ಚಾನಲೈಸ್ ಮಾಡುವುದು ಬೇಕು. ಅದನ್ನು ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಮೊದಲು ನೋಡಿ, ಪೊಟೆನ್ಷಿಯಲಿ ಎಲ್ಲರಲ್ಲಿ ಲಾಟ್ ಆಫ್ ಪೊಟೆನ್ಷಿಯಾಲಿಟಿ ಇದೆ. ದೆರ್ ಇಸ್ ನೋ ಹ್ಯೂಮನ್ ಬೀಯಿಂಗ್, ಯಾವ ಒಬ್ಬ ಮನುಷ್ಯನಿಲ್ಲ ಅವರಲ್ಲಿ ಯಾವುದೋ ಒಂದು ಅತ್ಯುತ್ತಮವಾದ ಸದ್ಗುಣವಿಲ್ಲದೆ ಇರುವವರು ಯಾರೂ ಇಲ್ಲ. ಇದು ಮೊದಲು ನೆನಪಿಟ್ಕೊಂಡೆ. ನಮ್ಮ ಶಾಸ್ತ್ರ ಹೇಳ್ತದೆ, ಎಲ್ಲರೂ ನೀವಾಗಿ ನಾವು ತಯಾರು ಮಾಡಿಕೊಂಡಿದ್ದಲ್ಲ, ನಾವೆಲ್ಲರೂ ಭಗವಂತನ ಕೈಯಾರ ತಯಾರು ಮಾಡಿರುವ ಜನರೇ. ಅದರಿಂದ ಈಚ್ ಪೀಸ್ ಇಸ್ ಎ ಪ್ರೊಡಕ್ಷನ್ ಆಫ್ ಗಾಡ್ ಓನ್ಲಿ. ಈಶ್ವರ ಭಗವಂತ ಸೃಷ್ಟಿ ಮಾಡಿರುವ ಒಂದು ಆರ್ಟ್ ಅಂದಂತೆ. ಈಚ್ ಒನ್ ಇಸ್ ಎ ಬ್ಯೂಟಿಫುಲ್, ಹೈಲಿ ಕ್ರಿಯೇಟಿವಿಟಿನಿಂದ ಭಗವಂತ ಸೃಷ್ಟಿ ಮಾಡಿದ ಈಚ್ ಒನ್ ಆಫ್ ಇಸ್ ಅನ್ ಎಕ್ಸಲೆಂಟ್ ಪೀಸ್ ಆಫ್ ಆರ್ಟ್. ಆದರೆ ಸರಿಯಾಗಿ ನೋಡುವುದು ಬೇಕು. ನಾವು ಎಕ್ಸಾಕ್ಟ್ಲಿ ಇದನ್ನು ಹೋಲಿಸಿ, ಲಿಟ್ರಲ್ ಆಗಿ ಹೋಲಿಸಿ ನೋಡ್ತೀವಿ, ಅಲ್ಲಿ ತಪ್ಪಿದೆ. ಟೇಬಲ್ ಕುರ್ಚಿ ಹೋಲಿಸಿ ಬಿಟ್ಟರೆ ಟೇಬಲ್ ಕುರ್ಚಿ ಹಾಗೆ ಇಲ್ಲ, ಕುರ್ಚಿ ಟೇಬಲ್ ಹಾಗಿಲ್ಲ, ಇರಲ್ಲ. ಹೇಗಿರುತ್ತದೆ? ಟೇಬಲೇ, ಕುರ್ಚಿ ಹೇಗಿರುತ್ತದೆ? ಇರಬೇಕಾಗಿಲ್ಲ ಅಲ್ಲ. ನೋ ಟೂ ಪೀಪಲ್ ಆರ್ ಅಲೈಕ್. ಯಾವ ಇಬ್ಬರು ಒಂದೇ ಬಗೆ ಇರಬೇಕಾಗಿಲ್ಲ. ಟೇಬಲ್ ಕುರ್ಚಿ ಆಗಿರಬೇಕಾಗಿಲ್ಲ, ಕುರ್ಚಿಲಿ ಟೇಬಲ್. ಯಾಕಂದರೆ ಎರಡು ಟೇಬಲ್ ಆಗಿದ್ದರೆ ಹೇಗೆ ಆಗ್ತದೆ? ಕುಳಿತಿರುವುದು ಹೇಗೆ? ಎರಡು ಕುರ್ಚಿ ಆಗಿದ್ದರೆ ನಾವು ಕೂತಿರ್ತೀವಿ, ಇಡುವುದು ಹೇಗೆ? ಟೇಬಲ್ ಇರಬೇಕು, ಕುರ್ಚಿ ಇರಬೇಕು. ಅದರಿಂದ ಈಚ್ ಪರ್ಸನ್ನಲ್ಲಿ ಯಾವುದೋ ಒಂದು ಸದ್ಗುಣ ಇರುತ್ತದೆ. ಅವರಲ್ಲಿರುವುದೇ ಎಕ್ಸಾಕ್ಟ್ಲಿ ಇವರಲ್ಲಿರುವುದೇ ಅವರಲ್ಲಿ ಇರಬೇಕಾಗಿಲ್ಲ. Now we have to understand this is the beauty, this is the variety God has created. So each one is a creation of Ishvara. So feel proud that each one is unique. So ನಾವೆಲ್ಲರೂ ಯುನೀಕ್ ಇನ್ ಅವರ್ ಓನ್ ವೇ. ಆದ್ದರಿಂದ ಇದೊಂದು. ಇನ್ನೊಂದು ಏನಾಗ್ತದೆ ಅಂದರೆ, ನಾವು ಇನ್ನೊಬ್ಬರಲ್ಲಿ ಯಾವುದೋ ಒಂದು ಸದ್ಗುಣ ನೋಡಿದಾಗ ನಮ್ಮಲ್ಲಿ ನಮ್ಮ ಗುಣ ಕಂಡು ಬರಲ್ಲ, ಇಮಿಡಿಯೇಟ್ಲಿ ಇನ್ನೊಬ್ಬರದೇ ನೋಡ್ತೀವಿ. ಅವ್ರನ್ನ ನೋಡಿದ ಯಾವುದೋ ಒಂದು ಒಳ್ಳೆಯ ಪಾಯಿಂಟ್ ನೋಡಿದಾಗ ಏನೋ ಒಳ್ಳೇದು ಮಾಡ್ತಾರೆ, ಎಲ್ಲರೂ ಅಪ್ರಿಷಿಯೇಟ್ ಮಾಡಿ ಆ ಚಪ್ಪಾಳೆ ಹಾಕಿಬಿಟ್ರೆ ನಮಗೇನಾಗ್ತದೆ? ಅಯ್ಯೋ, ಅವರೆಲ್ಲರೂ ಮೆಚ್ಕೊಂಡ್ರೆ ನನಗೇನಾಗಲಿಲ್ಲ. ನಿಮಗೂ ಇದೆ, ಬಟ್ ಥಿಂಗ್ ಇಸ್ ಅವರದೇ ಕಂಡು ಬರ್ತಾ ಇದೆ. ಇಟ್ ಇಸ್ ಸಮಥಿಂಗ್ ಲೈಕ್ ನಮ್ಮ ಮುಖ ನಮಗೆ ಕಂಡು ಬರಲ್ಲ ಅಲ್ಲವೇ? ಇನ್ನೊಬ್ಬರದೇ ಎಲ್ಲರದೇ ಕಂಡು ಬರ್ತದೆ. ನನ್ನ ಮುಖ ನನಗೆ ಕಂಡು ಬರ್ತದೆ, ಕನ್ನಡ ಇಟ್ಕೊಂಡ್ರೆ ಕಂಡು ಬರ್ತದೆ. ಇಲ್ಲದಿದೆ ನನಗೇನು ಕಂಡು ಬರಲ್ಲ, ಎಲ್ಲರ ಮುಖ ಕಂಡು ಬರ್ತದೆ. ಎಲ್ಲರೂ ನೋಡಿ, ನಾವು ಇಷ್ಟು ಜನರು ಇದ್ದರೆ ನನ್ನ ಮುಖ ಬಿಟ್ಟು ಎಲ್ಲರೂ ಕಂಡು ಬರ್ತಾರೆ, ನನ್ನ ನೆರಳು ನಮಗೆ ಕಂಡು ಬರಲ್ಲ. ಹಾಗೆ ನಾವು ಎಷ್ಟು ಸಾಧಿಸಿದ್ದರು ಇನ್ನೊಬ್ಬರದ್ದು ನೋಡಿಬಿಟ್ರೆ ಅಯ್ಯೋ ಅವ್ರಿಗೆ ಹೆಚ್ಚಾಯ್ತೆ ಅನ್ಸುತ್ತೆ. ಬಟ್ ನಿಮಗೂ ಇದೆ, ಯು ಡೋಂಟ್ ನೋ ಹೌ ಟು ಲುಕ್ ಅಟ್ ಯುವರ್ ಸೆಲ್ಫ್. ಇನ್ನೊಬ್ಬರು ಅಪ್ರಿಷಿಯೇಟ್ ಮಾಡಿದ ನಂತರ ಗೊತ್ತಾಗ್ತದೆ, ಓ ಆಗ ಮೊದಲು ನಮಗೆ ನಾಚಿಕೆ ಅನಿಸುತ್ತದೆ. ಈಸ್ ಇಟ್ ಟ್ರೂ? ಸುಮ್ಮನೆ ನನ್ನನ್ನು ಏನೋ ಆಟ ಆಡಿಸ್ತಾ ಇದ್ದಾರೆ, ಈಸ್ ಇಟ್ ಟ್ರೂ? ಸುಮ್ಮನೆ ಕೆಲವರು ಸುಮ್ಮನೆ ಮುಖಸ್ತುತಿ ಮಾಡ್ತಾರೆ, ಪ್ರೇಸ್ ಮಾಡ್ತಾರೆ ಆಟ ಆಡಿಸುವುದಕ್ಕೆ. ಇದು ನಿಜವಾ? ಮೊದಲು ನಂಬಿಕೆ ಆಗಲ್ಲ, ಇದು ನಿಜವಾ ಅನ್ಸುತ್ತದೆ. ನಂತರ ವಿ ಸ್ಟಾರ್ಟ್ ಆಕ್ಸೆಪ್ಟಿಂಗ್. ಓಕೆ ಮೊದಲು ಒಪ್ಕೊಳ್ತೀವಿ. ಒಪ್ಕೊಂಡ ನಂತರ ಆಫ್ಟರ್ ಸಮ್ ಡೇಸ್ ಏನಾಗ್ತದೆ, ಅದು ನ್ಯಾಚುರಲ್ ಆಗಿಬಿಡ್ತದೆ ಅಲ್ಲವೇ? ಮೊದಲು ನಮಗೆ ಇನ್ನೂ ಕೆಳಮಟ್ಟದಲ್ಲಿದ್ದೀವಿ. ಒಂದು ಸದ್ಗುಣ, ಒಂದು ಯಾವುದೋ ಒಂದು ಟ್ಯಾಲೆಂಟ್ ಸಾಧಿಸಿದ ನಂತರ ಸ್ವಲ್ಪ ಹಂತ ಮೊದಲು ನಮಗೆ ಉತ್ಸಾಹ ಎನಿಸುತ್ತದೆ, ನನಗಿದು ಸಾಧಿಸ್ಕೊಂಡೆ ಎಂದು ತುಂಬ ಸಂತೋಷ. ಆಫ್ಟರ್ ಫ್ಯೂ ಡೇಸ್ ಅದು ಹಳೆದಾಗಿಬಿಡ್ತದೆ. ಮತ್ತೆ ಇನ್ನೊಬ್ಬರಲ್ಲಿ ಕಂಡು ಬಂದರೆ ಮತ್ತೆ ಹಾಗೆ ನಿರೀಕ್ಷೆ ಬಂದುಬಿಡ್ತದೆ. ಇದೇನಪ್ಪ, ಹಿಂದೆ ಒಂದು ಸಲ ಸಾಧಿಸಿದ್ದೀನಲ್ಲ, ಆ ಸಾಧಿಸಿದ್ದು ಆ ಜಾಯ್ ಕಂಟಿನ್ಯೂಸ್ ಆಗಿ ಏಕೆ ಇರ್ತಾ ಇಲ್ಲ? ಇರಲ್ಲ, ಅದು ಹೋಗಿಬಿಡ್ತದೆ. ಹಾಗೆ ನಂತರ ಸ್ಟೇಜ್ ಮತ್ತೆ ಇರಿಸೆ ಶುರುವಾಗ್ತದೆ.
ಮತ್ತೆ ಅನದರ್ ಸ್ಟೇಜ್ ಮತ್ತೆ ಈರ್ಷೆ ಶುರುವಾಗ್ತದೆ. ದಿಸ್ ಗೋಸ್ ಆನ್ ಎಂಡ್ಲೆಸ್ಲಿ. ಹವೆವರ್ ಯು ಆರ್ ಅಚೀವಿಂಗ್, ಇನ್ಫ್ಯಾಕ್ಟ್ ನಿಮಗೆ ಹಿಂದಿನ ಹಂತಕ್ಕೆ ನೋಡಿದ್ದರೆ ಆಲ್ರೆಡಿ ಎಷ್ಟು ನೀವು ಸಾಧಿಸಿದ್ದೀರಿ, ಆದರೂ ನಿಮಗೆ ಅದಿರುತ್ತೆ. ದಿಸ್ ಇಸ್ ಹೌ ದ ಹ್ಯೂಮನ್ ನೇಚರ್ ಈಸ್. ದಿಸ್ ಇಸ್ ಹ್ಯೂಮನ್. ಇದು ಏನು ಮಾಡ್ತದೆ ಅಂದರೆ ನಿಮ್ಮ ಇನ್ನೂ ಮುಂದಕ್ಕೆ ಹೋಗುವ ಹಾಗೆ ಮಾಡ್ತದೆ. ಸೊ ಸಾಧಿಸಿದ್ದು ಮೊದಲು ನೋಡ್ಕೊಂಡು, ನಿಮ್ಮ ಹಿಂದಿನದು ನೋಡ್ಕೊಂಡು ಕಂಪೇರ್ ಟು ಯಾವ ಲೆವೆಲ್ನದ್ದೀರಿ, ಎಷ್ಟು ಸಾಧಿಸಿದ್ದೀರಿ ಆಲ್ರೆಡಿ. ಸೊ ಯು ಶುಡ್ ಹ್ಯಾವ್ ಎ ಪ್ರೈಡ್, ಎ ಸೆಲ್ಫ್ ಕಾನ್ಫಿಡೆನ್ಸ್, ಎ ಜಾಯ್, ಎ ರೆಸ್ಪೆಕ್ಟ್ ಫಾರ್ ಯು ಕಂಪೇರ್ ಟು ಯುವರ್ ಪಾಸ್ಟ್ ಆ್ಯಂಡ್ ಅಗೇನ್ ಕೀಪ್ ದ ಫ್ಯೂಚರ್. ಎರಡೂ ಇರಬೇಕು. ಓನ್ಲಿ ಫ್ಯೂಚರ್ ಇಟ್ಕೊಂಡು ನೀವು ಇಷ್ಟುವರೆಗೂ ಸಾಧಿಸಿದ್ದು ನೋಡೋದಿದ್ದರೆ ನಿಮ್ಗೆ ಓನ್ಲಿ ಈರ್ಷೆ ಆಗುತ್ತದೆ, ನಿಮ್ಗೆ ಓನ್ಲಿ ವರಿ ಆಗುತ್ತದೆ. ಅಯ್ಯೋ ನಿಮ್ಗೆ ಅವರ ಹಾಗಿಲ್ಲ ಒಂದೇ ನೋಡ್ತೀರಿ. ಕಾಂಪಿಟೇಷನಲ್ಲಿ ನೋಡಿ, ಒಂದು ರನ್ನಿಂಗ್ ಕಾಂಪಿಟೇಷನ್ ಇದೆ, ಇಬ್ಬರು ಓಡಿ ಹೋಗಬೇಕು. ಅವರು ಹೋಗಿದ್ದಕ್ಕೆ ಜಸ್ಟ್ 2 seconds ಇವರು ಹಿಂದೆ ಹೋದ. ಆ 2 seconds ನೋಡಿಬಿಡ್ತೀರಿ, ಅಯ್ಯೋ ಜಸ್ಟ್ ಐ ಆಮ್ ಸೆಕೆಂಡ್ ಓನ್ಲಿ, ಅವ್ರು ಫಸ್ಟ್ ಬಂದ. ಬಟ್ 2 seconds ಬಿಟ್ಟರೆ ಯು ಆರ್ ನಾಟ್ ಲೆಸ್. ಐ ಟೆಲ್ ಯು 2 seconds ಜಸ್ಟ್. ಬಟ್ ಥಿಂಕ್ ಇಸ್ ಮಿಕ್ಕ ಎಲ್ಲರಿಗೂ ನೋಡಿದರೆ ಯು ಆರ್ ಆಲ್ಸೋ ಆಲ್ಮೋಸ್ಟ್ ನಿಯರ್ಲಿ ಫಸ್ಟ್. ಇದು ನೋಡಲ್ಲ, ಆ ಒಂದು 2 seconds ಡಿಫ್ರೆನ್ಸೇ ನೋಡ್ತಾ ಇದ್ದೀರಿ. ಇಲ್ಲಿ ನೋಟದಲ್ಲಿ ಹೇಗಿದೆ ಅಂದರೆ ನಾವು ಆ 2 seconds ವ್ಯತ್ಯಾಸ ನೋಡ್ತೀವಿ. ಬಟ್ 2 seconds ಇಸ್ ನಾಟ್ ಜಸ್ಟ್ ನೆಕ್ಸ್ಟ್ ಟೈಮ್ ಬರಲೂಬಹುದು. ಆ ಒಂದು 2 seconds ಬಿಟ್ಟರೆ ಮಿಕ್ಕದು ಎಷ್ಟು ಸಾಧಿಸಿದ್ದೀರಿ, ಇಟ್ಸ್ ನಾಟ್ ಈಸಿ. ಅದು ಆಲ್ಸೋ ಲಾಟ್ ಆಫ್ ಗ್ರೇಟ್ನೆಸ್. ಅದು ನೋಡ್ತಾ ಇಲ್ಲ ನಾವು. ಓನ್ಲಿ ಅದೊಂದೇ ಅಪ್ರಿಷಿಯೇಟ್ ಮಾಡಿದ್ದೇ ನೋಡ್ತಾರೆ. ನಮ್ಮ ಸಿಸ್ಟಮ್ ಏನಂದರೆ ಒಬ್ಬನಿಗೆ ಅವಾರ್ಡ್ ಕೊಡ್ತಾರೆ, ಫಸ್ಟ್ ಒಬ್ಬನಿಗೆ ಮಾಡಿಬಿಡ್ತಾರೆ. ಅಂದರೆ ಒಬ್ಬನೇ ಇರ್ತಾನೆ, ಮಿಕ್ಕ ಜನರೆಲ್ಲ ಅಷ್ಟು ಯೂಸ್ಲೆಸ್ಸಾ? ಮಿಕ್ಕ ಜನರಿಗೂ ಲಾಟ್ ಆಫ್ ಟ್ಯಾಲೆಂಟ್ ಇದೆ, ಹೈಲಿ ಅಪ್ರಿಷಿಯಬಲ್ ಟ್ಯಾಲೆಂಟ್ ಇದೆ. ಬಟ್ ನಮ್ಮ ಸಿಸ್ಟಮ್ ಹೇಗಿದೆ ಅಂದರೆ ಒಬ್ಬರನ್ನೇ ಫಸ್ಟ್ ಕೊಡ್ತಾರೆ, ಮಿಕ್ಕದನ್ನೆಲ್ಲ ಆಲ್ಮೋಸ್ಟ್ ಆಸ್ ಗುಡ್ ಆಸ್ ಫೇಲ್ಯೂರ್ ಎಲ್ಲ ಸೇರಿಸ್ಬಿಡ್ತಾರೆ. ನಮ್ಗೆ ಅನ್ಸುತ್ತದೆ ಒಬ್ಬನೇ ಫಸ್ಟ್ ಆಗಿಬಿಟ್ಟನಲ್ಲ, ಮಿಕ್ಕ ಜನರಿಗೆ ಯಾರೇನಿಲ್ಲವಾ? ದೇ ಆರ್ ಆಲ್ಸೋ ಹೈಲಿ ಕ್ವಾಲಿಫೈಡ್. ಅದು ಓನ್ಲಿ ಸುಮ್ಮನೆ ಎನ್ಕರೇಜ್ಮೆಂಟ್ಗೋಸ್ಕರ. ಅವಾರ್ಡ್ ಒಬ್ಬರಿಗೆ ಕೊಟ್ಟರೆ ಅವರೊಬ್ಬನೇ ಮಿಕ್ಕ ಜನರು ಅಲ್ಲ ಎಂದಲ್ಲ, ಅಲ್ಲದೆ ಅದು ಓನ್ಲಿ ಸುಮ್ಮನೆ ಎನ್ಕರೇಜ್ಮೆಂಟ್ಗೋಸ್ಕರ ಕೊಟ್ಟಿದ್ದು. ವಿ ಆಲ್ಸೋ ಲೆಟ್ ಅಸ್ ಬಿ ವೆರಿ ಲಾರ್ಜ್ ಹಾರ್ಟೆಡ್ ಆ್ಯಂಡ್ ಅಪ್ರಿಷಿಯೇಟ್ ಅದರ್ಸ್. ಅದು ಲಾರ್ಜ್ ಹಾರ್ಟ್ ಆಗ್ತದೆ. ನಮ್ಮಲ್ಲಿಯೂ ಟ್ಯಾಲೆಂಟ್ ಇದೆ, ಅದು ಮೊದಲು. ಇದು ಎಕ್ಸ್ಪ್ರೆಷನ್ ನಮಗೆ ಇನ್ನೊಂದು ಬಗೆಯಾಗಿ ಎಕ್ಸ್ಪ್ರೆಷನ್ ಆಗ್ತದೆ. ನಿಮಗೆ ಅವಕಾಶ ಸಿಕ್ಕಿದಾಗ, ನಿಮಗೆ ಒಂದು ಏರಿಯಾದಾಗ ಯು ಆಲ್ಸೋ ಎಕ್ಸ್ಪ್ರೆಸ್ ಇಟ್. ಎಕ್ಸಾಕ್ಟ್ಲಿ ಈಚ್ ಪರ್ಸನ್ ಒಂದೇ ಬಗೆ ಇರಲ್ಲ. ಅದೇ ವಿಷಯವನ್ನು ನೀವು ಎಕ್ಸ್ಪ್ರೆಸ್ ಮಾಡಿದಾಗ ಅದರಲ್ಲಿ ಒಂದು ಸರ್ಟನ್ ಆಸ್ಪೆಕ್ಟ್ಗಳು ನಿಮ್ಮಲ್ಲಿ ಒಂದು ಎಕ್ಸ್ಟ್ರಾ ಇರುತ್ತದೆ, ಅವರಲ್ಲಿ ಇನ್ನೊಂದು ಆಸ್ಪೆಕ್ಟ್ ಇರುತ್ತದೆ. ಒಂದು ಆಸ್ಪೆಕ್ಟ್ ಅವರಲ್ಲಿರ್ಬೋದು, ಇನ್ನೊಂದು ಆಸ್ಪೆಕ್ಟ್ ಇವರಲ್ಲಿರ್ಬೋದು. ಅದೇ ಆಸ್ಪೆಕ್ಟ್ನಲ್ಲಿ ಇಬ್ಬರೂ ಸಾಧಿಸಬೇಕು ಎಂದಿರಲ್ಲ. ಎಕ್ಸಾಕ್ಟ್ಲಿ ಹಾಗೆ ಯಾರೂ ಇರಲ್ಲ. ಇನ್ಫ್ಯಾಕ್ಟ್ ನೀವು ಪೇಂಟಿಂಗ್ಗೆ ನೋಡಿ ಅಥವಾ ಮ್ಯೂಸಿಕ್ಗೆ ನೋಡಿ, ನೋ 2 pieces ಕ್ಯಾನ್ ಬಿ ಕಂಪೇರ್ಡ್. ಒಬ್ಬರ ಪೇಂಟಿಂಗ್ ತುಂಬ ಸುಂದರವಾಗಿ ಕಂಡು ಇನ್ನೊಬ್ಬರದ್ದು ಇರುತ್ತದೆ. ಇಬ್ಬರಲ್ಲಿ ಕಂಪೇರ್ ಮಾಡಿ ಯಾವುದು ಬೆಟರ್ ಎಂದು ಹೇಳಿ. ಕ್ರಿಯೇಟಿವಿಟಿ ಕ್ಯಾನ್ ನಾಟ್ ಬಿ ಜಡ್ಜ್ಡ್ ಲೈಕ್ ದ್ಯಾಟ್. ಈಚ್ ಒನ್ ಇಸ್ ಕ್ರಿಯೇಟಿವ್. ಕ್ರಿಯೇಟಿವಿಟಿ ಇಸ್ ಕ್ರಿಯೇಟಿವಿಟಿ, ಕ್ಯಾನ್ ನಾಟ್ ಬಿ ಜಡ್ಜ್ಡ್ ಲೈಕ್ ದ್ಯಾಟ್. ಸೊಸೈಟಿ ರಿಕಗ್ನಿಷನು, ಹಣ ಕೊಡುವುದು, ಅದೇನು ಅವರಿಗೆ ಅವಾರ್ಡ್ ಕೊಡುವುದು, ಅದರಿಂದ ಜಡ್ಜ್ ಮಾಡೋಕ್ಕಾಗಲ್ಲ. ಕ್ರಿಯೇಟಿವಿಟಿ ಇಸ್ ಕ್ರಿಯೇಟಿವಿಟಿ. ಆದ್ದರಿಂದ ಹೀಗೆ ನೋಡಿದ್ದರೆ ಇಟ್ ಈಸ್ ರೈಟ್. ಇನ್ನೊಂದು, ಕಾಂಪಿಟೇಷನ್ ಶುಡ್ ಬಿ ಹೆಲ್ದಿ ಕಾಂಪಿಟೇಷನ್. ನಮ್ಮ ಚಾಣಕ್ಯ ಹೇಳ್ತಾನೆ ಒಂದು ಕಡೆ, ಸಾಧನ ಹಂತದಲ್ಲಿ ಕಾಂಪಿಟೇಷನ್ ಇರಬೇಕು, ರಿಸಲ್ಟ್ನಲ್ಲಿ ಇರಬಾರದು. ವ್ಯತ್ಯಾಸ ಗೊತ್ತಾ? ಅಂದರೆ ಏನು? ಸಾಧನ ಅಂದರೆ ಸಾಧಿಸುವುದಕ್ಕೆ ನಮಗೆ ಎನ್ಕರೇಜ್ಮೆಂಟ್ಗೋಸ್ಕರ ಇಬ್ಬರು ಅವರಿಗಿಂತ ನಾನು ಬೇಗ ಸಾಧಿಸಬೇಕು, ಹೆಚ್ಚು ಸಾಧಿಸಬೇಕು. ಇದರಿಂದ ಏನಾಗ್ತದೆ? ಅವರನ್ನು ಸಪ್ರೆಸ್ ಮಾಡುವುದು ಆಗಬಾರದು. ಇಟ್ ಈಸ್ ಅ ಮ್ಯೂಚುವಲಿ ಹೆಲ್ಪಿಂಗ್. ಇನ್ಫ್ಯಾಕ್ಟ್ ಕಾಂಪಿಟೇಷನಲ್ಲಿ ವಿ ಆರ್ ಹೆಲ್ಪಿಂಗ್ ಈಚ್ ಅದರ್. ಸೊ ಅದರಿಂದ ಏನಾಗ್ತದೆ? ನಾವು ಕಾನ್ಸಂಟ್ರೇಷನ್ ಮಾಡುವುದು, ಹಾರ್ಡ್ ವರ್ಕ್ ಮಾಡುವುದು, ಟ್ರೈನ್ ಟು ಅಪ್ಲೈ ಯುವರ್ ಬ್ರೈನ್ ಆ್ಯಂಡ್ ಮೈಂಡ್, ಆಲ್ ಯುವರ್ ಪರ್ಸನಾಲಿಟಿ ಅಪ್ಲೈಯಿಂಗ್ ಮಾಡುವುದಕ್ಕೆ ಇಟ್ಸ್ ಎನ್ ಎನ್ಕರೇಜ್ಮೆಂಟ್. ಹಿ ಈಸ್ ಹೆಲ್ಪಿಂಗ್ ಯು. ಇನ್ಫ್ಯಾಕ್ಟ್ ಕಾಂಪಿಟೇಷನ್ನಲ್ಲಿ ಯಾರು ಹೂ ಈಸ್ ಡಿಫೀಟೆಡ್ ಆಲ್ಸೋ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಹಿಮ್. ಗೊತ್ತಾ? ಇಬ್ಬರು ಹತ್ತಿರ ಇದ್ದರೆ ಅವರನ್ನು ನೋಡಿ ಇವರನ್ನು ನೋಡಿ ಅವರು ಸಾಧಿಸ್ತಾರೆ. ಅದರಿಂದ ಯಾರು ಫಸ್ಟ್ ಬಂದರೋ, ಸೆಕೆಂಡ್ ಪರ್ಸನ್ ಆಲ್ಸೋ ಕಾಂಟ್ರಿಬ್ಯೂಟೆಡ್ ಟು ಹಿಸ್ ಅವರ್ ಸಕ್ಸಸ್ನಲ್ಲಿ ಅವಾರ್ಡ್ ಇವರಿಗೂ ಕೊಡಬೇಕು. ನನ್ನಂಥವನಾದರೆ ಇವರಿಗೂ ಕೊಡ್ತೀನಿ ಅವಾರ್ಡ್, ಬಿಕಾಸ್ ಈಸ್ ಆಲ್ಸೋ ಕಾಂಟ್ರಿಬ್ಯೂಟೆಡ್. ಇಲ್ಲದಿದ್ರೆ ಇವರು ಹಾಗೆ ಏನು ಮಾಡ್ತಾರೆ? ಆ ಕಾಂಟ್ರಿಬ್ಯೂಷನ್ ಇವರಿಗೂ ಇದೆ. ಆದ್ದರಿಂದ ಸಾಧನಾ ಹಂತದಲ್ಲಿ ಪರಸ್ಪರ ಮ್ಯೂಚುವಲ್ ಎನ್ಕರೇಜ್ಮೆಂಟ್ಗೋಸ್ಕರನೇ ಕಾಂಪಿಟೇಷನ್. ರಿಸಲ್ಟ್ ಒಂದು ಸಲ ಬಂದ ನಂತರ ಈಗ ಫರ್ಗೆಟ್ ಅಬೌಟ್ ದ ಸಾಧನಾ ಸ್ಟೇಜ್. ವಾಟ್ ಎವರ್ ಯು ಹ್ಯಾವ್ ಅಚೀವ್ಡ್, ಇಟ್ ಈಸ್ ಎ ಗ್ರೇಟ್, ದಟ್ಸ್ ಆಲ್. ಈಗ ರಿಸಲ್ಟ್ ಲೆವೆಲ್ನಲ್ಲಿ ನೀವು ಏನು ಮಾಡಿದ್ದೀರಿ, ಎಷ್ಟು ಕಷ್ಟಪಟ್ಟಿದ್ದೀರಿ, ಅದೆಲ್ಲ ನಾವು ಇಗ್ನೋರ್ ಮಾಡ್ತೀವಿ. ಯಾರು ಹೆಚ್ಚು ಬಂದರೋ ಅಷ್ಟೇ, ಮಿಕ್ಕ ಜನರೆಲ್ಲ ವಿ ಡೋಂಟ್ ಕೇರ್. ಅಂದರೆ ದಿಸ್ ಈಸ್ ಎ ಟೂ ಮಚ್ ಇನ್ಸಲ್ಟಿಂಗ್ ದ ಕ್ರಿಯೇಟಿವಿಟಿ ಆಫ್ ಪೀಪಲ್. ದಿಸ್ ಸಿಸ್ಟಮ್ ಈಸ್ ರಾಂಗ್. ಬಟ್ ಓಕೆ, ಆ ಸಿಸ್ಟಮ್ ಹೇಗಿದೆ ಅಂದರೆ ಜಸ್ಟ್ ಫಾರ್ ಎನ್ಕರೇಜ್ಮೆಂಟೇ. ಇಟ್ಸ್ ನಾಟ್ ಎ ಪರ್ಫೆಕ್ಟ್ ಸಿಸ್ಟಮ್ ಅಲ್ಲ, ಎ ಕೈಂಡ್ ಆಫ್ ಎನ್ಕರೇಜಿಂಗ್ ಅಂತ ತಿಳ್ಕೊಂಡು ಅಷ್ಟೇ ಹೊರತು ಅದೇನೋ ಪರ್ಫೆಕ್ಟ್ ಸಿಸ್ಟಮ್. ಈಗ ನೀವು ಅವಾರ್ಡ್ ಪಡ್ಕೊಂಡ್ರೆ ಬೆಸ್ಟ್, ಮಿಕ್ಕ ಜನರು ಯಾರೂ ಇಲ್ಲ ಎಂದಲ್ಲ. ಎಷ್ಟೋ ಜನರು ನೋಡ್ತೀವಿ ಎವ್ರಿ ಫೀಲ್ಡ್ನಲ್ಲಿ ನೋಡಿ, ಮ್ಯೂಸಿಕ್ನಲ್ಲಿ, ಆರ್ಟ್ನಲ್ಲಿ, ಪೇಂಟಿಂಗ್ನಲ್ಲಿ, ಇನ್ಫ್ಯಾಕ್ಟ್ ಏನದು ಎಲ್ಲ, ಈವನ್ ಸೋಷಲ್ ಸರ್ವಿಸ್ನಲ್ಲಿ, ಈವನ್ ಸ್ಪಿರಿಚುವಲ್ನಲ್ಲಿ
ಎಲ್ಲರಿಗೆ ರಿಕಗ್ನಿಷನು, ಎಲ್ಲರಿಗೆ ಅವಾರ್ಡ್ಗಳೇನು ಸಿಗಲ್ಲ. ಮೆನಿ ಪೀಪಲ್ ಗೋ ಅನ್ರಿಕಗ್ನೈಸ್ಡ್. ಮೆನಿ ಪೀಪಲ್ ಗೋ ಆಫ್ಟರ್ ದೇರ್ ಡೆತ್ ಇಟ್ ಕಮ್ಸ್ ಟು ರಿಕಗ್ನಿಷನ್. ದೆನ್ ಪೀಪಲ್ ಸೇ ಮೈ ಗಾಡ್ ಎಷ್ಟು ಕ್ರಿಯೇಟಿವಿಟಿ, ಎಷ್ಟು ಗ್ರೇಟ್ ಇದೆ. ಕೆಲವು ಬುಕ್ಸ್ ನೋಡ್ತೀನಿ, ಕೆಲವು ಪೋಯಮ್ಸ್ ನೋಡ್ತೀವಿ, ಅವರ ಕಾಲದಲ್ಲಿ ಯಾರೂ ರಿಕಗ್ನೈಸೇ ಮಾಡಲಿಲ್ಲ. ನಂತರ ನೋಡಿದ್ದೇವೆ ಮೈ ಗಾಡ್ ಈಚ್ ಸೆಂಟೆನ್ಸ್ ರಿಕ್ವೈರ್ಸ್ ಎ ಹೈ ಕ್ರಿಯೇಟಿವಿಟಿ. ಫಿಲಾಸಫರ್ಸ್ ನೋಡ್ತೀವಿ, ಈಚ್ ಸೆಂಟೆನ್ಸ್ ಶುಡ್ ಕಮ್ ಫ್ರಮ್ ಎ ಡೀಪ್ ಮೆಡಿಟೇಷನ್, ಡೀಪ್ ಕ್ರಿಯೇಟಿವಿಟಿ. ಇನ್ಫ್ಯಾಕ್ಟ್ ವೇದಾಂತ ಈಸ್ ಎ ಹೈಯೆಸ್ಟ್ ಕ್ರಿಯೇಟಿವಿಟಿ. ವೇದಾಂತ ಈಸ್ ನಾಟ್ ಎ ಮೆಕ್ಯಾನಿಕಲ್, ಇಟ್ ರಿಕ್ವೈರ್ಸ್ ಎ ಲಾಟ್ ಆಫ್ ಕ್ರಿಯೇಟಿವಿಟಿ. ಹೋಲ್ ಪರ್ಸನಾಲಿಟಿ ಹ್ಯಾಸ್ ಟು ಬಿ ಪ್ಯೂರಿಫೈಡ್, ಹ್ಯಾಸ್ ಟು ಬಿ ಮೇಡ್ ಕ್ರಿಯೇಟಿವ್. ಸೊ ಅದನ್ನು ಅಪ್ರಿಷಿಯೇಟ್ ಮಾಡುವವರೇ ಕಡಿಮೆ, ಅಷ್ಟು ಹೈ ಕ್ರಿಯೇಟಿವಿಟಿ ಇರುತ್ತದೆ. ಆದ್ದರಿಂದ ಕೆಲವರು ಅಪ್ರಿಷಿಯೇಟ್ ಮಾಡದಿದ್ದರೆ ನಿಮ್ಮ ಕ್ರಿಯೇಟಿವಿಟಿ ಕಡಿಮೆ ಎಂದು ತಿಳ್ಕೊಳ್ಳಬೇಡಿ. ಯಾಕಂದರೆ ಕೆಲವೊಮ್ಮೆ ಈವನ್ ಟು ಅಪ್ರಿಷಿಯೇಟ್ that person also should require that level of understanding. Sometimes level of understanding iddaru angle of understanding difference iruttade. One angle he understands, another angle he may miss it. Though he is a good person, sincere person, but he is unable to understand the another angle which you have it, other person doesn't have. ನಾವು ಜಡ್ಜ್ ಮಾಡುವಾಗ ಇವನು ಫಸ್ಟ್ ಬಂದ ಅಂದರೆ ಕೆಲವು ಏನದು ಅಳತೆಗಳು ಇಟ್ಕೊಂಡು ಮಾಡ್ತೀವಿ. ಬಟ್ ಆ ಅಳತೆಯಲ್ಲೇ ಕೆಲವು ಮಿಸ್ ಆಗ್ತವೆ, ಅದರ್ ಪರ್ಸನ್ನಲ್ಲಿ ಇರುತ್ತವೆ. ಸಂಬಡಿ ಎಲ್ಸ್ ರಿಕಗ್ನೈಸಸ್ ಇಟ್. ಅಂಬಡಿ ರಿಕಗ್ನೈಸ್ ಮಾಡಿದ ನಂತರ ಅಯ್ಯೋ ಇದು ಗೊತ್ತೇ ಆಗಲಿಲ್ಲವೇ ಅಂತ ಅನಿಸುತ್ತೆ. ಅದರಿಂದ ಯಾವ ಸಿಸ್ಟಮ್ ಡೆವಲಪ್ ಮಾಡಿದ್ದರೂ ಯು ಕೆನ್ ನಾಟ್ ಹ್ಯಾವ್ ಎ ಪರ್ಫೆಕ್ಟ್ ಸಿಸ್ಟಮ್. ಬಟ್ ಸಿ ದ ಬೇಸಿಕ್ ಕ್ರಿಯೇಟಿವಿಟಿ ಇದೆ, ಅದು ನೋಡಿ ಎಲ್ಲರಲ್ಲಿ ಇದೆ. ಲಾಟ್ ಆಫ್ ಪೊಟೆನ್ಷಿಯಾಲಿಟಿ ಇದೆ. ಈಚ್ ಒನ್ ಎಕ್ಸ್ಪ್ರೆಸಸ್ ಅಕಾರ್ಡಿಂಗ್ ಟು ನಮ್ಮ ಸಿಚುವೇಶನ್, ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಸೊ ದೇರ್ ಫಾರ್ ಈಚ್ ಒನ್ ಪೊಟೆನ್ಷಿಯಲಿ, ಒಂದು ಮಾತನ್ನೆಲ್ಲ ಹೇಳಬೇಕಾದ್ರೆ ವಿವೇಕಾನಂದ ಮಾತಿಗೆ ನೋಡಿ, ಈಚ್ ಒನ್ ಇಸ್ ಎ ಪೊಟೆನ್ಷಿಯಲಿ ಡಿವೈನ್. ಅಂದರೆ ಪೊಟೆನ್ಷಿಯಲಿ ಇನ್ಫಿನಿಟ್ ಅಂತ ಅರ್ಥ. ಈಚ್ ಒನ್ ನಮ್ಮಲ್ಲಿ ಪೊಟೆನ್ಷಿಯಲಿ ಭಗವಂತನಷ್ಟು ಇನ್ಫಿನಿಟಿ ಇದೆ ನಮ್ಮಲ್ಲಿ. ನಮ್ಮ ಸಿಚುವೇಶನ್, ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಅದು ವಿ ಬ್ರಿಂಗ್ ಔಟ್ ಇಟ್. ಸೊ ಅದರಿಂದ ಕಾಂಪಿಟೇಷನ್ ಶುಡ್ ಬಿ ಎನ್ಕರೇಜಿಂಗ್, ಮ್ಯೂಚುವಲ್ ಎನ್ಕರೇಜಿಂಗ್ ಇರಬೇಕೇ ಹೊರತು ಅದೇನು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ನೀವು ಟೋಟಲಿ ಫೇಲೇ ಆಗಿಬಿಟ್ಟಿದ್ವಿ ಅವರೇ ಪರ್ಫೆಕ್ಟ್ಲಿ ಪಾಸ್ ಎಂದು ಹಾಗೆ ನೋಡಬೇಡಿ. ಇಟ್ ಈಸ್ ಜಸ್ಟ್ ಮ್ಯೂಚುವಲ್ ಎನ್ಕರೇಜ್ಮೆಂಟ್. ಸೆಕೆಂಡ್ ಥಿಂಗ್ ಈಸ್ ನಿಮ್ಮಲ್ಲಿಯೂ ಲಾಟ್ ಆಫ್ ಕ್ರಿಯೇಟಿವಿಟಿ ಇದೆ, ಆ ಮೆಜರಿಂಗ್ ಸ್ವಲ್ಪ ನೋಡಬೇಕು. ಅವರು ಒಂದು ಆ್ಯಂಗಲ್ನಿಂದ ನೋಡಿದ್ರು ಇದು ಇನ್ನೊಂದು ಆ್ಯಂಗಲ್ನಲ್ಲಿ ಇವರಿನಲ್ಲಿಯೂ ಇದೆ ಅಲ್ಲವೇ. ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬನು ಯಾವುದೋ ಅವನು ಏಮ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ಲ ಯಾವುದೋ ಇಂಜಿನಿಯರಿಂಗ್, ಐ ಡೋಂಟ್ ರಿಮೆಂಬರ್. ಒಂದು ಇಂಜಿನಿಯರಿಂಗ್ನಲ್ಲಿ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ ಬರುತ್ತಾ ಇದ್ದಾನೆ. ಅವರನ್ನು ಡಿಲ್ಲಿಯಲ್ಲಿ ರಿಸೀವ್ ಮಾಡೋದಕ್ಕೆ ಹೋದ. He thought international expert ಅಂದರೆ ಮಸ್ಟ್ ಬಿ 80-85 years old ಮ್ಯಾನ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಮ್ಯಾನ್ ಅನ್ಕೊಂಡ. ಅವರು ಹೋಗಿಬಿಟ್ರೆ ಎಲ್ಲೋ ಜಪಾನ್ನಿಂದಲೋ ಎಲ್ಲಿಂದಲೋ ಬರ್ತಾ ಇದ್ದಾನೆ, ಜಪಾನು ಯಾವುದೋ ಒಂದು ಕಂಟ್ರಿಯಿಂದ. ಅವನು ಯಂಗ್ ಫೆಲೋ ಆಫ್ 25 years old. 25 years old, ದಿಸ್ ಫೆಲೋ ಇದು 37 years old. ನನಗಿಂತ ಚಿಕ್ಕವರು ಇದನ್ನು ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ ಅಂದ್ಕೊಂಡೆ. ಏನಪ್ಪ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ ಎಂದು ಹೇಳುತ್ತಾರೆ ಅಂದರೆ ಅವ್ರಿಗೆ ಓನ್ಲಿ ಒನ್ ಆಸ್ಪೆಕ್ಟ್ ಕೊಟ್ಟರು, ಅದನ್ನೇ ಹೇಳಿಬಿಟ್ರು, ಅದನ್ನೇ ಎಕ್ಸ್ಪರ್ಟ್ ಆಗಿಬಿಟ್ಟ. ಮಿಕ್ಕದು ಯಾವುದು ಗೊತ್ತಿಲ್ಲ. ಯಾವುದು ಗೊತ್ತಿಲ್ಲ ಅಂದರೆ ಅವ್ರು ಹೇಳಿದ್ರೆ ಯಾವ ಬಸ್ ಹತ್ತಬೇಕೋ ಯಾವ ರೈಲು ಹತ್ತಬೇಕೋ ಗೊತ್ತಿಲ್ಲ. ಇಸ್ ಲೈಕ್ ಎ ಚೈಲ್ಡ್. ಅವ್ರಿಗೆ ಅದಲ್ಲ, ಇಲ್ಲಿ ಯಾವುದು ಹತ್ತಿದ್ರೆ ಎಲ್ಲೋ ಕೂತು ಅಲ್ಲಲ್ಲ ನಮ್ಗೆ ರಿಸರ್ವ್ ಟಿಕೆಟ್ ಇದೆ ಇಲ್ಲೆಲ್ಲ ಇಲ್ಲಿ ಅಂದರೆ ಅವ್ರನ್ನ ಕೈಯಿಂದ ಹಿಡ್ಕೊಂಡು ಹೋಗಿ ಚಿಕ್ಕ ಮಗು ಹಾಗೆ ಅವರನ್ನು ಕೂರಿಸಬೇಕು. ದೆನ್ ಯು ಅಂಡರ್ಸ್ಟುಡ್ ಯುವರ್ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ ಅಂದರೆ ಒನ್ ಆಸ್ಪೆಕ್ಟೇ ಗೊತ್ತಿದೆ, ಮಿಕ್ಕದು ಯಾವುದು ಗೊತ್ತಿಲ್ಲ. ಅರ್ಲಿಯರ್ ಹಿ ಫೆಲ್ಟ್ ದಟ್ ಇಷ್ಟು ಯಂಗ್ ಏಜ್ನಲ್ಲಿ ಇವರು ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ ಆಗಿ ಹಿ ಫೆಲ್ಟ್ ಜಲಸ್. ನಾನು ಸ್ವಾಮೀಜಿ ಇದು ಓಪನ್ ದಿಸ್ ಸ್ವಾಮೀಜಿ ಐ ಫೆಲ್ಟ್ ಜಲಸ್ ಮೊದಲಾಗಿ. ನಂತರ ನೋಡಿದ್ದರೆ ಫೀಲ್ಡ್ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ ಎಂದು, ಬಟ್ ಹಿ ಮಿಸ್ಡ್ ಮೆನಿ ಅದರ್ ಏರಿಯಾಸ್. ಯಾಕಂದರೆ ಹಿ ಹ್ಯಾಡ್ ನೋ ಟೈಮ್, ಹಿ ಡಿಡ್ ನಾಟ್ ಸ್ಪೆಂಡ್ ಟೈಮ್ ಫಾರ್ ಅದರ್ ಥಿಂಗ್ಸ್. ನೀವು ಅದು ಅರ್ಥ ಆಗಲಿಲ್ಲ ಅನಿಸುತ್ತದೆ. ಆಫ್ ಮಾಡಿ. D&D ಮಾಡಿದ್ದೀವಲ್ಲ, ಹೇಗೆ ಬಂತು ಮತ್ತೆ? ಓಕೆ. ಸೊ ಇದು ಅಂದರೆ ಯಾರು ಒಂದೇ ಏರಿಯಾದಲ್ಲೇ ಮಿಕ್ಕ ಟೈಮ್ ಎಲ್ಲ ಬಿಟ್ಟು ಅದಕ್ಕೆ ಮಾಡ್ತಾನೆ, ಬಟ್ ಹಿ ಮಿಸ್ಸಸ್ ಅದರ್ ಏರಿಯಾ. ಒನ್ ಪರ್ಸನ್ ಏನೋ ನ್ಯಾಷನಲ್ ಎಕ್ಸ್ಪರ್ಟ್ ಎಂದು ಅವರು ಕೊಟ್ಟರು. ಆಫೀಸ್ನಲ್ಲಿ ಎಷ್ಟು ಅಂದರೆ ಈವ್ನಿಂಗ್ ಆಫೀಸ್ ಟೈಮ್ಸ್ ಮುಗಿದ ನಂತರನೂ 8-9 ಕೆಲಸ ಮಾಡ್ತಾನೆ. ಈಗ ಅದರಿಂದ ಅವರಿಗೆ ಅವಾರ್ಡ್ ಬಂತು, ವರ್ಕರ್ ಎಂದು ಅವಾರ್ಡ್ ಬಂತು. ಮಿಕ್ಕ ಜನರೆಲ್ಲ ಫೆಲ್ಟ್ ಜಲಸಿ ಆನ್ ಆಲ್ ದಿಸ್. ಅಲ್ಟಿಮೇಟ್ಲಿ ನೋಡಿದರೆ he has no time for he has no time for his family, he has no time for his health. ಅವರಿಗೆ BP ಹೆಚ್ಚಾಯಿತು. ಯಾಕಂದರೆ ರಾತ್ರಿ 9 ನೀವು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದರೆ ಸೈಲೆಂಟ್ ಮಾಡಿ, ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅವರು ಫ್ಯಾಮಿಲಿ ಇಗ್ನೋರ್ಡ್, ವೈಫ್ ಹೇಟ್ಸ್ ಅಂದರೆ ಕ್ರಿಟಿಸೈಸಸ್ ಹಿಮ್,
ಏನು ಅಲ್ಲೇ ಆಫೀಸ್ ಕೆಲಸ ನಾವೆಲ್ಲ ಇಲ್ಲವಾ, ನಾವು ಕುಟುಂಬ ನಾವೇನಿಲ್ಲವಾ, ನೀವು ಒಂದೇ ಮಾಡ್ತಾ ಇದ್ದೀರಿ ಏನದು? ಅಲ್ಲಿ ಹಿ ಗೆಟ್ಸ್ ಎ ಗುಡ್ ಅವಾರ್ಡ್. ಓ ಆಫೀಸ್ನಲ್ಲಿ ಒಬ್ಬ ಗ್ರೇಟ್ ಮ್ಯಾನ್, ನಾವು ಅಥವಾ ಅವ್ರನ್ನ ಐಡಿಯಲ್ ಆಗಿ ತಗೊಂಡು ಎಲ್ಲರೂ ಆಫೀಸ್ಗೆ ಬರಬೇಕು, ಎಲ್ಲರೂ ಕೆಲಸ ಬರಬೇಕಂದ್ರೆ ಮಿಕ್ಕ ಜನ ಹೇಳ್ತಾರೆ ನಾವು ಮಿಕ್ಕದೇ ನೋಡಬಾರ್ದಾ? ಅವ್ರಿಗೆ ಏನು ಗೊತ್ತಿಲ್ಲ. ಅಂದರೆ ಒಂದನಲ್ಲೇ ಎಕ್ಸ್ಪರ್ಟೀಸ್ ಸಾಧಿಸ್ತಾರೆ, ಬಟ್ ಅದರ್ ಏರಿಯಾ ಹಿ ಮಿಸ್ಸಸ್ ಇಟ್. ಬೇಕಂದರೆ ಈ ಕ್ಯಾನ್ ನಾಟ್ ಡೆವೋಟ್ ಟೈಮೇ ಇಲ್ಲ. ಹೀಗೆ ಯು ಹ್ಯಾವ್ ಯುವರ್ ಓನ್ ಪ್ರಯಾರಿಟೀಸ್. ನಿಮ್ದು ಬೇರೆ ಇರುತ್ತದೆ. ಸಪೋಸಿಂಗ್ ನಿಮ್ಮ ಮನೆಯಲ್ಲಿ ಅಮ್ಮ ಅಪ್ಪ ನೋಡೋದು ಬೇಕು, ಸ್ವಲ್ಪ ಪ್ರಾಕ್ಟೀಸ್ಗೆ ಕಡಿಮೆ ಆಯಿತು. ಕೆಲವರಿಗೆ ಪ್ರಾಕ್ಟೀಸ್ ಮಾಡಿದ್ದರೂ ಕೆಲವು ಬರಲ್ಲ. ಅಂದರೆ ಅರ್ಥವೇನೆಂದರೆ ನಿಮಗೂ ಇರುತ್ತದೆ, ನಿಮ್ಮ ಮೈಂಡ್ನಲ್ಲಿ ಒಂದು ಇರುತ್ತದೆ, ನಿಮ್ಮ ಕ್ರಿಯೇಟಿವಿಟಿ ಪ್ರಾಬಬ್ಲಿ ಎಕ್ಸ್ಪ್ರೆಸ್ ಇನ್ ಅನದರ್ ಏರಿಯಾ ಎಕ್ಸ್ಪ್ರೆಸಸ್. ಇವರಿಗೆ ಈ ಏರಿಯಾದಲ್ಲಿ ಎಕ್ಸ್ಪ್ರೆಸ್ ಆಯಿತು. ಆ ಏರಿಯಾ ನೋಡಿಕೊಂಡು ಅವರು ಫಸ್ಟ್ ಮುಂದಕ್ಕೆ ಹೋಗಿದ್ದಾರೆ, ನಾನು ಹಿಂದಾಗಿದ್ದೆ ಎಂದು ಯೋಚನೆ ಮಾಡಬೇಡಿ. ಯು ಆಲ್ಸೋ ಹ್ಯಾವ್ ಇಟ್. ದೇರ್ ಫಾರ್ ಕಾಂಪಿಟೇಷನ್ ಶುಡ್ ಬಿ ಟು ಬ್ರಿಂಗ್ ಔಟ್ ದ ಬೆಸ್ಟ್ ಇನ್ ಯು. ಅದೇ ಕಾಂಪಿಟೇಷನ್ ಇರಬೇಕೇ ಹೊರತು ಅವರು ಮಾಡಿದ್ದೆ ನಾನು ಮಾಡಬೇಕು ಎಂದು ಎಕ್ಸಾಕ್ಟ್ಲಿ ಇಮಿಟೇಷನ್ ಶುಡ್ ನಾಟ್ ಬಿ ದ ಗೋಲ್ ಆಫ್ ಕಾಂಪಿಟೇಷನ್. ಅವ್ರು ಮಾಡಿದ್ದೆ ನಾನು ಮಾಡಬೇಕಲ್ಲ. ಯು ವಿಲ್ ಅಚೀವ್ ಇನ್ ಯುವರ್ ಓನ್ ವೇ. ನಿಮ್ಮ ಓನ್ ವೇ, ನಿಮ್ಮ ಏರಿಯಾದಲ್ಲಿ ನಿಮ್ಮದು ಮಾಡ್ತೀರಿ. ಅದರಿಂದ ಕಾಂಪಿಟೇಷನ್ ಶುಡ್ ಬಿ ಹೌ ಬೆಸ್ಟ್ ಐ ಶುಡ್ ಬ್ರಿಂಗ್ ಔಟ್ ಮೈ ಗ್ರೇಟ್ನೆಸ್, ಮೈ ಪೊಟೆನ್ಷಿಯಲ್ ಸ್ಟ್ರೆಂತ್, ಪೊಟೆನ್ಷಿಯಲ್ ಕ್ರಿಯೇಟಿವಿಟಿ. ನೀವು ಆ ಏರಿಯಾ ಮೇಲೆ ಅಟೆನ್ಷನ್ ಇಡಿ. ಸೊ ಯು ವಿಲ್ ಬಿ ಸಕ್ಸಸ್ಫುಲ್ ಇನ್ ಯುವರ್ ಓನ್ ವೇ. ಸೊ ಪೀಪಲ್ ಕೆನಾಟ್ ಬಿ ಕಂಪೇರ್ಡ್. He also should be awarded, he also should be awarded, he or she. ಇಬ್ಬರು should be awarded. ಯಾಕಂದರೆ ಒನ್ ಏರಿಯಾ, ಒನ್ ಆಸ್ಪೆಕ್ಟ್ನಲ್ಲಿ ಇವರ್ ಗ್ರೇಟ್, ಇವನ್ ಆಸ್ಪೆಕ್ಟ್ಲಿ ಇವರ್ ಗ್ರೇಟ್, ನೋ ಕಂಪ್ಯಾರಿಸನ್. ಹೀಗೆ ನೋಡಿ, ಈಚ್ ಒನ್ ಇಸ್ ಗ್ರೇಟ್, ಈಚ್ ಒನ್ ಈಸ್ ಯುನೀಕ್. ಯು ಸಿ ದ ಫ್ಲವರ್ಸ್ ಆ್ಯಂಡ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್. ನೀವು ನೋಡಿ ಪ್ಲಾಂಟ್ಸ್ ನೋಡಿ, ಫ್ಲವರ್ಸ್ ನೋಡಿ, ವಿಚ್ ಫ್ಲವರ್ ಹೆಚ್ಚು ಎಂದು ಹೇಳೋಕ್ಕಾಗ್ತದೆ? ಈಚ್ ಫ್ಲವರ್ ಈಸ್ ಬ್ಯೂಟಿಫುಲ್. ಈಚ್ ಫ್ಲವರ್ ಹ್ಯಾಸ್ ಇಟ್ಸ್ ಓನ್ ಬ್ಯೂಟಿ. ಈಚ್ ಪ್ಲಾಂಟ್ ಹ್ಯಾಸ್ ಇಟ್ಸ್ ಓನ್ ಬ್ಯೂಟಿ. ಈಚ್ ಪರ್ಸನ್ ಹ್ಯಾಸ್ ಇಟ್ಸ್ ಓನ್ ಬ್ಯೂಟಿ. ಡೋಂಟ್ ನೋ ಕಂಪ್ಯಾರಿಸನ್. ಯು ಸಿ ದಮ್, ಈಚ್ ಒನ್ ಹ್ಯಾಸ್ ಇಟ್ಸ್ ಓನ್ ಬ್ಯೂಟಿ. ಅದು ನೋಡಿದರೆ then it's an excellent. So competition should be used for encouragement ಹೊರತು as if you are finally condemned, you are totally useless ಎಂದು ಆ ಫೈನಲ್ ಜಡ್ಜ್ಮೆಂಟ್ಗೋಸ್ಕರ ಕಾಂಪಿಟೇಷನ್ ಅಲ್ಲವೇ? If you keep this in mind. ಆದ್ರೂ ಅವರೆಲ್ಲದ್ರಲ್ಲೂ ಇರ್ತಾರೆ. ಅಫ್ಕೋರ್ಸ್ ನಮ್ಗೆ ಇದ್ರಲ್ಲಿ ನನ್ನ ಕ್ವಶನ್ ಅರ್ಧ ಆನ್ಸರ್ ಸಿಕ್ಕಿದೆ. ಆದ್ರೂ ಫಸ್ಟ್ ಬಂದಿರ್ತಾರಲ್ಲ ಅವ್ರ ಕಡೆ ನನಗೆ ಇನ್ನೂ ಭಯ ಆಗುತ್ತೆ. ಯಾಕೆಂದ್ರೆ ಹೌ ದೇ ಟೇಕ್ ಇಟ್. ಯಾಕಂದ್ರೆ ಎಲ್ಲರಿಗೂ ನನ್ನ ನೋಡಿ ನಂತರ ಆಗ್ಬೇಕು ಅನ್ನೋದೊಂದು ಆಸೆ ಇದೆ ಅಂತ ಅವರಿಗೆ ಗೊತ್ತಾಗ್ತಾ ಇರ್ತದೆ. ವಾಟ್ ಕೈಂಡ್ ಆಫ್ ಬಿಹೇವಿಯರ್ ಶುಡ್ how should they behave? The person who won. ಹೌದು. And also what should his attitude be? How he should be. ಯಾಕಂದ್ರೆ ಅವನಿಗೆ ಲೈನ್ ಸಿಗ್ತಾ ಇದೆ ಅಂತ ಗೊತ್ತಾಗ್ತಾ ಇರುತ್ತೆ. ಅದರಿಂದ ಬೇರೆಯವರಿಗೆ ಸ್ವಲ್ಪ ಎಫೆಕ್ಟ್ ಆಗ್ಬಾರ್ದು. ಅವ್ರು ಇನ್ನೂ ಹಾಗೆ ಒಳ್ಳೆತನದಲ್ಲಿ ಇರಬೇಕು ಅನ್ನೋದನ್ನ ಸ್ವಲ್ಪ. ಸೊ ಕಂಪೀಟ್ ಮಾಡುವಾಗ ಇನ್ನೊಬ್ಬರಿಗಿಂತ ಹೆಚ್ಚಾಗಬೇಕು ಎನ್ನುವುದೊಂದು ಇರುತ್ತದೆ. ಇರುವಾಗ ಎ ಲಿಟಲ್ ಬಿಟ್ ಆಫ್ ಅವರನ್ನು ಸ್ವಲ್ಪ ಕಡೆಗಣಿಸುವಂತೆ ಭಾವನೆ ಇರುತ್ತದೆ ಅಲ್ಲ, ಲಿಟಲ್ ಬಿಟ್. ಬಟ್ ಅದು ಹೆಚ್ಚಾಗಿ ಬಿಟ್ಟು ಹೇಟ್ರೆಡ್ ವರೆಗೆ ಹೋಗಬಾರ್ದು. ಈಗ ಯಾವುದೇ ಒಂದು ನಾನು ಹೆಚ್ಚು ಸಾಧಿಸಿದ್ದರೆ ಮಿಕ್ಕ ಎಲ್ಲರಿಗಿಂತ ಫಸ್ಟ್ ಟೈಮ್ ಅದು ತಡ್ಕೊಳ್ಳೋಕ್ಕಾಗಲ್ಲ. ಒಂದು ಅಭಿಮಾನ ಬಂದು ಬಿಡ್ತದೆ, ಅಹಂಕಾರ ಬಂದು ಬಿಡ್ತದೆ, ಮಿಕ್ಕ ಜನರು ಕೀಳು ಎಂದು ಭಾವನೆ ಬಂದು ಬಿಡುತ್ತದೆ ಎಂದಲ್ಲ, ಬರಬಹುದು, ಬರಬೇಕಾಗಿಲ್ಲ, ಬರಬಹುದು. ಏಕೆಂದರೆ ನೀವು ಅದೇ ಸಾಧಿಸಬೇಕಂತ ತುಂಬ ಕಷ್ಟಪಟ್ಟಾಗ ಮಿಕ್ಕ ಜನರೆಲ್ಲ ಕಡೆ ಆಗಿದ್ದರೆ ನಾನೊಬ್ಬನೇ ಸಾಧಿಸಿದೆ, ಎಲ್ಲರಿಗಿಂತ ಹೆಚ್ಚಿದೆ ಎಂದು ಅಭಿಮಾನ ಬರುತ್ತದೆ. ಬಟ್ ಆ ಅಭಿಮಾನ ಬಂದರೆ ಅದು ಅವನಿಗೂ ಒಳ್ಳೆಯದಲ್ಲ. ಏಕೆಂದರೆ ಹಿ ಹ್ಯಾಸ್ ಟು ಕೀಪ್ ಇನ್ ಮೈಂಡ್ ಅದರ್ ಪೀಪಲ್ಸ್ ಕಾಂಟ್ರಿಬ್ಯೂಷನು ಇದೆ. ನಾನು ಮೊದಲೇ ಹೇಳಿದ್ದೀನಿ, ಅದರ ಲೇಡಿ ಟೋಲ್ಡ್ ಒನ್ ಗುಡ್ ಥಿಂಗ್, ದ ಪಾರ್ಟ್ ಆಫ್ ಆನ್ಸರ್ ಹ್ಯಾಸ್ ಆಲ್ರೆಡಿ ಕಮ್. ಏಕೆಂದರೆ ಇನ್ನೊಬ್ಬರು ನನಗೆ ಕಾಂಪಿಟೇಷನ್ ಕೊಡುವಾಗಲೇ ಅವರ ಹೆಲ್ಪ್ದಿಂದ ನಾನು ಹೆಚ್ಚಿನ ಅಪ್ಲೈ ಮಾಡಿ ನನ್ನ ಸ್ಪಿರಿಟ್ನಿಂದ ನಾನು ಸಾಧಿಸಿದೆ. ನಾನು ಇಷ್ಟು ಕಮಿಟ್ಮೆಂಟ್ ಮಾಡುವುದಕ್ಕೆ ಅವರು ಸ್ವಲ್ಪ ಸಹಾಯ ಮಾಡಿದ್ದಾರೆ. ಯಾರು ಡಿಫೀಟ್ ಆಗಿದ್ದಾರೋ ಅವರ ಕಾಂಟ್ರಿಬ್ಯೂಷನ್ ಇದೆ. ಸೊ ಐ ಶುಡ್ ಬಿ ಗ್ರೇಟ್ಫುಲ್ ಟು ದೆಮ್ ರಾದರ್ ದನ್ ಫೀಲ್ ದಟ್ ಅವರ ಕಡಿಮೆ ನಾನೇ ಹೆಚ್ಚು ಎಂದು ಅಭಿಮಾನ ಅಹಂಕಾರ ಬೇಕಾಗಿಲ್ಲ. ಬಿಕಾಸ್ ದೇ ಆಲ್ಸೋ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ಮೈ ಗ್ರೋತ್. ಸೊ ಇನ್ಫ್ಯಾಕ್ಟ್ ಕ್ಲಾಸ್ಮೇಟ್ಸ್ ಎಲ್ಲರೂ ಟುಗೆದರ್ ಹೋಗುವಾಗ ಮ್ಯೂಚುವಲ್ ಹೆಲ್ಪ್ ಇದ್ದೇ ಇರುತ್ತದೆ. ಅವರು ಇವರು ಪರಸ್ಪರ ಸೇರಿಸಿಕೊಂಡೇ ಸಾಧಿಸ್ತಾರೆ ಅಲ್ಲವೇ? ಪರಸ್ಪರ ಸಹಾಯವಿಲ್ಲದಿದ್ದರೆ ಹೇಗೆ ಆಗುತ್ತದೆ? ಒಂದು ಕ್ಲಾಸ್ನಲ್ಲಿರುವವರು ಅವರ ಸಹಾಯ ಇವರ ಸಹಾಯ ಈಚ್ ಒನ್ಸ್ ಅಚೀವ್ಮೆಂಟ್ನಲ್ಲಿ ಇನ್ನೊಬ್ಬರ ಹೆಲ್ಪ್ ಇದ್ದೇ ಇದೆ, ಅವರ ಕಾಂಟ್ರಿಬ್ಯೂಷನ್ ಇದ್ದೇ ಇದೆ. ಸೊ ಅದರಿಂದ ಕೆಲವೊಮ್ಮೆ ಏನು ಮಾಡ್ತೀವಿ ನೋಡಿ, ನಾವು ಕೊಟ್ಟಿರುವ ಸಜೆಷನ್, ಐ ಕ್ಯಾನ್ ಗಿವ್ ಮೈ ಓನ್ ಎಕ್ಸಾಂಪಲ್.
ನಮ್ಮ ಕ್ಲಾಸ್ಮೇಟ್ಸ್ಗೆ ನಾನು ಎಕ್ಸಾಮ್ಗೆ ಹೋಗ್ತಾ ಇದ್ದೀನಿ. ನಾನು ಓದುವಾಗ ಅಯ್ಯೋ ನಾನು ಓದಲಿಲ್ಲ, ಇನ್ನು ಅವರು ಹೇಳ್ತಾನೆ ಏನಾದರೂ ಹೇಳಿ ಅಂದರೆ ಈಗ ಈ ವಿಷಯವನ್ನು ಹೇಳಿಬಿಟ್ಟೆ. ಹೇಳಿದ್ದಾಗ ಅವ್ರು ಬರೆದಿದ್ದ, ಅವ್ರು ಚೆನ್ನಾಗಿ ಮಾರ್ಕ್ಸ್ ಕೊಡ್ಕೊಂಡು ನನಗೆ ಮಾರ್ಕ್ಸ್ ಕಡಿಮೆ ಬಂತು. ನನಗೆ ಅನಿಸಿ ಇದೇನಪ್ಪ, ನಾನು ಹೇಳಿದ್ದು ಅವರಿಗೆ ಹೆಚ್ಚಾಯಿತು, ನನಗೆ ಕಡಿಮೆ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಾನು ಹೇಳಿದ್ದು ಸರಿಯಾಗಿದ್ದರೂ ಅವರು ಬರೆಯುವ ಪದ್ಧತಿ ಇರುತ್ತದೆ. ಹಿ ರೋಟ್ ಇಟ್ ಸೋ ನೈಸ್ಲಿ ದಟ್ ಅಟ್ರಾಕ್ಟೆಡ್ ದ ಎಕ್ಸಾಮಿನರ್ ಅಂಡ್ ಹಿ ಗಾಟ್ ಮೋರ್ ಮಾರ್ಕ್ಸ್, ಐ ಗಾಟ್ 1 or 2 less. ದೋ ಐ ನ್ಯೂ ಇಟ್ ಇನ್ಫ್ಯಾಕ್ಟ್ ನಾನೇ ಅವ್ರಿಗೆ ಹೇಳಿಕೊಟ್ಟೆ. ಹೀಗೆ ಸಮ್ಟೈಮ್ಸ್ ನನ್ನ ಸಕ್ಸಸ್ಗೆ ನಮ್ಮ ಕ್ಲಾಸ್ಮೇಟ್ಸೇ, ನಮ್ಮ ಕಾಂಪಿಟೇಟರ್ಸೇ ಹೆಲ್ಪ್ ಮಾಡೇ ಇರ್ತಾರೆ. ಅವರನ್ನು ನೋಡಿಕೊಂಡು ಅವರು ಗಮನಿಸಿದ್ದಾಗಪ್ಪ ಹಾಗೆ ಮಾಡಬೇಕೆ ಎಂದು ನೋಡಿ ನಾನು ಮಾಡ್ತೀನಿ. ಅವರದ್ದು ಒಳ್ಳೆಯದಿಂದ ಪಾಪ ಅವರಿಗೆ ಗೊತ್ತಿಲ್ಲ, ಅದನ್ನು ನೋಡಿಕೊಂಡು ಐ ಲರ್ನ್ ಫ್ರಮ್ ಹಿಮ್ ಅಂಡ್ ಐ ಅಚೀವ್ಡ್ ಇಟ್. ಸೊ ಇನ್ ಮೈ ಅಚೀವ್ಮೆಂಟ್ ಅವರದ್ದು ಹೆಲ್ಪ್ ಇದೆ. ಇದು ನೆನಪಿಟ್ಕೊಂಡರೆ ಅಷ್ಟು ಅಭಿಮಾನ ಅಹಂಕಾರ ಹೆಚ್ಚಾಗಲ್ಲ. ಇನ್ನೊಂದು, ಕ್ರಿಯೇಟಿವಿಟಿಯಲ್ಲಿ ಅಪ್ಲೈ ಯುವರ್ ಹಾರ್ಟ್ ಇನ್ ಇಟ್ ಆ್ಯಂಡ್ ಫೀಲ್ ಇಟ್ ಇಸ್ ಎ ಬ್ಲೆಸ್ಸಿಂಗ್ ಆಫ್ ಗಾಡ್, ಇಟ್ ಈಸ್ ಎ ಹೆಲ್ಪ್ ಆಫ್ ಅನುಗ್ರಹ ಆಫ್ ಗಾಡ್ ಅಲ್ಲಿ ಇದೆ. ಅದು ಇಲ್ಲದಿದ್ದರೆ ನಾನೇ ಎಲ್ಲ ಸಾಧಿಸ್ತೀನಿ ಎಂದು ಅಭಿಮಾನ ಬೇಡ. ಏಕೆಂದರೆ ನಾವೆಷ್ಟು ಸಾಧಿಸಿದ್ದರೂ ಎನ್ ಎಲಿಮೆಂಟ್ ಆಫ್ ಲಕ್ ಹೇಳಿ, ಎನ್ ಎಲಿಮೆಂಟ್ ಆಫ್ ಇಂಟ್ಯೂಷನ್ ಹೇಳಿ, ಎನ್ ಎಲಿಮೆಂಟ್ ಆಫ್ ಇನ್ನರ್ ಒನ್ ಯಾವುದೋ ಒಂದು ನಮಗೆ ಹೆಲ್ಪ್ ಮಾಡ್ತಾ ಇರ್ತದೆ. ಅದು ನಮ್ಮ ಕೈಯಲ್ಲಿಲ್ಲ. ಯು ಕಾಂಟ್ ಮ್ಯಾನಿಪುಲೇಟ್ ಇಟ್. ನೀವು ಟ್ರೈ ಮಾಡ್ತೀರಿ, ಏನೋ ಒಂದು ಇನ್ವರ್ಡ್ನಿಂದ ಒಂದು ಡೆವಲಪ್ ಆಗ್ತದೆ, ವಿಚ್ ಇಸ್ ಸಮಥಿಂಗ್ ಬಿಯಾಂಡ್ ಅವರ್ ಕಂಟ್ರೋಲ್. ನೀವು ಟ್ರೈ ಮಾಡಿ ಯಾವುದೇ ಒಂದು ಡೀಪ್ ಥಿಂಗ್ಸ್ ಪ್ರಯತ್ನ ಮಾಡ್ತೀರಿ, 1 ಸಲ ಮಾಡ್ತೀರಿ, 2 ಸಲ ಮಾಡ್ತೀರಿ, 3 ಸಲ ಯಾವುದೋ ಸಮಥಿಂಗ್ ಇನ್ವರ್ಡ್ಲಿ ಡೆವಲಪ್ ಆಗಿಬಿಡ್ತದೆ. ಅದು ಹೇಗೆ ಆಗ್ತದೆ ನಮಗೂ ಗೊತ್ತಾಗಲ್ಲ. ಆಗ ದಟ್ಸ್ ವೇರ್ ದೇರ್ ಇಸ್ ಎನ್ ಎಲಿಮೆಂಟ್ ಆಫ್ ಈಶ್ವರಾಸ್ ಅನುಗ್ರಹ. ನೀವು ಯಾವುದೇ ನೋಡಿ, ನೀವು ಸೈಕಲ್ ಡ್ರೈವಿಂಗ್ ಮಾಡ್ತಾ ಇರುವಾಗ ಮೊದಲು ಏನಾಗ್ತದೆ, ಆ ಹ್ಯಾಂಡಲ್ ಕೆಳಗೆ ಬಿದ್ದೇ ಬಿಡುತ್ತದೆ. ನಂತರ ಕೆಲವು ಡೇಸ್ಗೆ ಹ್ಯಾಂಡಲ್ ಬರ್ತದೆ. 1 ಹ್ಯಾಂಡಲ್ನಿಂದ ಹಿಡ್ಕೊಂಡಲು ನಿಲ್ಲುತ್ತದೆ. ಹೇಗೆ ನಿಲ್ಲುತ್ತದೆ, ಏನು ಡೆವಲಪ್ ಆಗ್ತದೆ ನೀವು ಗಮನಿಸಿದ್ದೀರಾ? ವಾಟ್ ಡಿಡ್ ಯು ಡು? ನಾವು ಚಿಕ್ಕನಾಗಿರುವಾಗ ಸೈಕಲ್ ಕಲಿಯುವಾಗ ಅನಿಸುತ್ತಾ ಇದೆ, ತುಂಬ ವೆರಿ ಸ್ಟ್ರಾಂಗ್ ಇರುವವನ ಹ್ಯಾಂಡಲ್ ಚೆನ್ನಾಗಿ ಹಿಡ್ಕೊಳ್ತಾನೆ. ಅದಕ್ಕೆ ಸ್ಟ್ರೆಂತ್ ಬೇಕಾಗಿಲ್ಲ. ವೆರಿ ಲೀನ್ ಫೆಲೋ ಆಲ್ಸೋ ಕೆನ್ ಬ್ಯಾಲೆನ್ಸ್ ಇಟ್. ಬ್ಯಾಲೆನ್ಸ್ ಎನ್ನುವುದು ನ್ಯಾಕೆ ಹೊರತು ಸ್ಟ್ರೆಂತ್ ಅಲ್ಲ. ಇಟ್ಸ್ ಎ ನ್ಯಾಕ್. ಈವನ್ ಸ್ವಿಮ್ಮಿಂಗ್ನಲ್ಲಿ ನಾವು ಮೊದಲು ಸ್ವಿಮ್ಮಿಂಗ್ ಕಲಿಯುವಾಗ ನಾವು ಹಳ್ಳಿಯಲ್ಲಿ ಕೆರೆಗೆ ಹೋಗುತ್ತಿದ್ದೀವಿ, ನದಿಗೆ ಹೋಗ್ತಿದ್ವಿ. ಅವ್ರು ಸುಮ್ಮನೆ ಫ್ಲೋಟ್ ಆಗಿ ಅಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ನನಗೆ ಅನಿಸುತ್ತೆ ನಮ್ಗೆ ಏಕೆ ಆಗಲ್ಲ, ನಾವು ಇಳಿದ್ರೆ ಮುಳುಗೆ ಹೋಗ್ತೀವಿ. ಅದರಲ್ಲಿ ಫ್ಲೋಟ್ ಆಗೋದೇ ಅಲ್ಲ. ಏನದು ನಾನು ಅನ್ಕೊಂಡಿವಿ, ಏನು ಶಕ್ತಿ, ಏನು ಮಾಡೋಕ್ಕಾಗಲ್ಲ. ಏನೋ ಒಳಗಿನಿಂದ ಸಮ್ ಕೈಂಡ್ ಆಫ್ ಇಂಟ್ಯೂಷನ್ ಹಾಗೆ ಡೆವಲಪ್ ಆಗ್ತದೆ. ಅದು ವಿ ಕಾಂಟ್ ಡು ಎನಿಥಿಂಗ್. ಅದು ಈಶ್ವರಾನುಗ್ರಹದಿಂದ ಬರಬೇಕು. ವಿ ಕೀಪ್ ಆನ್ ಟ್ರೈಯಿಂಗ್ ಸಮಥಿಂಗ್ ಡೆವಲಪ್ಸ್. ಹಾಗೆ ನಾವು ಮಾಡ್ತಾ ಇದ್ದರೆ ಸಮಥಿಂಗ್. ಇಫ್ ಯು ನೋ ದಟ್ ದೆರ್ ಈಸ್ ಎನ್ ಎಲಿಮೆಂಟ್ ಆಫ್ ಈಶ್ವರಾಸ್ ಅನುಗ್ರಹ, ಇವರ ಅಭಿಮಾನ ಕಡಿಮೆ ಆಗ್ತದೆ. ಸೆಕೆಂಡ್ ಪಾಯಿಂಟ್, ಯಾರು ಅಭಿಮಾನ ಹೆಚ್ಚು ಮಾಡಿಕೊಂಡು ನಾನು ಇಷ್ಟು ಸಾಧಿಸಿದೆ ಎಂದು ಮಾಡ್ಕೊಳ್ತಾರೋ ಅವರ ನೆಕ್ಸ್ಟ್ ಕ್ರಿಯೇಟಿವಿಟಿ ಸ್ನಬ್ ಆಗಿಬಿಡ್ತದೆ. ಮೋಸ್ಟ್ ಆಫ್ ದ ಪೀಪಲ್ ಯಾರು ಅವಾರ್ಡ್ ಪಡ್ಕೊಂಡರೋ ನೋಡಿ, ಅವರು ನೆಕ್ಸ್ಟ್ ಸೆಕೆಂಡ್ ಅವಾರ್ಡ್ ಪಡ್ಕೊಂಡೇ ಇಲ್ಲ. ಯಾರು ಒಂದು ಒಳ್ಳೆಯ ಪುಸ್ತಕ ಬರೆದಿದ್ದರೋ ಸೆಕೆಂಡ್ ನಂತರ ಆ ಕ್ವಾಲಿಟಿ ಬಂದೇ ಇಲ್ಲ. ಯಾರಿಗೋ ಕೆಲವರಿಗೆ ಬರುತ್ತದೆ. ಮೋಸ್ಟ್ ಆಫ್ ದ ಪೀಪಲ್ ಒಂದು ಅವಾರ್ಡ್ ಪಡ್ಕೊಳ್ತಾರೆ, ನೆಕ್ಸ್ಟ್ ಜ್ಞಾನಪೀಠ ಅವಾರ್ಡು ಯಾವುದೋ ನೆಕ್ಸ್ಟ್ ಬುಕ್ಗೆ ಬರುವುದೇ ಅಲ್ಲ. ಏಕೆ ಅಂದರೆ ಆ ಕ್ವಾಲಿಟಿ ಬರುವುದೇ ಇಲ್ಲ. ಏಕೆ ಅಂದರೆ ಇಷ್ಟು ಅವಾರ್ಡ್ ಬಂದುಬಿಟ್ರೆ ಅಯ್ಯೋ ಎಲ್ಲರಿಗೂ ನಾನು ಮೆಚ್ಕೊಂಡ್ರು ಅಂದರೆ ಒಂದು ಅನ್ಕಾನ್ಷಿಯಸ್ಲಿ ಎಲಿಮೆಂಟ್ ಆಫ್ ಅಭಿಮಾನ ಬಂದರೆ ನಿಮ್ಮ ಕ್ರಿಯೇಟಿವಿಟಿ ಈಸ್ ಎ ಗಾಡ್ಸ್ ಗಿಫ್ಟ್. ಅದೊಂದು ಸ್ಪಿರಿಚುವಲ್, ವಾಟ್ ಎವರ್ ನೇಮ್ ಯು ಕಾಲ್ ಇಟ್, ಕ್ರಿಯೇಟಿವಿಟಿ ಇಸ್ ಎ ಸ್ಪಿರಿಚುವಾಲಿಟಿ. ಇನ್ಫ್ಯಾಕ್ಟ್ ಆಲ್ ಸ್ಪಿರಿಚುವಲ್ ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನಯೋಗ, ವಿ ಕಾಲ್ ಕ್ರಿಯೇಟಿವಿಟಿ ಅಲ್ಲೊಂದು ಸ್ಪಿರಿಚುವಾಲಿಟಿ. ಅದು ಸಪ್ರೆಸ್ ಆಗಿಬಿಡ್ತದೆ. ಸ್ವಲ್ಪ ಅಭಿಮಾನ ಬಂದುಬಿಟ್ರೆ ಅದು ಮುಗೀತದೆ. ನೆಕ್ಸ್ಟ್ ಟೈಮ್ ಯು ವೋಂಟ್ ಬಿ ಏಬಲ್ ಟು ಅಚೀವ್. ಅದಾಗ್ತಾ ಇಲ್ಲ ನೋಡಿ. ಮೋಸ್ಟ್ ಆಫ್ ದ ಪೀಪಲ್ಗೆ ನೋಡಿ, ನಾನು ಒಂದು ಸಲ ದಿಲ್ಲಿಯಲ್ಲಿರುವಾಗ ಒಂದು ಮಂದಿರದಲ್ಲಿದ್ದೆ. ಒಬ್ಬ ನಾಸ್ತಿಕ, ಇಸ್ ಟೋಟಲಿ ನಾಸ್ತಿಕ. ಅವರು ಬಂದು ಬಟ್ ಗುಡ್ ಮ್ಯೂಸಿಕ್ ಟೀಚರ್. ಅವ್ರ ಕಡೆ ಚಿಕ್ಕ ಮಕ್ಕಳು ಬರುತ್ತಿದ್ದರು, ಚಿಕ್ಕ ಮಗು. ಅವರ ತಾಯಿ ಬಂದು ಬಿಟ್ಟು ಒಂದು 1 ಅವರ್ಗೆ ಮತ್ತೆ ಬರ್ಬೋದು, 1 or 2 ಅವರ್ಸ್ಗೆ. ಅವರು ತಾಯಿಗೆ ಸಜೆಷನ್ ಕೊಡುತ್ತಿದ್ದ, ಇವರಿಗೆ ಯಾವ ಪ್ರೋಗ್ರಾಮ್ ಮಾಡಬೇಡಿ. ಪೂರ್ತಿ ಕಲಿಯುವ ಹೊತ್ತಿಗೆ 18-20 ವರ್ಷ ಆಗಿ ಸಂಗೀತ ಪೂರ್ತಿ ಪರ್ಫೆಕ್ಟ್ ಆಗುವವರೆಗೂ ಯಾವ ಪಬ್ಲಿಕ್ ಪ್ರೋಗ್ರಾಮ್ ಕೊಡಬೇಡಿ. ನೀವು ಚಿಕ್ಕ ಮಗುಕ್ಕೆ ಮೊದಲೇ ಒಂದು 2 ವರ್ಷಕ್ಕೆ ಯಾವುದೋ ಒಂದು ಹಾಡು ಕಲಿತುಕೊಂಡ್ರೆ ನೀವು ಕೊಟ್ಟರೆ, ಒಂದು 7 ವರ್ಷ ಹುಡುಗಿ, 7-8 ವರ್ಷ ಹುಡುಗಿ, ಎಲ್ಲರೂ ಪಬ್ಲಿಕ್ ಇಷ್ಟು ದೊಡ್ಡ ಆಡಿಯನ್ಸ್ ಎಲ್ಲ ಕ್ಲಾಪಿಂಗ್ ಮಾಡಿಬಿಟ್ರೆ ಅವ್ರಿಗೆ ಅಭಿಮಾನ ಬಂದುಬಿಡ್ತದೆ. ಈಗ ನೆಕ್ಸ್ಟ್ ಸಂಗೀತವೇ ಬರಲ್ಲ ಎಂದು ಹೇಳಿಬಿಟ್ಟು. ಇದು ನಾಸ್ತಿಕ ನೋಡಿ. ಇದು ಗಾಡ್ ಗೀಡ್ ಏನೂ ಇಲ್ಲ ಹೇಳ್ತಾನೆ. ಇಸ್ ನೇಮ್ ಹೇಳಲ್ಲ. ಇಸ್ ನೇಮ್ ಇಸ್ ಚಂಚಲ್. ಅವ್ರು ಹೇಳುತ್ತಿದ್ದ ಚಂಚಲ್. ಅವರು ಹಿಂದಿಯಲ್ಲಿ ಮಾತಾಡ್ತಿದ್ದ. ಮಹಾರಾಜ್ ಕೊಯ್ ಆತ್ಮ ತೋ ಹೈ ನೈ, ಅವ್ರು ಹೇಳುತ್ತಿದ್ದ. ಯ ಶರೀರ छूट गया तो ಆತ್ಮ ನೈ ಹೈ, ಹಾಗೆ ಹೇಳುತ್ತಿದ್ದ. ಆದರೂ ಕ್ರಿಯೇಟಿವಿಟಿ ಬಗ್ಗೆ ಹಿ ಅಂಡರ್ಸ್ಟುಡ್ ಬೆಟರ್. ಮೊದಲೇ ಅಪ್ರಿಸಿಯೇಷನ್ಸು ಬಂದು ಬಿಟ್ಟರೆ ನಿಮ್ಮ ಕ್ರಿಯೇಟಿವಿಟಿ ಸ್ನಬ್ ಆಗಿಬಿಡ್ತಾರೆ. ಏಕೆಂದರೆ ನಾನು ಇನ್ನೂ ಸಾಧಿಸಬೇಕು, ನನಗಿನ್ನೂ ಕಲಿಯಬೇಕು ಎಂದು ಆ ಲರ್ನಿಂಗ್ ಮೈಂಡ್ ಇದ್ದರೆ ನೀವು ಮುಂದೆ ಹೋಗ್ತಾ ಇದ್ದೀರಿ. ಇನ್ನೊಬ್ಬರ ಅಪ್ರಿಸಿಯೇಷನ್ ಅವರಿಗೆ ಎನ್ಕರೇಜಿಂಗ್ ಆಗಿರಬೇಕೇ ಹೊರತು ಅವರ ಫರ್ದರ್ ಲರ್ನಿಂಗ್ ಬ್ಲಾಕ್ ಆಗುವಷ್ಟು ಅಪ್ರಿಸಿಯೇಷನ್ ಇರಬಾರ್ದು.
ಅದು ಮಾಡಿಬಿಟ್ರೆ ಅವರಿಗೆ ನಾನಿಂದು ಗೆದ್ದೆ ಅಂದರೆ ನಾನು ಎಲ್ಲರಿಗಿಂತ ಹೆಚ್ಚು ಅನ್ಕೊಂಡ್ರೆ ವಿಲ್ ನಾಟ್ ಬಿ ಏಬಲ್ ಟು ಅಚೀವ್. ಒಂದು ಸಲ ಗೋಲ್ಡ್ ಮೆಡಲ್ ಬಂದು ಬಿಟ್ಟರೆ ಬ್ಯಾಡ್ಮಿಂಟನ್ನಲ್ಲಿ ಸೆಕೆಂಡ್ನಲ್ಲಿ ಸೋತೆ ಹೋಗ್ತಾರೆ. ಏಕೆ ಅಂದರೆ ಒಂದು ಸಲ ಬಂದರೆ ಬಂದಿರ್ತದ, ನೆಕ್ಸ್ಟ್ ಟೈಮ್ ಸಿಚುವೇಶನ್ ಡಿಫ್ರೆಂಟ್ ಇರುತ್ತದೆ. ಹಾಗೆ ನಿಮ್ಮ ಓವರ್ ಕಾನ್ಫಿಡೆನ್ಸ್ ಬರಬಾರದು. ಒಂದು ಸಲ ಗೆದ್ದಿದ್ದೇವೆ, ಓಕೆ, ಇಟ್ಸ್ ಆಲ್ ಗಾಡ್ಸ್ ಬ್ಲೆಸ್ಸಿಂಗ್, ಲೆಟ್ ಮಿ ಅಗೇನ್ ಬಿ ಓಪನ್, ಲೆಟ್ ಮಿ ಬಿ ಎ ಸ್ಟೂಡೆಂಟ್, ಲೆಟ್ ಮಿ ಬಿ ಲರ್ನಿಂಗ್. ಇನ್ಫ್ಯಾಕ್ಟ್ ವೇದಾಂತದಲ್ಲಿ ವೈರಾಗ್ಯದಲ್ಲಿ ಸನ್ಯಾಸ ಅಂದರೆ ಎಟರ್ನಲ್ ಓಪನ್ನೆಸ್. ಸನ್ಯಾಸ, ವಿ ಆರ್ ಟಾಟ್ ಸನ್ಯಾಸ ಮೀನ್ಸ್ ಲೈಕ್ ದಿಸ್ ಅಲ್ಲ, ಎಟರ್ನಲ್ ಓಪನ್ನೆಸ್, ಎಟರ್ನಲ್ ಕ್ರಿಯೇಟಿವಿಟಿ. ಈಗ ನಾನು ಕಲಿತಿದ್ದೆ ಎಂದು ಕ್ಲೋಸ್ ಮಾಡಬೇಡಿ, ಸ್ಟಿಲ್ ಐ ಹ್ಯಾವ್ ಟು ಲರ್ನ್, ಸ್ಟಿಲ್ ಐ ಹ್ಯಾವ್ ಟು ಓಪನ್. ಮೈಂಡ್ ಶುಡ್ ಬಿ ಎಟರ್ನಲ್ಲಿ ಓಪನ್. ದಟ್ಸ್ ವಾಟ್ ನಮ್ಮ ಸನ್ಯಾಸ ವೇದಾಂತ ಇದೆ, ಕಂಟಿನ್ಯೂಸ್ಲಿ ಓಪನ್. ಎಷ್ಟು ಕಲಿತಿದ್ದರೂ ಸ್ಟಿಲ್ ಐ ಆಮ್ ಟೋಟಲಿ ಇಗ್ನೋರೆಂಟ್, ಐ ಆಮ್ ಸ್ಟಿಲ್ ಹಂಬಲ್ ಪರ್ಸನ್, ಐ ಹ್ಯಾವ್ ಟು ಲರ್ನ್, ಸ್ಟಿಲ್ ಐ ಹ್ಯಾವ್ ಟು ಲರ್ನ್. ಸೊ ದ್ಯಾಟ್ ಮೇಕ್ಸ್ ಯು ಕಂಟಿನ್ಯೂಸ್ಲಿ ಕ್ರಿಯೇಟಿವ್, ಕಂಟಿನ್ಯೂಸ್ಲಿ ಓಪನ್ ಮೈಂಡ್. ಅದಕ್ಕಾಗಿ ಅವರ ಅಭಿಮಾನ ಮೊದಲೇ ಮಾಡಿಕೊಂಡ್ರೆ ಸ್ವಲ್ಪ ಕಾನ್ಫಿಡೆನ್ಸ್ಗೆ ಒಳ್ಳೆಯದೇ. ಸ್ವಲ್ಪ ಸಂತೋಷ ಪಟ್ಕೊಂಡಿದ್ದೀವಿ, ದಟ್ ಯು ಗಾಟ್ ಅ ರಿವಾರ್ಡ್, ಯು ಗಾಟ್ ಅನ್ ಅಪ್ರಿಸಿಯೇಷನ್, ಇಟ್ ಗಿವ್ಸ್ ಯು ಗುಡ್ ಕಾನ್ಫಿಡೆನ್ಸ್, ಗುಡ್ ಎನ್ಕರೇಜ್ಮೆಂಟ್ ಇಸ್ ಗುಡ್, ಬಟ್ ದಟ್ ಶುಡ್ ನಾಟ್ ಬ್ಲಾಕ್ ಯುವರ್ ಎನ್ಕರೇಜ್ಮೆಂಟ್. ಸ್ಟಾರ್ಟ್ ಇಲ್ಟ್ರೀಟಿಂಗ್ ಯುವರ್ ಫ್ರೆಂಡ್ ಸರ್ಕಲ್ ದಟ್ ನಾನೇ ಸುಪೀರಿಯರ್. ಈಗ ನಾನೊಂದು ಆ ಅಭಿಮಾನ ಬಂದುಬಿಟ್ರೆ ನಿಮ್ಮ ಕ್ರಿಯೇಟಿವಿಟಿ ಹಾಳಾಗ್ತದೆ, ಅದು ಮಾಡ್ಕೊಳ್ಳಬೇಡ. ಇದಕ್ಕೆ 2 ಪಾಯಿಂಟ್ಸ್ ನಾನು ಹೇಳಿದ್ದೀನಿ ಜಸ್ಟ್ ಕನ್ಕ್ಲೂಷನ್ನಲ್ಲಿ. ಸಿ, ಅಕ್ನಾಲೇಜ್ ದ ಕಾಂಟ್ರಿಬ್ಯೂಷನ್ ಆಫ್ ಯುವರ್ ಅದರ್ ಫ್ರೆಂಡ್ಸ್. ಸಮಟೈಮ್ಸ್ ಎನಿಮೀಸ್ ಆಲ್ಸೋ ಕಾಂಟ್ರಿಬ್ಯೂಟ್, ಎನಿಮೀಸ್ ಆಲ್ಸೋ ಎನ್ಕರೇಜ್. ಕಾಂಪಿಟೇಷನ್ನಲ್ಲಿ ಅವ್ರಿಗೂ ಎನ್ಕರೇಜ್ಮೆಂಟ್ ಇರುತ್ತದೆ. ಗಾಡ್ಸ್ ಅನುಗ್ರಹ ಇದೆ. ಈ ಎರಡನ್ನು ನೆನಪಿಸ್ಕೊಂಡ್ರೆ ಅದೇ. ಇನ್ನೊಂದು, ನಾನು ಫರ್ದರ್ ಕಂಟಿನ್ಯೂಸ್ಲಿ ಕ್ರಿಯೇಟಿವ್ ಆಗಬೇಕು. ಈ 3 ಪಾಯಿಂಟ್ಸ್ ನೆನಪಿಟ್ಕೊಂಡ್ರೆ ನಿಮ್ಗೆ ಅಭಿಮಾನ ಬರಲ್ಲ, ಇನ್ನು ಕ್ರಿಯೇಟಿವಿಟಿ ಮೇಂಟೈನ್ ಆಗುತ್ತದೆ. ಅದಕ್ಕಾಗಿ ನಿಮ್ಮ ಇದರ ಬಗ್ಗೆ ಒಂದು ಪಾಯಿಂಟ್ ನಾನು ಹೇಳಲಿಲ್ಲ. ನಿಮ್ಮ ಡಾನ್ಸ್ ಆಗಲಿ ಮ್ಯೂಸಿಕ್ ಆಗಲಿ ಕಲಿಯುತ್ತಾ ಇದ್ದೀರಲ್ಲ, ದೇ ಆರ್ ಆಲ್ಸೋ ಸ್ಪಿರಿಚುವಲೇ. ಇನ್ಫ್ಯಾಕ್ಟ್ ಏಕೆಂದರೆ ಇದಕ್ಕೆ ಎಕ್ಸ್ಟರ್ನಲ್ ಸ್ಕಿಲ್ ಮಾತ್ರ ಅಲ್ಲ. ದಟ್ಸ್ ವೈ ಯು ಸಿ ಸಮ್ ಪೀಪಲ್ ಹೂ ಲರ್ನ್ ದ ಸ್ಕಿಲ್ ಮಾತ್ರ ಡಾನ್ಸ್ ಆಗಲಿ ಮ್ಯೂಸಿಕ್ ಆಗಲಿ ಸ್ಕಿಲ್ ಮಾತ್ರ ಕಲಿಯುವವರು ಬೇರೆ, ಸ್ವಲ್ಪ ಹೃದಯಪೂರ್ವಕವಾಗಿ ಮಾಡುವವರು. ಒಂದು ಬ್ಯೂಟಿಫುಲ್ ಪರ್ಸನಾಲಿಟಿ, ಒಂದು ಹೋಲ್ ಹಾರ್ಟೆಡ್, ಇಟ್ಸ್ ಲೈಕ್ ಒಂದು ಉಪಾಸನ, ಒಂದು ಭಗವದ್ ಆರಾಧನಾ, something like ಆರಾಧನಾ. you have to do it. In fact, your job, your profession, whatever profession you do, social service ಮಾಡು, anything you do it like ಒಂದು ಆರಾಧನಾ, ಒಂದು ಸೇವಾ. your personality develops into a spiritual personality. ನೀವು ಮಾಡುತ್ತಿರುವ ಕೆಲಸದಲ್ಲಿ ಯಾವುದೋ ಒಂದು ಬ್ಯೂಟಿ ಬರುತ್ತದೆ, ಯಾವುದೋ ಒಂದು ಡೆಪ್ತ್ ಬರುತ್ತದೆ. ಒಬ್ಬ ನನಗೊಂದು ವೇದಾಂತ ಕಲಿಯೋದಕ್ಕೆ ಒಬ್ಬನು ಬರುತ್ತಿದ್ದ ಹಿಂದೆ ನನಗೆ ಹೈದರಾಬಾದ್ನಲ್ಲಿರುವಾಗ. he got a best engineer award in the whole state level, best engineer award. ಅವ್ರು ಹೇಳ್ತಾ ಇದ್ದಾರೆ, ಏಕೆ ಇಷ್ಟು ಬೆಸ್ಟ್ ಇಂಜಿನಿಯರ್ ಅವಾರ್ಡ್ ಅಂದರೆ ಅವ್ರಿಗೆ ವೇದಾಂತ ಕೊಟ್ಟಿರುವಂಥ ಕ್ರಿಯೇಟಿವಿಟಿ ಇತ್ತು. ಅವ್ರಿಗೆ ಈಸ್ ಆಲ್ವೇಸ್ ಎ ಸಿಂಪಲ್ ಪರ್ಸನ್, ಹಂಬಲ್ ಪರ್ಸನ್, ಆಲ್ವೇಸ್ ಲರ್ನಿಂಗ್ ಪರ್ಸನ್. ಆದ್ದರಿಂದ ಅವರಿಗೆ ಹಿ ಗಾಟ್ ಇಟ್ ದ್ಯಾಟ್. ಸೊ ಬಿಕಾಸ್ ಹಿ ಡಸ್ ತನ್ನ ಪ್ರೊಫೆಷನನ್ನು ಒಂದು ಕರ್ಮಯೋಗ, ಒಂದು ಭಕ್ತಿ, ಒಂದು ಭಗವದ್ ಆರಾಧನೆ ಎಂದು ಮಾಡುತ್ತಿದ್ದ. ಆವಾಗ ನಿಮ್ಮ ಪರ್ಸನಾಲಿಟಿ ಪ್ಯೂರಿಫೈ ಆಗ್ತದೆ. ನಿಮ್ಮ ಪ್ರೊಫೆಷನ್ನಲ್ಲಿ ಈಚ್ ಮೈನ್ಯೂಟ್ ಡೀಟೇಲ್ ಪೇಷಂಟ್ಲಿ ಒಂದು ಆರಾಧನಾ ರೂಪವಾಗಿ ಮಾಡ್ತಾನೆ. ದೆನ್ ದ ಕ್ವಾಲಿಟಿ ಬರುತ್ತದೆ ನಿಮ್ಮ ಕೆಲಸಕ್ಕೆ. ಅದಕ್ಕಾಗಿ ನಿಮ್ಮ ಡಾನ್ಸನ್ನು ಒಂದು ಸ್ಕಿಲ್ ಆಗಿ ಕಲಿಯಬೇಡಿ, ಲರ್ನ್ ಇಟ್ ಆಸ್ ಎನ್ ಉಪಾಸನ, ಒಂದು ಭಗವದ್ ಆರಾಧನಾ, ಒಂದು ಕ್ರಿಯೇಟಿವಿಟಿ, ಒಂದು ಆಧ್ಯಾತ್ಮಿಕ ಸಾಧನೆ. ಸೊ ನಿಮ್ಮ ಪರ್ಸನಾಲಿಟಿ ಪ್ಯೂರಿಫೈ ಆಗ್ತದೆ, ನಿಮ್ಮ ಹೋಲ್ ಪರ್ಸನಾಲಿಟಿ ಇಂಟೆಗ್ರೇಟ್ ಆಗುತ್ತದೆ. ದೆನ್ ನೀವು ಮಾಡುತ್ತಿರುವ ಅದೇ ಡಾನ್ಸ್ ಪೋಸ್ಚರ್ನಲ್ಲಿ ಇಬ್ಬರಿನಲ್ಲಿ ಸಿಂಪಲ್ ಸ್ಕಿಲ್ಗಿಂತ ಈ ಹೃದಯವನ್ನು ಅಪ್ಲೈ ಮಾಡಿದ್ದರೆ ಅದೇ ಡಾನ್ಸ್ನಲ್ಲಿ ಒಂದು ಗ್ರೇಸ್ ಬರುತ್ತದೆ. ನೋಡಿ, ನೋಡುವವರಿಗೆ ಏನೋ ಒಂದು ಡೆಪ್ತ್ ಬರುತ್ತದೆ. ಏನಿದೆ ಅಂದರೆ ಹೇಳಕ್ಕಾಗಲ್ಲ. ಇವರ ಡಾನ್ಸ್ಗೆ ವ್ಯತ್ಯಾಸವೇನೆಂದರೆ ಇವರು ಏನೋ ಒಂದು ಡೆಪ್ತ್ ಇದೆ. ಏನು ಅಂದರೆ ಹೇಳಕ್ಕಾಗಲ್ಲ, ಬಟ್ ಇಟ್ ಟಚಸ್ ಯುವರ್ ಹಾರ್ಟ್, ಬಿಕಾಸ್ ಅವರೊಂದು ಉಪಾಸನೆಯಾಗಿ ಆರಾಧನೆಯಾಗಿ ಮಾಡ್ತಾ ಇದ್ದಾನೆ. ಯು ಫರ್ಗೆಟ್ ಯುವರ್ ಸೆಲ್ಫ್. ಅದರಲ್ಲೇ ಹೃದಯಪೂರ್ವಕವಾಗಿ ಮುಳುಗಿ ಮಾಡಿ ರಿಯಲ್ ಡಿವಿನಿಟಿ ಥ್ರೂ ಯು ಎಕ್ಸ್ಪ್ರೆಸಸ್, ಯು ಬಿಕಮ್ ಎನ್ ಇನ್ಸ್ಟ್ರೂಮೆಂಟ್. ಭಗವಂತ ತನ್ನ ಶಕ್ತಿಯನ್ನು, ಅನುಗ್ರಹವನ್ನು ನಿನ್ನ ಮೂಲಕ ಪ್ರಕಟ ಮಾಡ್ತಾನೆ. ನೋಡುವವರಿಗೆ ಏನೋ ಒಂದು ಡಿವೈನ್ ದರ್ಶನವೇ ಆಗಿಬಿಡ್ತದೆ. ಅದಕ್ಕಾಗಿ ನಿಮ್ಮ ಯಾವುದೇ ಪ್ರೊಫೆಷನ್, ಸಿಂಪಲ್ ಸೋಷಿಯಲ್ ಸರ್ವಿಸೇ ಆಗಲಿ, ಅಟ್ಲೀಸ್ಟ್ ಸರ್ವಿಸ್ ಎಟ್ ಹೋಮ್, ಯುವರ್ ಮದರ್ಕೋ ಫಾದರ್ಕೋ ಸರ್ವಿಸ್ ಮಾಡಲಿ, ಅಥವಾ ನೀವು ಜಾಬ್ ಮಾಡಿ, ಯಾವುದೇ ಸಿಂಪಲ್, ಈವನ್ ಸರ್ವೆಂಟ್ ಕೆಲಸ, ಪ್ಯೂನ್ ಸರ್ವೆಂಟ್ ಕೆಲಸ, ಅಟೆಂಡರ್ ಕೆಲಸ ಆಗಲಿ, ಡೂ ಇಟ್ ಒಂದು ಆರಾಧನೆಗಾಗಿ ಮಾಡಿ. ಯು ಕ್ಯಾನ್ ಸಿ ದಮ್ ಸರ್ಟನ್ ಕೈಂಡ್ ಆಫ್ ಡಿವಿನಿಟಿ ಅಲ್ಲಿ ಕಂಡು ಬರ್ತದೆ ಅಲ್ಲ. ದಟ್ಸ್ ವಾಟ್ ಕ್ರಿಯೇಟಿವಿಟಿ. ಸೊ ಕ್ರಿಯೇಟಿವಿಟಿ ಮ್ಯೂಸಿಕ್ ಆರ್ಟ್ನಲ್ಲೇ ಅಲ್ಲ, ಸಿಂಪಲ್ ಸರ್ವಿಸ್ನಲ್ಲಿ, ನಿಮ್ಮ ರೆಗ್ಯುಲರ್ ಡ್ಯೂಟಿಯಲ್ಲಿ ಕ್ರಿಯೇಟಿವಿಟಿ ಇದೆ, ಸಿಂಪಲ್ ಫ್ಯಾಮಿಲಿ ಮೇಂಟೆನೆನ್ಸ್ನಲ್ಲಿ ಕ್ರಿಯೇಟಿವಿಟಿ ಇರುತ್ತದೆ, ಒಂದು ಪೂಜಾ, ಒಂದು ಆರಾಧನೆ ಆಗುತ್ತದೆ, ಅದು ಆಗುತ್ತದೆ. ಸೊ ಲೈಫ್ ಈಸ್ ಹೋಲ್ ಲೈಫ್ನ ಎನಿ ಪ್ರೊಫೆಷನ್ ಬಿಕಮ್ಸ್ ಎ ಭಗವದ್ ಆರಾಧನಾ, ಎನಿ ಪ್ರೊಫೆಷನ್ ಬಿಕಮ್ಸ್ ಎ ಕ್ರಿಯೇಟಿವಿಟಿ ಇಫ್ ಯು ಡೂ ಇಟ್. ಸೊ ದ್ಯಾಟ್ ಮೇಕ್ಸ್ ಯು ಎ ಬೆಟರ್ ಪರ್ಸನ್. ನಿಮ್ಮಲ್ಲಿರುವಂಥ ಈ ಮೆಕ್ಯಾನಿಕಲ್ ನೇಚರ್, ಫ್ರಸ್ಟ್ರೇಷನ್ ನೇಚರ್ ಹೋಗುತ್ತದೆ, ಪರ್ಸನಾಲಿಟಿಗೆ ಒಂದು ಬ್ಯೂಟಿ ಬರುತ್ತದೆ, ಒಂದು ಡೆಪ್ತ್ ಬರುತ್ತದೆ.
a deep satisfaction which no amount of money can give, no external award can give. ನಿಮ್ಮ ಓನ್ ಹಾರ್ಟ್ ಗಿವ್ಸ್ ಯು ಯುವರ್, ಐ ಮೀನ್ ಹಾರ್ಟ್ ಮೀನ್ಸ್ ಯುವರ್ ಅಂತರಾತ್ಮ, ಪರಮಾತ್ಮ ಕೊಟ್ಟಿರುವಂಥ ಬ್ಲೆಸ್ಸಿಂಗ್ ವಿಚ್ ನೋಬಡಿ ಎಲ್ಸ್ ಕ್ಯಾನ್ ಗಿವ್. ಸೊ ಹೇಳಕ್ ಆಗ್ತಾ ಇರಲಿಲ್ಲ ಅವರಿಗೆ, ಬಟ್ ನೀವು ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರಿ. ಮಕ್ಕಳಲ್ಲಿ ನೋಡ್ತಾ ಇರುವಂಥದ್ದು ಅವ್ರ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಅವ್ರ ಜನರಲ್ ಅವ್ರ ಊಟ ತಿಂಡಿನೂ ಬೇಕಾಗಿರಲ್ಲ, ಯಾವಾಗ ನೋಡಿದ್ರು ಮೊಬೈಲ್. ಊಟ ಒಂದು ಟಿಫನ್ನು ಈಗ ನೋಡಿದ್ರೆ ನಾನು ನಮ್ಮ ಮನೆಗೆ ಮಕ್ಕಳು ಬಂದಿದ್ದಾಗ ಆ ಊಟ ಏನ್ ತಿಂತಿದ್ದಾರೆ ಅನ್ನೋದು ಗೊತ್ತಾಗಲ್ಲ, ಮೊಬೈಲಲ್ಲಿ ಇರ್ತಾರೆ. ಅದೊಂದು ಮತ್ತೆ ಅವ್ರಿಗೆ ಇಷ್ಟವಾಗಿರುವಂತ ಫುಡ್ ಕೂಡ ಹೊರಗಡೆ ಇರುವಂಥದ್ದು ಈ ಫಾಸ್ಟ್ ಫುಡ್ಗಳು ಅವುಗಳಿಂದ ಇರುವಂತ ಆರೋಗ್ಯ ಅವ್ರದ್ದು, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಅದ್ರ ಬಗ್ಗೆ ವೆರಿ ಇಂಟ್ರೆಸ್ಟಿಂಗ್. ಅದು ಸ್ವಲ್ಪ ಹೌದಾ ಹೇಳ. ಓಕೆ, ಅವರು ಹೇಳಿದ್ದು ಕುಳಿತಿದ್ದಮ್ಮ, ಇವರು ಹೇಳಿದ್ದು ನಾನು ಕಂಪ್ಲೇಂಟ್ ಆಗಿ ತಗೊಳ್ತಾ ಇಲ್ಲ. ಸೊ ಡೋಂಟ್ ವರಿ, ಅವರ ಕಂಪ್ಲೇಂಟ್ ಇಟ್ಕೊಂಡು ನಿಮ್ಮನ್ನು ಅಡ್ಮಾನಿಷ್ ಮಾಡ್ತೀನಿ ಅಂತ ತಿಳ್ಕೊಳ್ಳಬೇಡ. ಐ ಸಿ ದಿಸ್ ಈಸ್ ಅವರ್ಸ್. ಅದು ಅವರು ನನ್ನ ಬಗ್ಗೆ ಹೇಳಿದ್ದಾರೆ ಅನ್ಕೊಂಡು ನಾನು ಆನ್ಸರ್ ಹೇಳ್ತೀನಿ, ನಿಮ್ಮ ಬಗ್ಗೆ ಅಲ್ಲ, ನನ್ನ ಬಗ್ಗೆ ಹೇಳಿದ್ದಾರೆ ಅನ್ಕೊಂಡು. ಸೊ ವಿ ಹ್ಯಾವ್ ಟು ಲುಕ್ ಎಟ್ ದಟ್ ಸೇ. ಸೊ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಸ್. ನಾನು ಹೇಳಿದ್ದು ನಿಮಗೇನು ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಹೀಗೆ ಮಾಡಿ ಅಂದರೆ ನಾನು ಆರ್ಡರಿಂಗ್ ಇಂಜೆಕ್ಷನ್ಸ್ ಏನೋ ಮಾಡ್ತಾ ಇಲ್ಲ. ಐ ಆಮ್ ಓನ್ಲಿ ಹೆಲ್ಪಿಂಗ್ ಯು ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಹೇಗೆ ಬೆಟರ್ ಅರ್ಥ ಮಾಡ್ಕೊಳ್ತೀರಿ, ಬೆಟರ್ ಸೆಲ್ಫ್ ಆರ್ಗನೈಸ್ ಮಾಡ್ಕೊಳ್ತೀರಿ, ಅದಕ್ಕೆ ಆಸ್ ಇಫ್ ಐ ಆಮ್ ಇನ್ ಯುವರ್ ಪ್ಲೇಸ್ ಎಂದ್ಕೊಂಡು ಹೇಳ್ತೀನಿ, ಅದಕ್ಕೆ ಹೇಳಿ ಅಷ್ಟೇ. ಸೊ ಐ ಆಮ್ ಆರ್ಡರಿಂಗ್ ಎಂದು ಕೇಳಬೇಡಿ, ಅವ್ರು ನಮಗೆ ಕಂಪ್ಲೇಂಟ್ ಅಲ್ಲ, ದೇ ಆರ್ ಓನ್ಲಿ ಹೆಲ್ಪಿಂಗ್ ಯು ಟು ಅಂಡರ್ಸ್ಟ್ಯಾಂಡ್ ಅಷ್ಟೇ. ಸಿಚುವೇಶನ್ ಹೇಳಿದ್ದಾರೆ ಅಷ್ಟೇ. ಓಕೆ, ಹಾಗೆ ನೋಡಿದರೆ ಅರ್ಥವಾಗ್ತದೆ. ನಾನು ಹೀಗೆ ಕಲ್ತ್ಕೊಂಡೆ, ನಿಮ್ಮ ವಯಸ್ಸಿನಲ್ಲಿರುವಾಗ ನಾನು ಹೀಗೆ, ಎಲ್ಲರೂ ಹಾಗೆ ಕಲಿಯಬೇಕು. ಮೊದಲು ನಮ್ಮದು, ನಾನು ಮೊದಲೇ ಹೇಳಿದ್ದೀನಿ ನೋಡಿ, ಧರ್ಮ ಅಂದರೆ ಆಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್ಗೆ ಡ್ಯೂ ಟೈಮ್ ಕೊಡಬೇಕು. ಏಕೆಂದರೆ ನಮಗೆ ಕಣ್ಣು ಇದೆ, ಕೈ ಕಾಲು ಇದೆ. ಸಪೋಸಿಂಗ್ ನೀವು ಎಕ್ಸರ್ಸೈಸ್, ಒಂದು ಕೈಯೇ ಎಕ್ಸರ್ಸೈಸ್ ಮಾಡ್ತದೆ, ಕೈ ಮಾತ್ರ ಗಟ್ಟಿ ಆಗ್ತದೆ, ಕಾಲು ಮಾತ್ರ ವೀಕ್ ಆಗಿಬಿಡ್ತದೆ, ಹೇಗಿರ್ತದೆ? ಅಥವಾ ನೀವು ಅಲ್ಲಿ ಕಾಲು ಮಾತ್ರ ಎಕ್ಸರ್ಸೈಸ್ ಮಾಡ್ತದೆ, ಕಾಲು ಮಾತ್ರ ಗಟ್ಟಿ ಆಗ್ತದೆ, ಕೈ ಒಂದು ವಸ್ತು ಎತ್ತಕ್ಕಾಗಲ್ಲ. ಹಾಗಿದ್ದರೆ ಹೇಗೆ? ಅಲ್ಲವೇ? ಕೈ, ಕಾಲು, ಕಣ್ಣು, ಕಿವಿ ಎಲ್ಲ ಆಲ್ ಪಾರ್ಟ್ಸ್ ಆಫ್ ದ ಬಾಡಿ ಈಕ್ವಲಿ ಶುಡ್ ಬಿ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ. ಹಾಗೆ ನಮ್ಮ ಪರ್ಸನಾಲಿಟಿ, ಹೇಳಿದ್ದೀವಲ್ಲ, ನಾನು ಪರ್ಸನಾಲಿಟಿ, ಫುಡ್ ಆ್ಯಂಡ್ ಎಕ್ಸರ್ಸೈಸ್ ಇದೆ, ಸ್ವಲ್ಪ ಜನರಲ್ ನಾಲೆಜ್ ಇದೆ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದೆ, ಎಲ್ಲ ಇದೆ. ಆಲ್ ದೀಸ್ 4 or 5 ಪರ್ಸನಾಲಿಟೀಸ್ ನಮ್ಮಲ್ಲಿವೆ. ಈ 4 or 5 ಪರ್ಸನಾಲಿಟೀಸ್ ನಾನೇ, ಅಲ್ಲವೇ? ಫಿಸಿಕಲ್ ನಾನೇ, ಇಂಟೆಲೆಕ್ಚುವಲ್ ಅಂದರೆ ಸ್ವಲ್ಪ ಇನ್ಫಾರ್ಮೇಷನ್, ಪುಸ್ತಕಗಳು ಓದುವುದು, ಫ್ರೆಂಡ್ಸ್ ಜೊತೆಗೆ ಡಿಸ್ಕಸ್ ಮಾಡುವುದು, ಸ್ವಲ್ಪ ಟಿ ವಿ ನೋಡುವುದು, ಸ್ವಲ್ಪ ಸೆಲ್ ಫೋನ್ ನೋಡುವುದು, ಇದರಿಂದ ಸ್ವಲ್ಪ ಜನರಲ್ ನಾಲೆಜ್ ಬರುತ್ತದೆ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಬರುತ್ತದೆ, ಇದೆಲ್ಲ ಓಕೆ. ಸೊ ವಿ ಹ್ಯಾವ್ ಎನ್ ಇಂಟೆಲೆಕ್ಚುವಲ್ ಪರ್ಸನಾಲಿಟಿ, ಎಮೋಷನಲ್ ಪರ್ಸನಾಲಿಟಿ, ಫಿಸಿಕಲ್ ಪರ್ಸನಾಲಿಟಿ, ಸೋಷಲ್ ಆ್ಯಂಡ್ ಎಕನಾಮಿಕ್ 5 ಹೇಳಿದ್ದೀನಿ. 6th ಏನೋ ಸ್ಪಿರಿಚುವಲ್ ಪರ್ಸನ್. ಸೊ ಈ ಪರ್ಸನಾಲಿಟಿಗೆ ಡ್ಯೂ ಕೇರ್ ಕೊಡಬೇಕು. ಆಲ್ ಪರ್ಸನಾಲಿಟೀಸ್ಗೆ ತಮ್ಮ ತಮ್ಮ ಸ್ಥಾನ ಇರಬೇಕು. ಕೇವಲ ಎಂಟರ್ಟೈನ್ಮೆಂಟು, ಸೆಲ್ ಫೋನು ಒಂದೇ ಇಟ್ಟರೆ ಅದರ್ ಆಸ್ಪೆಕ್ಟ್ ಆಫ್ ನನ್ನ ಪರ್ಸನಾಲಿಟಿ ಸಫರ್ ಆಗ್ತದೆ, ಅಲ್ಲವೇ? ನಾನೇ ಇನ್ನೊಂದು, ಈಗ ಹೇಳಿದ್ದೀನಲ್ಲ, ಒಂದು ಲೆಗ್ಗಿಗೆ ಮಾತ್ರ ಎಕ್ಸರ್ಸೈಸ್ ಕೊಟ್ಟು ಕೈ ಇಲ್ಲ ಅಂದರೆ, ಒಂದಕ್ಕೆ ಕೊಟ್ಟು ಒಂದಕ್ಕೆ ಅಂದರೆ ನಾನೇ ಒಂದು ಲಾಪ್ ಸೈಡ್ ಆಗಿಬಿಡ್ತೀನಿ, ಅಲ್ಲವೇ? ಒಬ್ಬ ಪರ್ಸನ್ ಕಾಲು ಮಾತ್ರ ಬೆಳೆದು 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 ಅವ್ರು ಲಾಂಗ್ ಆಗಿಬಿಡ್ತಾನೆ, ಕಾಲು ಮಾತ್ರ ಉದ್ದ ಆಗುತ್ತದೆ, ಮಿಕ್ಕ ಪರ್ಸನಾಲಿಟಿ ಎಲ್ಲ ಸಣ್ಣದಾಗಿಬಿಡ್ತದೆ. ಹೇಗೆ ಕಂಡು ಬರ್ತಾನೆ ನೋಡಿ, ಊಹಿಸ್ಕೊಳ್ಳಿ. ಹಾಗೆ ಒಂದು ಪರ್ಸನಾಲಿಟಿ ಆಸ್ಪೆಕ್ಟ್ ಡೆವಲಪ್ ಆಗ್ತದೆ, ಇನ್ನೊಂದು ಪರ್ಸನಾಲಿಟಿ ನಾನೇ ನನಗೆ ಪ್ರಾಬ್ಲಮೆಟಿಕ್ ಫೆಲೋ. ಹಾಗೆ ಆಗಬಾರದು. ನನ್ನ ಓನ್ ಪರ್ಸನಾಲಿಟಿಯಲ್ಲಿರುವಂಥ ಅನದರ್ ವೀಕ್ನೆಸ್ ಇನ್ ಒನ್ ಏರಿಯಾ, ಈಗ 1 day 2 days ಓಕೆ. ನಮ್ಮ ಎಜುಕೇಷನ್, ನಮ್ಮ ಲರ್ನಿಂಗ್, ಫ್ಯೂಚರ್ ಹೋಲ್ ಲೈಫ್ಗೆ ಬೇಕು. ಈಗ ನಾವು ಸ್ಟೂಡೆಂಟ್ ಆಗಿದ್ದೀವಿ, ಫ್ಯೂ ಡೇಸ್ ಮಾಡ್ಕೊಳ್ತೀವಿ, ಟೈಮ್ ಪಾಸ್ ಮಾಡ್ತೀವಿ, ಓಕೆ. ಫ್ಯೂಚರ್ಗೆ ನಾವು ಈಗ ಡೆವಲಪ್ ಮಾಡಿಕೊಂಡಿರುವ ಪರ್ಸನಾಲಿಟಿ ಫ್ಯೂಚರ್ಗೆ ಸ್ಟ್ರೆಂತ್, ಅಲ್ಲ? ಈಗ ಮಾಡಿಕೊಂಡಿರುವ ನಮ್ಮ ಹೆಲ್ತು, ನಮ್ಮ ಸ್ಟ್ರೆಂತೇ ಫ್ಯೂಚರ್ ಓಲ್ಡ್ ಏಜ್ನಲ್ಲಿಯೂ ಮಾಡ್ತಾರೆ. ಈಗ ಇಗ್ನೋರ್ ಮಾಡಿಬಿಟ್ರೆ ಈಗೇನು ಗೊತ್ತಾಗಲ್ಲ, ಯೂತ್ ಇದ್ದೀವಿ, ಏನು ಗೊತ್ತಾಗಲ್ಲ. ಓಲ್ಡ್ ಏಜ್ ಬಂದ ನಂತರ ಇಲ್ಲಿ ನೋವು ಎಲ್ಲ ಸೆಂಟ್ರಲ್ ನೋವು ಎಲ್ಲ ಶುರು ಆಗ್ತದೆ. ಈಗ ಹೆಲ್ದಿ ಮಾಡಿಕೊಂಡ್ರೆ ಫ್ಯೂಚರ್ ಓಲ್ಡ್ ಏಜ್ ಆಲ್ಸೋ ಚೆನ್ನಾಗಿ ಮೇಂಟೈನ್ ಮಾಡ್ತದೆ. ಹಾಗೆ ಕೆಲವು ಟೈಮ್ ಟೇಬಲ್, ಈಚ್ ನಮಗೆ ಎಂಟರ್ಟೈನ್ಮೆಂಟು, ಸ್ವಲ್ಪ ಇಂಟೆಲೆಕ್ಚುವಲು, ನಮ್ಮ ಫ್ರೆಂಡ್ಸ್ ಜೊತೆಗೆ ಇರುವ ಹಾಗೆ ಊಟ ಆಲ್ಸೋ ತಿನ್ನುವಾಗ ಸರಿಯಾದ ಫುಡ್, ಟೇಸ್ಟ್ ಆಲ್ಸೋ ನೀಡ್ ನಾಟ್ ಕಾಂಪ್ರಮೈಸ್,
ಇಟ್ ಶುಡ್ ಬಿ ಟೇಸ್ಟಿ ಬಟ್ ಆಲ್ಸೋ ಹೆಲ್ದಿ ಅಲ್ಲವೇ. ಈ ಟೆಂಪ್ಟೇಷನ್ ನಮಗೆ ಬರುತ್ತದಲ್ಲ, ಅದು ತಿನ್ನಬೇಕನ್ಸುತ್ತದೆ, ಯಾವುದೇ ಕಂಡು ಬಂದರೆ ಅದೇ ಮಾಡಬೇಕು ಎಂದು. ದಿಸ್ ಇಸ್ ನ್ಯಾಚುರಲ್, ಎವ್ರಿ ಹ್ಯೂಮನ್ ಬೀಯಿಂಗ್ ಅನಿಸುತ್ತದೆ. ಆದರೆ ಎನಿಮಲ್ಗೆ ಹ್ಯೂಮನ್ ಬೀಯಿಂಗ್ ಇಲ್ಲೇ ಡಿಫರೆನ್ಸ್ ಇದೆ. ಮನುಷ್ಯನಲ್ಲಿಯೂ ಇನ್ಸ್ಟಿಂಕ್ಟ್ ಆ್ಯಂಡ್ ಇಂಪಲ್ಸಸ್ ಇರುತ್ತವೆ. ಇನ್ಸ್ಟಿಂಕ್ಟ್ ಅಂದರೆ ನೋಡಿದ್ರೆ ಸಾಕು ಅಟ್ರಾಕ್ಟ್ ಆಗಿಬಿಡ್ತದೆ. ಅಟ್ರಾಕ್ಟ್ ಆಗಿಬಿಟ್ರೆ ನಮ್ಮ ಥಿಂಕಿಂಗು, ನಮ್ಮ ಕಲ್ಚರು, ನಮ್ಮ ಎಜುಕೇಷನ್ ಎಲ್ಲ ಪಕ್ಕಕ್ಕೆ ಹಾಕಿಬಿಟ್ಟು ವಿ ಗೆಟ್ ಕ್ಯಾರಿಡ್ ಅವೇ. ಇಂಪಲ್ಸ್ ಆ್ಯಂಡ್ ಇನ್ಸ್ಟಿಂಕ್ಟ್ ಈ ಎರಡು ಇರುತ್ತವೆ ನೋಡಿ. ಒಂದು ನೈಜ ಆಕರ್ಷಣ, ಅದು ನಮ್ಮನ್ನು ಎಳೆದು ಬಿಡುತ್ತದೆ. ನಾವೇ ಕೂಲ್ ಮೂಡ್ನಲ್ಲಿರುವಾಗ ಕೇಳಿದರೆ ಅವರೊಬ್ಬರು ಮಾಡ್ತಾ ಇದ್ದಾರೆ, ಅದು ಸರಿಯಾಗಿಲ್ಲ ಎಂದು ನಾವೇ ಹೇಳ್ತೀವಿ. ಇನ್ನೊಬ್ಬರು ಸೆಲ್ಫೋನ್ನಲ್ಲಿ ಮುಳುಗಿ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಇನ್ನೊಬ್ಬರಿಗೆ ಅಡ್ವೈಸ್ ಕೊಡ್ತೀವಿ. ನಮ್ಮ ಫ್ರೆಂಡೇ ಹಾಗೆ ಮಾಡಬೇಡಪ್ಪ, ಅದು ಮಾಡುವೇನು. ನಾವು ಮಾಡುವಾಗ ಮಾತ್ರ ಮರ್ತು ಹೋಗ್ತೀವಿ. ಏಕೆ ಅಂದರೆ ವಿ ಗೆಟ್ ಕ್ಯಾರಿಡ್ ಅವೇ ಅಲ್ಲವೇ. ಏಕೆಂದರೆ ಅದು ನೋಡಿದ್ರೆ ಎಷ್ಟು ಟೆಂಪ್ಟೇಷನ್, ಒಂದು ಆಕರ್ಷಣೆ ಇರುತ್ತದೆ. ಅಂದರೆ ಅಪ್ಪ ಈಗ ನಮಗೆ ಪ್ರಪಂಚವೆಲ್ಲ ಬೇಡ, ಇಡೀ ಪ್ರಪಂಚ ಬಿಟ್ಟು ಬಿಡ್ತೀವಿ, ಒಂದೇ ಸಾಕು ನಮಗೆ ಅನಿಸುತ್ತದೆ. ಬಟ್ ಇಫ್ ವಿ ದಟ್ ಈಸ್ ಆ ಟೆಂಪ್ಟೇಷನ್ ಎನ್ನುವುದು ಒಂದು ವಿಸ್ಡಮ್ನಿಂದ ಯೋಚನೆ ಮಾಡಿ ಬಂದಿದ್ದಲ್ಲ, ಅದು ಇನ್ಸ್ಟಿಂಕ್ಟ್ ಆ್ಯಂಡ್ ಇಂಪಲ್ಸ್. ಆ ಇನ್ಸ್ಟಿಂಕ್ಟ್ ಇಂಪಲ್ಸನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ, ಸ್ವಲ್ಪ ಸಬ್ಲಿಮೇಟ್ ಮಾಡಿ, ಪ್ಯೂರಿಫೈ ಮಾಡಿ, ರೆಗ್ಯುಲೇಟ್ ಮಾಡಿ ಇದ್ದರೆ ಇಟ್ ಈಸ್ ಎ ಗ್ರೇಟ್ ಸ್ಟ್ರೆಂತ್. ಈ ಇನ್ಸ್ಟಿಂಕ್ಟ್ ಇಂಪಲ್ಸ್ ಎಂಬ ಆಕರ್ಷಣೆಗಳಿಗೆ ನಾವೇ ಈಲ್ಡ್ ಆಗಿದ್ದರೆ ಅದು ನಮ್ಮನ್ನು ಕಂಟ್ರೋಲ್ ಮಾಡ್ತಾರೆ. ಅದು ನಮ್ಮನ್ನು ಕಂಟ್ರೋಲ್ ಮಾಡಿದರೆ ನಾವು ಗುಲಾಮರಾಗುವುದು ಒಳ್ಳೆಯದಾ, ಅಥವಾ ಅದು ನಮ್ಮ ಕಂಟ್ರೋಲ್ನಲ್ಲಿರುವ ನಮಗೆ ಟೇಸ್ಟ್ಗಳಿವೆ, ಇಂಟ್ರೆಸ್ಟ್ಗಳಿವೆ. ನಮ್ಮ ಇಂಟ್ರೆಸ್ಟ್ಗಳು ಆಲ್ಸೋ ನಮ್ಮ ಹೆಲ್ತ್ಗೆ, ನಮ್ಮ ಆರೋಗ್ಯಕ್ಕೆ, ನಮ್ಮ ವಿಸ್ಡಮ್ಗೆ, ನಮ್ಮ ಲೈಫ್ಗೆ ಅನುಗುಣವಾಗಿರಬೇಕು. ನಮ್ಮ ಟೇಸ್ಟ್ಗಳು, ಇಂಟ್ರೆಸ್ಟ್ಗಳು ನಮ್ಮನ್ನು ಹಾಳು ಮಾಡಿ ನಮ್ಮನ್ನು ಗುಲಾಮಿ ಮಾಡಬಾರ್ದು ಅಲ್ಲವೇ. ಇನ್ಫ್ಯಾಕ್ಟ್ ಪರ್ಪಸ್ ಆಫ್ ಎಜುಕೇಷನ್ ಈಸ್ ಯು ಶುಡ್ ಬಿ ಎ ಮಾಸ್ಟರ್ ಆಫ್ ಯುವರ್ ಓನ್ ಇನ್ಸ್ಟಿಂಕ್ಟ್ಸ್, ಯುವರ್ ಓನ್ ಇಂಟ್ರೆಸ್ಟ್ಸ್. ಅದೇ ಹೊರತು ಅದು ನಮ್ಮನ್ನು ಎಳೆದು ಬಿಟ್ಟು ನಿಮ್ಮ ವಿಸ್ಡಮ್, ನಿಮ್ಮ ಎಜುಕೇಷನ್, ನಿಮ್ಮ ಕಲ್ಚರನ್ನು ಪಕ್ಕಕ್ಕೆ ತಳ್ಳು ಬಿಟ್ಟು ಅದು ಎಳೆದಿದ್ದರೆ ಏನು ಮಾಡ್ತದೆ? ಅದೇ ಅಂದರೆ ಹ್ಯಾಬಿಟ್ ಆಗಿಬಿಟ್ರೆ ಈಗ ಬಿಟ್ಕೊಳ್ಳೋದು ಕಷ್ಟ. ಇನ್ಫ್ಯಾಕ್ಟ್ ದ ಪರ್ಪಸ್ ಆಫ್ ಎಜುಕೇಷನ್ ಆ್ಯಂಡ್ ಕಲ್ಚರ್ ಈಸ್ ಓನ್ಲಿ ದಿಸ್. ಇದು ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗೆ ಇರುತ್ತದೆ. ಇಟ್ ಈಸ್ ಎ ಪೇನ್ಫುಲ್ ಥಿಂಗ್ ಇನ್ ದ ಬಿಗಿನಿಂಗ್ ಟು ಕಂಟ್ರೋಲ್, ಬಟ್ ಇನ್ಫ್ಯಾಕ್ಟ್ ಯಂಗ್ಸ್ಟರ್ಸ್ ಹ್ಯಾವ್ ಎ ವಾಟ್ ಯು ಕಾಲ್ ದಟ್ ಅಡ್ವೆಂಚರ್ ಸ್ಪಿರಿಟ್. ಸಾಹಸ ಇರುತ್ತದೆ. ನಿಮ್ಮ ಸಾಹಸವನ್ನು ಇಲ್ಲಿ ಉಪಯೋಗಿಸಿ. ಇನ್ ದ ಬಿಗಿನಿಂಗ್ ಯಾವುದೇ ಒಂದು ಕೆಟ್ಟ ಅಭ್ಯಾಸ ಇದೆ, ಸಪೋಸಿಂಗ್ ಯಾವುದೋ ಒಂದು ಸಿಗರೇಟ್ ಸೇದುವುದು, ಇಲ್ಲಿ ಬಾಯ್ಸ್ ಎಲ್ಲ ಗರ್ಲ್ಸ್ ಹೆಚ್ಕೊಂಡು ಬರ್ತಾ ಇದ್ದಾರೆ. ಸೊ ಅದರಿಂದ ಸಿಗರೇಟ್ ಸೇದು ನಮ್ಮ ಫ್ರೆಂಡ್ಸ್ಗೆ ನೋಡಿದ್ದೆ ಇದ್ದರೆ ನಾವು ಕನ್ವಿನ್ಸ್ ಮಾಡಿದ ನಂತರ ಹೌದು ಕೆಟ್ಟದು, ಬಿಡಬೇಕನ್ಸುತ್ತದೆ. ಬಿಡಬೇಕು, ಒಳ್ಳೆಯದು, ಬಟ್ ಬಿಡೋಕ್ಕಾಗಲ್ಲ. ಇದು ನಿಮ್ಮ ಮೈಂಡ್ ಒಂದು ಗ್ರೂವ್ನಲ್ಲಿ ಸೆಟ್ ಆಗಿಬಿಟ್ಟಿದೆ. ಈಗ ಬಿಡುವುದಂದರೆ ಕಷ್ಟ. ನಾನು ಹೇಳಿದ್ದೀನಿ, ಇಫ್ ಯು ಹ್ಯಾವ್ ಎ ವಿಲ್ ಮಾಡ್ಬೋದು. ಮೊದಲು ತುಂಬ ಪೇನ್ಫುಲ್ ಆಗ್ತದೆ, ಕಷ್ಟ ಆಗ್ತದೆ. ಬಟ್ ಪೇನ್ ಅಂದರೆ ಏಕೆ ಪೇನ್ ಅಂದರೆ, ಒಂದು ಇಷ್ಟವಾಗಿದ್ದು ಮಾಡಿ ಅಭ್ಯಾಸ ಆದ ನಂತರ ಯು ಗೆಟ್ ಎ ಟೇಸ್ಟ್ ಇನ್ ಇಟ್, ಯು ಗೆಟ್ ಎ ಜಾಯ್ ಇನ್ ಇಟ್. ಈಗ ಆ ಜಾಯ್ ಬಿಟ್ಕೊಳ್ಳುವುದಂದರೆ ಬೇಕೆಂದ್ರೆ ನಾವು ದುಃಖವನ್ನು ಪಡ್ಕೊಳ್ಳುವುದಲ್ಲವೇ. ಆ ಜಾಯ್ ಬಿಟ್ಕೊಳ್ಳುವುದಂದರೆ ದುಃಖ ಆಗ್ತದೆ, ಮನಸ್ಸಿಗೆ ಏನೋ ಫ್ರಸ್ಟ್ರೇಷನ್, ರೆಸ್ಟ್ಲೆಸ್ ಆಗ್ತದೆ, ಏನೋ ಕಳ್ಕೊಂಡಿದ್ದೆ ಅನಿಸುತ್ತೆ, ವ್ಯಾಕ್ಯೂಮ್ ಅನಿಸುತ್ತದೆ. ನೋಡಿ, ನಮಗೆ ಇಂಟ್ರೆಸ್ಟ್, ಇವರು ಮಾತಾಜಿ ಹೇಳಿದ ಹಾಗೆ ಸೆಲ್ಫೋನ್ ಅಂದರೆ ಇಂಟ್ರೆಸ್ಟ್. ಈಗ ಊಟ ಸಮಯವಾಯಿತು ಬಿಡು ಅಂದರೆ ಹೇಳಿಬಿಟ್ರೆ ಏನಾಗ್ತದೆ? ಆ ಫಸ್ಟ್ ಮೂಮೆಂಟ್ ಬಿಡುವಕ್ಕೆ ಹೋದರೆ ಮನಸ್ಸು ಫಸ್ಟ್ ಬರಲ್ಲ. ಬಿಟ್ಟರೆ ಮೈಂಡ್ ಬ್ಲ್ಯಾಂಕ್ ಆಗಿ ಏನಾಗ್ತದೆ, ಒಂದು ವ್ಯಾಕ್ಯೂಮ್ ಅನಿಸುತ್ತದೆ, ಏನೋ ಫ್ರಸ್ಟ್ರೇಟೆಡ್, ಮಿಸ್ಸಿಂಗ್ ಅನಿಸುತ್ತದೆ. ಇಫ್ ಯು ಕ್ಯಾನ್ ಫೇಸ್ ದಟ್ ಮಿಸ್ಸಿಂಗ್ ಇನ್ ದ ಬಿಗಿನಿಂಗ್ ಸ್ಟೇಜ್, ಗ್ರ್ಯಾಜುವಲಿ ಯು ಲರ್ನ್ ಇಟ್. ಇನ್ಫ್ಯಾಕ್ಟ್ ನಮ್ಮ ಕರ್ಮಯೋಗ ಅಂದರೆ ಇದೆ. ವೆನ್ ಯು ಫೇಲ್ ಆರ್ ವೆನ್ ಯು ಲೂಸ್ ಸಮಥಿಂಗ್, ನಿಮಗೆ ಇಷ್ಟವಾಗಿದ್ದು ಸಿಗಲಿಲ್ಲ, ಇದು ಕೆಟ್ಟದು ಎಂದು ಗೊತ್ತು, ಓಕೆ ಸ್ವಲ್ಪ ಹೊತ್ತು ನೋಡು. ಇನ್ಫ್ಯಾಕ್ಟ್ ಸೆಲ್ ಫೋನ್ ಈಸ್ ಗುಡ್, ಟಿ ವಿ ಗುಡ್, ಬಟ್ ಅದಕ್ಕೆ ಪ್ರಪೋರ್ಷನ್ ಇರಬೇಕು, ಟೈಮ್ ಇರಬೇಕು. ಸಿ ದ ಗುಡ್ ಕಾರ್ಯಕ್ರಮ ಯಾವುದು ಒಳ್ಳೆಯದೋ ಸೆಲೆಕ್ಟ್ ಮಾಡಿಕೊಂಡು ಕೆಲವು ನೋಡಿ. ಬಟ್ ಈಗ ಅದು ಒಂದೇ ಈಗ ಅದು ಚೆನ್ನಾಗಿದೆ ಅಂದರೆ ಅದೇ ಹೋಗ್ತಾ ಇದ್ದಾರೆ ಎಂಡ್ಲೆಸ್. ಏಕೆಂದರೆ ಸೆಲ್ ಫೋನಲ್ಲಿ ಎಷ್ಟಿದೆ, ನೀವು 100 years ಡೇ ಆ್ಯಂಡ್ ನೈಟ್ 24 hours ನೋಡಿದ್ರು ಮುಗಿಯಲ್ಲ, ಇನ್ನೂ ನೋಡತಕ್ಕದ್ದು ಇರುತ್ತದೆ ಅಲ್ಲ. ದರ್ ಇಸ್ ನೋ ಎಂಡ್ ಫಾರ್ ಇಟ್. ಇಫ್ ಯು ವಾಂಟ್ ಟು ಎಕ್ಸಾಸ್ಟ್ ಆಲ್ ದಟ್ ಈಸ್ ಇನ್ ದ ಸೆಲ್ ಫೋನ್, ನೋಬಡಿ ಕ್ಯಾನ್ ಎಕ್ಸಾಸ್ಟ್ ಆನ್ ದಟ್. ಇಂಪಾಸಿಬಲ್, ಅದು ಆಗೋದೇ ಅಲ್ಲ. ಆದ್ದರಿಂದ ಮೊದಲು ಮನಸ್ಸುಗದು ಕಂಟ್ರೋಲ್ ಮಾಡಬೇಕಂದ್ರೆ ಏನಾಗ್ತದೆ, ಆ ಇಂಪಲ್ಸಿವ್ ಸ್ಟೇಜ್ ಇರುತ್ತದೆ, ಸ್ವಲ್ಪ ಟೀನೇಜ್ನಲ್ಲಿ ಹೆಚ್ಚಿರುತ್ತದೆ. ಅದು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಯು ವಿಲ್ ಬಿ ಎ ಗ್ರೇಟ್ ಸೇಂಟ್ಲಿ ಪರ್ಸನ್ ಆಗಿಬಿಡ್ತೇನೆ. ಸೇಂಟ್ ಅಂದರೆ ಈ ಏರಿಯಾದಲ್ಲಿ. ಆ ಇಂಪಲ್ಸನ್ನು ಮೊದಲು ಕಂಟ್ರೋಲ್ ಮಾಡಿದಾಗ ಏನಾಗ್ತದೆ, ಮೊದಲು ಪೇನ್ಫುಲ್ ಅನಿಸುತ್ತದೆ, ಬಟ್ ಫೇಸ್ ಇಟ್. ನಮ್ಮೊಬ್ಬ ಗುರುಗಳು ಹೇಳುತ್ತಿದ್ದರು, ಇಂದ್ರಿಯ ನಿಗ್ರಹ ಮಾಡುವುದು, ಮನಸ್ಸು ಅಲ್ಲಿ ಹೋಗ್ತದೆ ಇಲ್ಲಿ ಹೋಗ್ತದೆ. ನಾವು ಹೇಳುತ್ತಿದ್ವಿ ತುಂಬ ಕಷ್ಟ ಅಂದರೆ, ಅವ್ರು ಹೇಳ್ತಾ ದೇಖೋ, ನಮ್ಮ ಹಿಂದಿಯಲ್ಲಿ ಬೃಂದಾವನಲ್ಲಿ ಇರ್ತದೆ, ದೇಖೋ ತುಮ್ ಯುವಕ್ ಹೋ, और तुम ब्राह्मण हो, और तुम साधक हो, ब्रह्मचारी हो, तुम नहीं करोगे तो तुम्हारा बाप करेगा. ಅಂದರೆ ಬಾಪ್ ಕರೆಗ ಅಂದರೆ ನಿಮ್ಮ ಸೆಲ್ಫ್ ಕಂಟ್ರೋಲ್ ನೀವು ಮಾಡಿಕೊಳ್ಳಬೇಕೆ ಹೊರತು ಇನ್ನೊಬ್ಬರು ಮಾಡ್ತಾರ?
ಇಫ್ ಯು ಡೋಂಟ್ ಕಂಟ್ರೋಲ್ ಯುವರ್ ಸೆಲ್ಫ್, ನಿಮಗೆ ಕೆಲವು ಇಂಥದ್ದು ಎಳೆಯುತ್ತಾ ಇದ್ದರೆ ಟುಮಾರೋ ಯು ವಿಲ್ ಟೇಕ್ ಅಪ್ ಎ ಜಾಬ್ ಅಂಡ್ ಯು ವಿಲ್ ಬಿಕಮ್ ಎ ಬಿಗ್ ಆಫೀಸರ್ ಎಟ್ಸೆಟ್ರಾ. ನಿಮಗೆ ನಿಮ್ಮ ಜಾಬ್ಗೆ ಅಡ್ಡಿ ಆಗ್ತದೆ. ಇಫ್ ಯು ವಾಂಟ್ ಅಚೀವ್ ಸಮಥಿಂಗ್, ಅಚೀವ್ಮೆಂಟ್ನಲ್ಲಿ ನಿನ್ನ ಓನ್ ವೀಕ್ನೆಸ್ಸೇ ನಿನಗೆ ಅಡ್ಡಿ ಆಗ್ತದೆ. ಆವಾಗ ಯಾರು ತೆಗಿಬೇಕು? ನಿಮಗೋಸ್ಕರ ಇನ್ನೊಬ್ಬರು ಆಪರೇಷನ್ ಮಾಡಿ ತೆಗಿಯೋಕ್ಕಾಗ್ತದೆ? ಆಗಲ್ಲ. ಯುವರ್ ಓನ್ ಸೆಲ್ಫ್ ಕಂಟ್ರೋಲ್ನಿಂದ ನೀವು ಸಾಧ್ಯ ಹೊರತು ಇಫ್ ಯು ಡೋಂಟ್ ಡೂ ಇಟ್ ಟುಡೇ ಯು ಆರ್ ಓನ್ಲಿ ಪೋಸ್ಟ್ಪೋನಿಂಗ್, ದಟ್ಸ್ ಆಲ್. ಯು ಆರ್ ಓನ್ಲಿ ಪೈಲಿಂಗ್ ಅಪ್ ಯುವರ್ ವರ್ಕ್. ಟುಮಾರೋ, ಡೇ ಆಫ್ಟರ್ ಟುಮಾರೋ, 3 ತಿಂಗಳು, 6 ತಿಂಗಳು, 1 ವರ್ಷ ನಂತರ ನೀವೇ ಸಾಧಿಸಿಕೊಳ್ಳಬೇಕು. ನೋ ಬಡಿ ಎಲ್ಸ್ ವಿಲ್ ಡೂ. ಅನ್ಲೆಸ್ ಯು ಡೂ ಇಟ್ ಕಾನ್ಷಿಯಸ್ಲಿ ಇಟ್ ವೋಂಟ್ ಕಮ್. ಯು ಆರ್ ಓನ್ಲಿ ಪೋಸ್ಟ್ಪೋನಿಂಗ್ ಇಟ್. ಒನ್ ಡೇ ಯು ಹ್ಯಾವ್ ಟು ಫೇಸ್ ಇಟ್. ಅದು ಇವತ್ತೇ ಏಕೆ ಫೇಸ್ ಆಗಬಾರ್ದು? ಇವತ್ತೇ ಫೇಸ್ ಮಾಡಿ ಸಾಧಿಸ್ಕೊ ಅಲ್ಲವೇ? ಐ ಹ್ಯಾವ್ ಟು ಡಿಸೈಡ್ ಇಟ್. ಐ ವಾಂಟ್ ಟು ಸಿ, ಐ ವಿಲ್ ಸಿ. ನನ್ನಿಂದ ಒಳಗೆ ಯಾವುದು ಇನ್ಸ್ಟಿಂಕ್ಟಿವ್ ಆಗಿ, ಇಂಪಲ್ಸಿವ್ ಆಗಿ ನಾನು ನೋಡಲೇಬೇಕು ಎಂದಲ್ಲ. ಇಫ್ ಐ ವಾಂಟ್ ಟು ಸಿ, ಥಿಂಕ್ ಕೂಲ್ಲಿ. ಎಸ್, ಈಸ್ ಇಟ್ ರಿಕ್ವೈರ್ಡ್? ಡೂ ಐ ಹ್ಯಾವ್ ಟು ಸಿ ದ ಸೆಲ್ ಫೋನ್? ಈಗ ನೋಡಾಯ್ತಾ? ಎಷ್ಟೊತ್ತು ನೋಯ್ತು? ನೋಡಿದ್ದು ಮೇನ್ ಇಂಪಾರ್ಟೆಂಟ್ ನೋಡಿಬಿಟ್ಟಿದ್ದೀನ. ನಾನು ಡಿಸಿಷನ್ ತಗೊಂಡು ನಾನು ನೋಡಬೇಕಂದ್ರೆ ನೋಡ್ತೀನಿ. ಡೆಸಿಷನ್ ತಗೊಂಡು ಸಾಕು ಎಂದು ಹೇಳಿಬಿಟ್ರೆ ಸ್ಟಾಪ್ ಮಾಡಬೇಕು. ನನ್ನ ಮೇಲೆ ನನಗೆ ಕಂಟ್ರೋಲ್ ಇರಬೇಕು. ದೆನ್ ಯು ಆರ್ ಅ ರಿಯಲ್ ವಾರಿಯರ್, ಅಲ್ಲವೇ? ರಿಯಲ್ ಸೋಲ್ಜರ್. ನನ್ನ ಮೇಲೆ ನನಗೆ ಕಂಟ್ರೋಲ್. ಇದು ಮೊದಲು ಕಷ್ಟ ಅನಿಸಬಹುದು. ಫಸ್ಟ್ ಟೈಮ್ ಮಾಡಿದಾಗ ತುಂಬ ಕಷ್ಟ ಆಗ್ತದೆ. ಏನು ಐ ಆಮ್ ಗೋಯಿಂಗ್ ಅಗೇನ್ಸ್ಟ್ ಕರೆಂಟ್, ಐ ಆಮ್ ಗೋಯಿಂಗ್ ಅಗೇನ್ಸ್ಟ್ ನಮ್ಮ ಜಾಯ್ ಅನಿಸುತ್ತದೆ. ಪರವಾಗಿಲ್ಲ, ಒಂದು ಸಲ ಸಾಹಸ ತೋರಿಸಿ. ಸೆಕೆಂಡ್ ಟೈಮ್ ಇಟ್ ಬಿಕಮ್ಸ್ ಲಿಟಲ್ ಈಸಿಯರ್. ಸ್ವಲ್ಪ ಪೇನ್ ಇರುತ್ತದೆ. ಥರ್ಡ್ ಟೈಮ್, ಫೋರ್ತ್ ಟೈಮ್ ಬಂದು ಬಿಡ್ತದೆ. ಆಫ್ಟರ್ವರ್ಡ್ಸ್ ಯು ವಿಲ್ ಸಿ ಐ ಹ್ಯಾವ್ ಅಚೀವ್ಡ್. ನಮಗೆ ಮನಸ್ಸು ಏಕಾಗ್ರತಾ ಅನಿಸುತ್ತಿತ್ತು. ಒಂದು ನನ್ನ ಎಕ್ಸಾಂಪಲ್ ಹೇಳ್ತೀನಿ. ಮನಸ್ಸು ಏಕಾಗ್ರವಾಗ್ತದ? ಧ್ಯಾನ ಮಾಡುತ್ತಾ ಇದ್ದರೆ ಅರ್ಧ ಗಂಟೆ ಅಲ್ಲೇ ಇರಬೇಕು, ಪಕ್ಕಕ್ಕೆ ಹೋಗಲೇಬಾರದು. ನಮ್ಗೆ ಅನಿಸುತ್ತಿತ್ತು ಆಗುವುದೇ ಅಲ್ಲ, ಈ ಗುರುಗಳು ಸನ್ಯಾಸಿಗಳು ಸುಮ್ಮನೆ ಹೇಳ್ತಾರೆ, ಇದು ಆಗುತ್ತದ? ಇಂಪಾಸಿಬಲ್ ಅನಿಸುತ್ತಿತ್ತು. ನಂತರ ಅನಿಸುತ್ತಿತ್ತು, ಈ ಲೈಫ್ ಕಾದ್ರೆ ಆಗುತ್ತದ? ಎಷ್ಟು ಜನ್ಮಗಳು ಬೇಕು ಅನಿಸುತ್ತಿತ್ತು. ನಂತರ ಫ್ಯೂ ಇಯರ್ಸ್ ನಂತರ ಈವನ್ ಹಾಫ್ ಆನ್ ಅವರ್ ಆಗಲಿ, 1 ಅವರ್ ಆಗಲಿ ಅಲ್ಲೇ ಇರಬೇಕಂದ್ರೆ ಅಲ್ಲೇ ಇರ್ತದೆ ಅಷ್ಟೇ. ಎಲ್ಲಿ ಹೋಗಲ್ಲ ಅಷ್ಟೇ. ಅಪ್ಪ, ನಮ್ಗೆ ಆಶ್ಚರ್ಯ ಆಗ್ತದೆ. ಇದು ನಾನು ಸಾಧಿಸಿದೆ. ಹೌದು, ಎನಿಬಡಿ ಕ್ಯಾನ್ ಅಚೀವ್, ಯು ಆಲ್ಸೋ ಕ್ಯಾನ್ ಅಚೀವ್. ನಮ್ಮಲ್ಲಿ ಇದೆ, ಆ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಯು ಫಸ್ಟ್ ಟ್ರಸ್ಟ್ ಯುವರ್ ಓನ್ ಮೈಂಡ್. ನಿಮಗೆ ಪವರ್ ಇದೆ. ಇಟ್ ಈಸ್ ನಾಟ್ ನೀವು ತಿಳ್ಕೊಂಡಂತ ಅಷ್ಟು ಕಷ್ಟವೇನಲ್ಲ. ಇಟ್ ಈಸ್ ಇನ್ಫ್ಯಾಕ್ಟ್ ಮೊದಲು ಅನಿಸಿಕೆನೇ ಹೊರತು ಯಾವುದೇ ಕಷ್ಟ ನೋಡಿ ದೂರವಿರುವವರು ಕಷ್ಟ ಅನಿಸುತ್ತದೆ. ಯು ಸ್ಟಾರ್ಟ್ ಫೇಸಿಂಗ್ ಇಟ್, ಅಯ್ಯೋ ಇಷ್ಟೇನೋ ಅನಿಸುತ್ತದೆ. ಯು ಸ್ಟಾರ್ಟ್ ಫೇಸಿಂಗ್ ಇಟ್, ಅದು ಸ್ಮಾಲ್ ಆಗಿಬಿಡ್ತದೆ. ಯು ಆರ್ ಮೋರ್ ಪವರ್ಫುಲ್. ಅದು ನೋಡಿ, ಮೊದಲು ಇದು ಕಷ್ಟ ಅನಿಸುತ್ತದೆ. ಅದರಿಂದ ಎಲ್ಲಿ ಟೆಂಪ್ಟೇಷನ್ ಬರುತ್ತದೆ, ಯು ಸ್ಟಾಪ್ ಇಟ್. ಯು ಬ್ರಿಂಗ್ ಯುವರ್ ವಿಸ್ಡಮ್. ನೀವು ಕೇಳಿದ್ದು, ತಿಳ್ಕೊಂಡಿದ್ದು, ನೀವು ಕೂಲ್ ಮೂಡ್ನಲ್ಲಿ ನೀವು ಮಾಡಿಕೊಂಡಿರುವ ಡೆಸಿಷನೇ ನಿಮಗೆ ಹೆಲ್ಪ್. ಇದು ನಾನು ಮಾಡಬಾರ್ದು. ಓಕೆ, ಲೆಟ್ ಮಿ ಡೂ ದ್ಯಾಟ್. ದೆನ್ ಗ್ರ್ಯಾಜುವಲಿ, ಇಫ್ ಯು ಹೆಚ್ಚು ಕಂಟ್ರೋಲ್ ಇಲ್ಲ ಅಂದರೆ ಟೇಕ್ ಹೆಲ್ಪ್ ಆಫ್ ಯುವರ್ ಫ್ರೆಂಡ್ ಸರ್ಕಲ್. ಅದಕ್ಕಾಗಿ ಸತ್ಸಂಗ ಹೇಳಿದ್ದೀವಿ. ಅಮ್ಮ, ಅಪ್ಪ ಅಥವಾ ಫ್ರೆಂಡ್ ಸರ್ಕಲ್ ಈ ವಿಷಯದಲ್ಲಿ ಸ್ವಲ್ಪ ನನಗೆ ಎನ್ಕರೇಜ್ ಮಾಡಿ. ಓಕೆ, ನಿನ್ನ ಹೆಲ್ಪ್ನಿಂದ ನಾನು ಐ ಹೋಲ್ಡ್ ಮೈ ಸೆಲ್ಫ್. ಜಸ್ಟ್ ಫ್ಯೂ ಡೇಸ್ ಮಾಡಿಬಿಟ್ರೆ ದೆನ್ ಯು ವಿಲ್. ಸೊ ಟೈಮಿಂಗ್, ಆರ್ಗನೈಸಿಂಗ್. ಟೈಮಿಂಗ್ ಅಂದರೆ ಪ್ರತಿಯೊಂದಕ್ಕೆ ಸರಿಯಾದ ಟೈಮ್ ಕೊಡಬೇಕು. ಒಂದಕ್ಕೆ ಹೋಗಿಬಿಟ್ರೆ ಅಲ್ಲೇ ಮುಳುಗಿಬಿಡ್ತೀವಿ. ಮತ್ತೆ ಅಲ್ಲ, ನಾಳೆ ನೋಡೋಣ. ಫ್ರೆಂಡನ್ನು ಭೇಟಿ ಮಾಡಿ ಬರ್ತೀನಿ. ನಮ್ಮ ಓನ್ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಫ್ರೆಂಡ್ ಇದ್ದ. ಫ್ರೆಂಡನ್ನು ಭೇಟಿ ಮಾಡಿ ಆ ಕಾಲದಲ್ಲಿ ಸೆಲ್ ಫೋನ್ಗಳೇನಿರಲಿಲ್ಲ. ಭೇಟಿ ಮಾಡಿ ಬರ್ತೀನಿ ಎಂದು ಹೋಗ್ತಾನೆ. ಅವನು ಓದ್ಕೊಳ್ಳಬೇಕು. ಆಯಿತು, ಹೋದ ನಂತರ ಮಾತಾಡಿದ ನಂತರ ಟೈಮ್ ಆಯಿತು, ನಾನು ಹೋಗಬೇಕು. ಹೇಳಬೇಕಾಗಿದ್ದು ಹೇಳಿಬಿಟ್ಟಿದ್ದೀನಿ. ಮತ್ತೆ ಅನಿಸುತ್ತೆ, ಹೋಗ್ಬೋದಪ್ಪ, ಪರವಾಗಿಲ್ಲ, ಕುಳಿತಿರುವಂಥ ಫ್ರೆಂಡ್ ಹೇಳ್ತಾನೆ. ಅವ್ರು ಫೋರ್ಸ್ ಮಾಡ್ತಾ ಇದ್ದ. ಇನ್ನು ಸ್ವಲ್ಪ ಹೊತ್ತು ಕೊಳ್ತಿದ್ದ. ಮತ್ತೆ ಇನ್ನು ಸ್ವಲ್ಪ ಹೊತ್ತು ಆಯಿತು, ವೇಸ್ಟ್ ಟೈಮ್ ಲೇಟ್ ಆಯಿತು. ಇನ್ನೂ ಲೇಟ್ ಆಯಿತು. ಮತ್ತೆ ಹೇಳ್ತಾನೆ, ಎನಿವೇ ಇವತ್ತು ಲೇಟ್ ಆಯ್ತಲ್ಲ, ನಾಳೆ ಓದ್ಕೊಳ್ತೀನಿ. ಆಯಿತಾ? ಮೊದಲೇ ಸ್ವಲ್ಪ ಲೇಟ್ ಮಾಡಿದ. ಆ ಲೇಟ್ ಮಾಡಿದ್ದಕ್ಕೆ ಇನ್ನೊಂದು ಆ್ಯಡ್ ಮಾಡಿ ಏನು ಬಿಟ್ಟ, ಎನಿವೇ ಇವತ್ತು ಲೇಟ್ ಆಯ್ತಲ್ಲ, ಈಗ ನಾಳೆನೇ ಮಾಡಿಬಿಡ್ತೀನಿ. ಈಗ ದಿಸ್ ಈಸ್ ಅನ್ನೆಸೆಸರಿ ಇಂಪಲ್ಸಿವ್ ನೇಚರ್. ನಾವು ಯಾವುದಕ್ಕೆ ಹೇಳುವಕ್ಕೆ ಹೋಗಿದ್ದೀವೋ ಹೇಳಿದ್ದೀವಿ. ಈಗ ಮುಗಿಯಿತು. ಈಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ಹೆಚ್ಚಿದ್ದರೆ ಒಂದು 5 ಮಿನಿಟ್ಸ್ ಅಷ್ಟೇ. ಆ 5 ಮಿನಿಟ್ಸ್ಗೂ ಮನಸ್ಸು ಎಳೆಯುತ್ತದೆ, ಸಾಕಪ್ಪ ನಾಳೆ ಮಾಡಬಹುದು. ಅದಕ್ಕೆ ಡೋಂಟ್ ಈಲ್ಡ್ ದ್ಯಾಟ್. ಆ ಟೆಂಪ್ಟೇಷನ್ಗೆ, ಆ ಇಂಪಲ್ಸಿವ್ಗೆ ಈಲ್ಡ್ ಆಗಬೇಡ. ನೋ, ಇದು ಸಾಕಾಯಿತು, ಸಾಕು, ನಾನು ಹೋಗಲೇಬೇಕು, ಹೋಗ್ಬಾ. ದಿಸ್ ಇಫ್ ಯು ಕ್ಯಾನ್ ಕಂಟ್ರೋಲ್. ಬಿಗಿನಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತದೆ. ಫ್ಯೂ ಟೈಮ್ಸ್ ಮಾಡಿಬಿಟ್ರೆ ಯು ಫೈಂಡ್ ದಟ್ ಯು ಹ್ಯಾವ್ ಚೇಂಜ್. ಯು ಕ್ಯಾನ್ ಕಂಟ್ರೋಲ್ ಯುವರ್ ಸೆಲ್ಫ್ ಆ್ಯಂಡ್ ಯು ಕ್ಯಾನ್ ಹ್ಯಾಂಡಲ್. ಆದ್ದರಿಂದ ಫುಡ್ ವಿಷಯದಲ್ಲಿ ಆಗಲಿ, ಸೆಲ್ ಫೋನ್ ಆಗಲಿ, ಇನ್ನೂ ಯಾವುದೇ ಆಗಲಿ, ನಾವು ಯಾವುದು ನಿಜವಾಗಿ ಯೋಚನೆ ಮಾಡಬೇಕು ಅನ್ಕೊಳ್ತೀವೋ ಮಾಡಿ. ಈಗ ಅದಾದ ನಂತರ ಈಗ ಸುಮ್ಮನೆ ಟೆಂಪ್ಟೇಷನ್. ಆ ಟೆಂಪ್ಟೇಷನ್ನಿಂದ ನಿಮಗೆ ಟೆಂಪರರಿ ಒಂದು ಜಾಯ್ ಅನಿಸಬಹುದು, ಬಟ್ ದಟ್ ಇಸ್ ವೆರಿ ಹಾರ್ಮ್ಫುಲ್ ಟು ಯು. ಯು ಶುಡ್ ಎಂಜಾಯ್ ವೆನ್ ಯು ರಿಯಲಿ ವಾಂಟ್ ಟು ಎಂಜಾಯ್. ವೆನ್ ಯು ಹ್ಯಾವ್ ಎ ಟೈಮ್, ವೆನ್ ಯುವರ್ ಹೆಲ್ತ್ ಈಸ್ ಗುಡ್, ಇಫ್ ಇಟ್ ಈಸ್ ವಿದಿನ್ ಲಿಮಿಟ್, ಯು ಹ್ಯಾವ್ ಟು ಎಂಜಾಯ್. ನನಗೆ ಬಡಿಸುವಾಗ ಏನು ಮಾಡುತ್ತಿದ್ದರು, ಒಂದು ಬಡಿಸಿ ಯಾವುದೋ ಒಂದು ಸ್ವೀಟು, ಯಾವುದೋ ಮೈಸೂರು ಪಾಕೋ, ಯಾವುದೋ ಒಂದು ಏನದು ಗುಲಾಬ್ ಜಾಮೂನು ಹಾಕ್ತಾರೆ. ನಂತರ ಒಂದು ತಿಂದ ನಂತರ ಇನ್ನೊಂದು ಹಾಕೋದು. ಬೇಡ ಎಂದು ನಾನು ಹೇಳ್ತೀನಿ.
ಸ್ವಾಮೀಜಿ ಚೆನ್ನಾಗಿಲ್ಲವಾ ಅಂತ ಕೇಳ್ತಾರೆ. ಅಲ್ಲ ಚೆನ್ನಾಗಿದೆ, ತುಂಬ ಸಿಹಿಯಾಗಿದೆ, ಚೆನ್ನಾಗಿದೆ. ಹಾಗಾದರೆ ಇನ್ನೊಂದು ತಗೊಂಡು. ನಾನು ಹೇಳಿದ್ದೀನಿ ಇದಕ್ಕೆ ಲಾಜಿಕ್ ಇಲ್ಲ. ಚೆನ್ನಾಗಿದೆ ಎನ್ನುವುದು ಬೇರೆ, ಚೆನ್ನಾಗಿದ್ದರೆ ಹೆಚ್ಚು ತಿನ್ನಬೇಕಾ? ಅದಕ್ಕಿದಕ್ಕೇನು ಲಾಜಿಕ್? ಚೆನ್ನಾಗಿದ್ದರೂ ನನ್ನ ಹೆಲ್ತ್ಗೆ ಎಷ್ಟು ಹೊಂದುತ್ತದೋ ಅಷ್ಟೇ ತಿಂತೀನಿ. ಅದು ಚೆನ್ನಾಗಿಲ್ಲವಾ ಅಂತ ಹೇಳ್ತಾರೆ. ಚೆನ್ನಾಗಿದ್ದರೆ ಇನ್ನೊಂದು ಏಕೆ ತಗೊಳ್ತಾ ಇಲ್ಲ? ಈಗ ಅವರು ಟೆಂಪ್ಟ್ ಮಾಡ್ತಾರೆ ಅಲ್ಲ, ಈ ಟೆಂಪ್ಟೇಷನ್ಗೆ ನಾವು ಈಡು ಮಾಡಬಾರ್ದು. ಹೆಲ್ತ್ ನಮ್ಮದು, ಹೊಟ್ಟೆ ನಮ್ಮದು, ಅವರದಲ್ಲ. ನಾನು ಹೇಳ್ತೀನಿ ನೋಡಿ, ಹೊಟ್ಟೆ ನನ್ನದು, ತಿನ್ನುವುದು ನಾನು, ನಿನ್ನದಲ್ಲ. ಯು ಓನ್ಲಿ ಆಫರ್, ಐ ಹ್ಯಾವ್ ಟು ಡಿಸೈಡ್. ಯು ಕಾಂಟ್ ಡಿಸೈಡ್ ಫಾರ್ ಮೀ. ಯು ಕಾಂಟ್ ಡಿಸೈಡ್ ಫಾರ್ ಮೀ. ನೀವು ಎಷ್ಟು ಫೋರ್ಸ್ ಮಾಡಿದ್ರೆ ಐ ವಾಂಟ್ ಟೇಕ್. ನಾನು ಚೆನ್ನಾಗಿದ್ದರೂ ನನಗೆ ಹೆಚ್ಚು ಒಂದೇ ನನಗೆ ಹೆಲ್ತ್ ಹೊಂದುತ್ತದೆ, ನಾನು ಒಂದೇ ತಿಂತೀನಿ, ಹೆಚ್ಚು ತಿನ್ನಲ್ಲ ಅಷ್ಟೇ. ದಿಸ್ ಇಫ್ ಯು ಹ್ಯಾವ್ ಕಂಟ್ರೋಲ್, ಇಟ್ ಈಸ್ ಗುಡ್. ಇದು ನನ್ನನ್ನು ನೋಡಿ ನಾನು ಯಾವಾಗಲೂ, ಈಗಲ್ಲ, ನಾನು ಬ್ರಹ್ಮಚಾರಿ ಇರುವಾಗ ಒಬ್ಬರು ಮನೆಗೆ ಹೋಗ್ತಿದ್ದೆ, ಎಲ್ಲಿ ಮದ್ರಾಸ್ನಲ್ಲಿ. ಅವರ ಮಗು ಈಗ ಬೆಳೆದ, ಈಗ ಇಷ್ಟು ಈ ವಯಸ್ಸಿಗೆ ಬಂದ. ಅವ್ರು ಹೇಳ್ತಾರೆ, ಸ್ವಾಮೀಜಿ ನಿಮ್ಮನ್ನು ನೋಡಿ ನಮ್ಮ ಮಗು ಕಲ್ತ್ಕೊಂಡ, ಚೆನ್ನಾಗಿದ್ದರೂ ಎಷ್ಟು ಬೇಕೋ ಅಷ್ಟೇ ಹೆಚ್ಚು ತಗೊಳ್ತಾ ಇಲ್ಲ, ನೀವೇ ಆದರ್ಶ ಅಂತ ಹೇಳ್ತಾರೆ. ನನಗೂ ಆಶ್ಚರ್ಯ ಪಟ್ಕೊಂಡೆ. ಇದು ನನಗೆ ಅವ್ರು ಗಮನಿಸಿದ್ದು ನನಗೂ ಗೊತ್ತಿಲ್ಲ. ಅವ್ರು ಗಮನಿಸಿದ್ದನಂತೆ ಈ ಲರ್ನ್ ದಿಸ್ ಥಿಂಗ್. ಓ ಬಾ, ಇದು ಒಳ್ಳೇದನ್ಸ. ನಾನು ಅನ್ಕಾನ್ಷಿಯಸ್ಲಿ ಐ ಬಿಕಮಿಂಗ್ ಅನ್ ಐಡಿಯಲ್ ಫಾರ್ ಅದರ್ಸ್, ಐ ಟು ಡೋಂಟ್ ನೋ. ಅದು ಒಳ್ಳೇದಾಯಿತು ಅಂತ ಹೇಳಿದ್ದೀನಿ. ಆದ್ದರಿಂದ ಈವನ್ ಇಫ್ ಇಟ್ ಈಸ್ ಗುಡ್, ಎಷ್ಟು ಬೇಕೋ ಅಷ್ಟೇ ಇರಿ. ನೆಕ್ಸ್ಟ್ ಟೈಮ್ ಯು ಕ್ಯಾನ್ ಎಂಜಾಯ್. ಬಟ್ ಈಗಲೇ ಅದು ಚೆನ್ನಾಗಿದೆ ಅಂದರೆ ಓವರ್ ಮಾಡುವುದು ಬೇಡ. ನಿಮ್ಮ ಟೈಮಿಂಗ್ ಆಗಲಿ, ಫುಡ್ ಆಗಲಿ, ಯಾವುದೇ ಆಗಲಿ, ದಿಸ್ ಯು ಲರ್ನ್ ಇಟ್. ಒಂದು ಸಲ ನಿಮಗೆ ಹೆಲ್ತ್ ಚೆನ್ನಾಗಿರುತ್ತದೆ, ಯು ಕ್ಯಾನ್ ಎಂಜಾಯ್ ಇಟ್ ಆಲ್ಸೋ ನೆಕ್ಸ್ಟ್ ಟೈಮ್. ಅದರ್ವೈಸ್ ನೀವು ಹೆಚ್ಚು ತಿಂದು ಬಿಟ್ಟರೆ ಸ್ಟಮಕ್ ಅಪ್ಸೆಟ್ ಆಗ್ತದೆ, ನಿದ್ದೆ ಬರುತ್ತದೆ, ಹೋಮ್ವರ್ಕ್ ಮಾಡೋಕ್ಕಾಗಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಇವತ್ತು ಇವತ್ತು ಹೋಲ್ ಡೇ ಎಲ್ಲ ಹಾಳಾಗಿಬಿಡ್ತದೆ ಅಲ್ಲ, ಡೇ ಎಲ್ಲ ಹಾಳಾಗಿಬಿಡ್ತದೆ. ಮಿಕ್ಕ ಎಲ್ಲ ಕೆಲಸಗಳು ಇಷ್ಟು ಹಾಳು ಮಾಡಿಕೊಂಡು ಏನು ಸಾಧಿಸ್ತೀವಿ ಅಂತ. ಅದಕ್ಕೋಸ್ಕರ ಈ ಕೆಲವು ದೇ ಮೇ ಲುಕ್ ಸ್ಮಾಲ್, ಬಟ್ ದೇ ಆರ್ ವೆರಿ ಇಂಪಾರ್ಟೆಂಟ್. ದಿ ಸ್ಮಾಲ್ ಥಿಂಗ್ಸ್ ನೀವು ಮೊದಲು ಕಂಟ್ರೋಲ್ ಮಾಡಿಕೊಂಡ್ರೆ, ಮೊದಲು ಬೇಕಂದರೆ ಟೇಕ್ ಹೆಲ್ಪ್ ಆಫ್ ಅದರ್ಸ್. ಸತ್ಸಂಗತ್ಯ, ಅವ್ರು ಹೆಲ್ಪ್ ಮಾಡ್ತಾರೆ. ಬೇಡಪ್ಪ ಇನ್ನೊಬ್ಬರು ಹೇಳ್ಬಿಡ್ತಾರೆ ಅಲ್ಲ, ಅವರ ಹೆಲ್ಪ್ನಿಂದ ನೀವು ಸ್ವಲ್ಪ ನಿಗ್ರಹ ಮಾಡಿಕೊಂಡು ಆ ಪ್ರಪೋರ್ಷನ್. ಇನ್ಫ್ಯಾಕ್ಟ್ ಓವರ್ ಮಾಡುವುದು ಈಸಿ. ಕೆಲವರು ಹೇಳ್ತಾರೆ, ಅಮ್ಮೋದು ಟೆಂಪ್ಟೇಷನ್ಗೆ ಬಂದರೆ ನಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ದೂರವಾಗಿಡು ಅಂತ ಹೇಳ್ತಾರೆ. ದೂರವಾಗಿಡುವುದು ಈಸಿ, ಅದನ್ನು ನೋಡದೇ ಇರುವುದು ಈಸಿ. ಅಥವಾ ನೋಡಿಬಿಟ್ರೆ ಓವರ್ ಈಟಿಂಗ್ ಈಸ್ ಈಸಿ. ಬಟ್ ತಿನ್ನುತ್ತಾ ಇದ್ದರೂ ಎಷ್ಟು ಬೇಕೋ ಅಷ್ಟೇ ತಿಂದು ಮಿಕ್ಕ ಆಫರ್ ಮಾಡಿದ್ದರೂ ಅಲ್ಲೇ ಸ್ಟಾಪ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಪ್ರಪೋರ್ಷನ್. ಪ್ರಪೋರ್ಷನ್ ಈಸ್ ಡಿಫಿಕಲ್ಟ್. ಓವರ್ ಡೂಯಿಂಗ್ ಈಸ್ ಈಸಿ, ನಾಟ್ ಡೂಯಿಂಗ್ ಈಸ್ ಈಸಿ, but doing as much as you need. In fact, all wisdom, all your discipline, all your culture lies in proportion. You remember this word, proportion. This makes you really a great man. This makes you great man, and it is not very difficult also. ಯಾಕಂದರೆ ಎಷ್ಟೋ ಜನರು ಮಹನೀಯರು ಸಾಧಿಸಿದ್ದರು, ನಾವು ಮಾಡಬಹುದು, ನಮ್ಮ ಕೈಯಲ್ಲಿದೆ. ಇದೇನೋ ದೊಡ್ಡದು, ಏನೋ ಈಗ ಪರ್ವತ ಹತ್ತುವಾಗ ನೀವು ನೋಡಿದ್ದೀರಾ, ತುಂಬ ಕಷ್ಟ ಅನಿಸುತ್ತದೆ. ನೋಡಿದಾಗ ಪರ್ವತಮ್ಮ ಇಷ್ಟು ಬೆಟ್ಟ ಹೇಗೆ ಹತ್ತಿದ್ದೇವೆ? ನಮಗಿರುವುದು ಒಂದೇ ಹೆಜ್ಜೆ ಸಾಕು, ಒಂದೇ ಹೆಜ್ಜೆ ಸಾಕು. ಒಂದು ನೋಡ್ತಾ ಹತ್ತೆ ಬಿಡ್ತೀವಿ. ಅಯ್ಯೋ, ನಮಗೆ ಆಶ್ಚರ್ಯವಾಗ್ತದೆ. ಕೆಳಗೆ ಇಳಿದು ನೋಡಿದ್ರೆ ಇಷ್ಟು ಬೆಟ್ಟ ಹತ್ತಿ ಬಂದಿದ್ದೀವ, ಒಂದೇ ಹೆಜ್ಜೆ. ಎಷ್ಟಿದೆ ನಮಗೆ? ಒಂದೇ ಹೆಜ್ಜೆ ಸಾಧಿಸಿಬಿಟ್ಟಿದ್ದೀರಿ. ಯು ಕ್ಯಾನ್ ಅಚೀವ್, ಎವ್ರಿ ಒನ್ ಆಫ್ ಯು ಕ್ಯಾನ್ ಅಚೀವ್. ಓಕೆ, ಸೊ ವಿಶ್ ಯು ಸಕ್ಸಸ್. ನೀವೆಲ್ಲರೂ ನಿಜವಾಗಿ ಸಾಧಿಸ್ತೀರಿ. ಟ್ರಸ್ಟ್ ಯುವರ್ ಸೆಲ್ಫ್. ನಿಮ್ಮಲ್ಲಿದೆ, ಶಕ್ತಿ ಇದೆ. ಮೊದಲು ಸ್ವಲ್ಪ ಪೇನ್ಗೆ ಹೆದರಬೇಡಿ, ಸ್ವಲ್ಪ ಮಾಡ್ಕೊಂಡು. ಮನಸ್ಸಿಗೆ ನೀವೇ ಒಂದು ಕಂಟ್ರೋಲ್ ಮಾಡಿದಾಗ ಮನಸ್ಸಿನಲ್ಲಿ ಸ್ವಲ್ಪ ವ್ಯಾಕ್ಯೂಮ್ ಅನಿಸುತ್ತದೆ. ಯು ಹ್ಯಾವ್ ಡಿನೈಡ್, ನಿಮಗೇನೋ ಕಲ್ಕೊಂಡಿದ್ದೀವಿ ಅನಿಸುತ್ತದೆ. ಆವಾಗ ಫ್ರಸ್ಟ್ರೇಟ್ ಆಗಬೇಡಿ. ಆ ಫ್ರಸ್ಟ್ರೇಷನ್ನಲ್ಲೇ ಯು ಎನ್ಕರೇಜ್ ಯುವರ್ ಸೆಲ್ಫ್. ಅಲ್ಲಿ ಕ್ರಿಯೇಟಿವಿಟಿ ಬೇಕು. ಬ್ರಿಂಗ್ ಸರ್ಟನ್ ಅದರ್ ಪಾಸಿಟಿವ್ ವರ್ಡ್ಸ್, ಪಾಸಿಟಿವ್ ಐಡಿಯಾಸ್, ಬ್ರಿಂಗ್ ದಿಮ್. ದೆನ್ ಗ್ರ್ಯಾಜುವಲಿ ದ ಸೇಮ್ ಪಾಸಿಟಿವ್ ಮೈಂಡ್ ಕ್ಯಾನ್ ಥಿಂಕ್ ಆಫ್ another better work. ಯು ಕ್ಯಾನ್ ಎಂಜಾಯ್ another one. ಸೊ ದಟ್ ಫ್ರಸ್ಟ್ರೇಷನ್ನಲ್ಲಿ ಫೇಲ್ಯೂರ್ ಆದಾಗ, ಯಾವುದು ಡಿನೈ ಆದಾಗ, ಯಾವುದೋ ನಾವೇ ಬಿಟ್ಕೊಂಡಾಗ, ಆ ಟೆಂಟೇಟಿವ್ ಏನೋ ಮಿಸ್ಸಿಂಗ್ ಅನಿಸುತ್ತದಲ್ಲ, ಆ ಮಿಸ್ಸಿಂಗ್ ಇಸ್ ಎ ಸ್ಮಾಲ್ ಟೈಮ್. ಅದು ಎ ಫ್ಯೂ ಸೆಕೆಂಡ್ಸೇ ಆರ್ ಮೇ ಬಿ 1 minute ಇರುತ್ತದೆ. ದಟ್ 1 minute ಇಫ್ ಯು ಕ್ಯಾನ್ ಬ್ರಿಂಗ್ ಆಲ್ ಯುವರ್ ಎನರ್ಜಿ, ಆಲ್ ಯುವರ್ ಕ್ರಿಯೇಟಿವಿಟಿ, ಮೆಚ್ಯೂರ್ ಮೈಂಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್, ಪಾಸಿಟಿವ್ ಮೈಂಡ್, ಯು ಹ್ಯಾವ್ ಕ್ರಾಸ್ಡ್ ಇಟ್. ಅದು ನೋಡ್ಕೊಂಡು ಆ್ಯಂಡ್ ಯು ಕ್ಯಾನ್ ಅಚೀವ್ ಇಟ್. ಓಕೆ, ಓಂ ಶಾಂತಿ. ಕನ್ಕ್ಲೂಡಿಂಗ್ ಸೋಷಿಯಲ್ ಶ್ಲೋಕ ಹೇಳಿ. ನಾನು ಹೇಳಬೇಕಾ? ಪ್ಲೀಸ್. ಎಲ್ಲ ಅರ್ಥ ಆಗ್ಬೇಕಂತೆ. ಒಂದು ಡ್ಯಾನ್ಸ್ ಮಾಡುವಾಗ ಒಬ್ರು ಏನೋ ಚೆನ್ನಾಗಿ ಕಾಣ್ತದೆ, ಎರಡು ಒಂದೇ ತರ ಸ್ಕಿಲ್ಫುಲ್ ಆಗಿದೆ, ಎರಡು ಒಂದೇ ತರ ಇದೆ. ಒಬ್ರು ಏನೋ ಚೆನ್ನಾಗಿ ಕಾಣ್ತದೆ, ಇನ್ನೊಬ್ರು ಅಷ್ಟು ಅನಿಸ್ತಾ ಇಲ್ಲ, ಒಂದೇ ತಟ್ಟು ಅಂತ. ಆದ್ರೆ ಅದೇ ನಿಮ್ಗೆಲ್ಲ ಅರ್ಥ ಇಲ್ಲ. ಅದೇ ತರ ಸ್ವಾಮೀಜಿ ಎಷ್ಟು ಸಾಧನೆ ಮಾಡಿದ್ದಾರೆ ಅಂದ್ರೆ, ಆ ಸಾಧನೆ ಮಾಡ್ಬೇಕು ಅಂದ್ರೆ ಅಷ್ಟು ವರ್ಷಗಳಾಗಿದೆ.
ಅರ್ಥ ಆಗಿರುತ್ತೆ, ಚಿಕ್ಕವ್ರಿಗೆ ಸ್ವಲ್ಪ ಅರ್ಥ ಆಗುತ್ತೆ, ಈ ಮಗುಗಂತೂ ಎಷ್ಟೋ ಒಂಚೂರು ಅರ್ಥ ಆಗುತ್ತೆ. ಬಟ್ ಸ್ಟಿಲ್ 1.5 hours ನೀವು ಇಲ್ಲಿ ಸತ್ಸಂಗದಲ್ಲಿ ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರಿ ಅಂದ್ರೆ ಡೆಫಿನೆಟ್ಲಿ ಈ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ತಲುಪಿರುತ್ತೆ. ಓಕೆ, ಸೊ ಈ ತರ ಸತ್ಸಂಗಗಳು ಯು ಹ್ಯಾವ್ ಟು ಅಟೆಂಡ್. ಎಲ್ಲ ಕೇಳಕ್ ಬಂದ್ರೆ ನಾವು ಹಿಂದೂಯಿಸಂ ಬಗ್ಗೆ ಮಾತಾಡ್ತಾ ಇದ್ರೆ, ಧರ್ಮದ ಬಗ್ಗೆ ಮಾತಾಡ್ತಾ ಇದ್ರೆ ಅಂದ್ರೆ ನಮ್ಗೆ ಈಗ ಅರ್ಥನೇ ಆಗಿರ್ಬೋದು, ಏನು ಅರ್ಥ ಆಗಿರ್ಬೋದು. ಬಟ್ ಯು ಶುಡ್ ಟೇಕ್ ದಟ್ ಬೇಬಿ ಸ್ಟೆಪ್ ಆಫ್ ಅಟೆಂಡಿಂಗ್ ಒನ್ ಆರ್ ಅದರ್ ಈ ತರ ಸತ್ಸಂಗಗಳನ್ನ ನಾವು ಹೋಗ್ತಾ ಇರ್ಬೇಕು. ಅವರಿಂದ ಪಾಸಿಟಿವ್ ಎನರ್ಜಿ ಎಷ್ಟಾಗುತ್ತೋ ಅಷ್ಟು ನಾವು ತಗೋತಾ ಇರ್ಬೇಕು. ಅವರಲ್ಲಿರುವಂತ ನಾಲೆಜ್ ಅಫ್ಕೋರ್ಸ್ ಅದನ್ನು ನಾವು ತಗೋತಾ ಇರ್ಬೇಕು. ಸೊ ಐ ಆಮ್ ಸೋ ಹ್ಯಾಪಿ ಔಟ್ ಆಫ್ ಸೋ ಮೆನಿ ಸ್ಟೂಡೆಂಟ್ಸ್. ನಾನು ಎಲ್ಲರಿಗೂ ಕಳಿಸಿದ್ದೆ, ಅದರಲ್ಲಿ ಒಂದಿಷ್ಟು ಜನ ಪೇರೆಂಟ್ಸ್ ಬಂದಿದ್ದೀರಾ, ಒಂದಿಷ್ಟು ಜನ ಸ್ಟೂಡೆಂಟ್ಸ್, ಅದು ಅಲ್ಲದೆ ಎಷ್ಟು ಜನ ಪಾಪ ಹಸಿಕೊಂಡಿದ್ದಾರೆ. ಐ ಆಮ್ ಸೋ ಹ್ಯಾಪಿ ದಟ್ ಯು ಆಲ್ ಅಟೆಂಡೆಡ್ ಅಂಡ್ ಐ ವಾಂಟ್ ಯು ಆಲ್ ಟು ಗೆಟ್ ಸಮಥಿಂಗ್ ಔಟ್ ಆಫ್ ಇಟ್. ಥ್ಯಾಂಕ್ ಯು. ಅವರ ಕಾನ್ಸಂಟ್ರೇಷನ್ ಇಸ್ ವೆರಿ ಗುಡ್. ಯಾಕಂದರೆ ಇಂತೆ 1.5 hours ಹೀಗೆ ನೋಡಿ ಅವರು ಎಷ್ಟು ಕಾನ್ಸಂಟ್ರೇಷನ್ನಿಂದ ಅಟೆನ್ಷನ್ನಿಂದ ಕೇಳಿದ್ದಾರೆ. ಐ ಫೆಲ್ಟ್ ಯಂಗ್ ಏಜ್ನಲ್ಲಿ ಇಷ್ಟು ಕಾನ್ಸಂಟ್ರೇಷನ್ ಇಸ್ ಅ ವೇರ್, ಇಟ್ಸ್ ಎ ಗುಡ್ ಅಚೀವ್ಮೆಂಟ್. ಐ ಆಮ್ ವೆರಿ ಹ್ಯಾಪಿ ವಿತ್ ದ್ಯಾಟ್. ನಾವು ಒಂದು ಸ್ಮಾಲ್ ಪಾಯಿಂಟ್ ಇನ್ನೊಂದು ನೆನಪಾಯಿತು ಹೇಳ್ತೀನಿ. ಜನರಲಿ ಯಂಗ್ಸ್ಟರ್ಸ್ಗೆ ಇರುತ್ತದೆ, ನಿಮ್ಮ ಫ್ರೆಂಡ್ಸು ಜನರಲಿ ಅದು ಸರಿಯಾಗಿಲ್ಲ, ಬಟ್ ಏನೋ ಟೆಂಪ್ಟೇಷನ್ ಮಾಡ್ತಾರೆ. ಅದು ಮಾಡೋಣ, ಅಲ್ಲಿ ಹೋಗೋಣ, ಏನೋ ಇದು ಮಾಡಿದ್ರೆ ಏನಾಗುತ್ತದೆ, ಏನೋ ಟೆಂಪ್ಟೇಷನ್ ಮಾಡ್ತಾರೆ. ನೀವು ಮೊದಲು ರ್ಯಾಶ್ ಆಗಿ ರೂಡಾಗಿ ರೆಫ್ಯೂಸ್ ಮಾಡುವುದು ಬೇಡ, ಪೊಲೈಟ್ಲಿ ಆಗಿ ರೆಫ್ಯೂಸ್ ಮಾಡಿ. ನೋ, ನಾಟ್ ರಿಕ್ವೈರ್ಡ್ ಇಟ್. ಅವರನ್ನು, ಯಾಕಂದರೆ ನೀವು ರ್ಯಾಶ್ ಆಗಿ ರೆಫ್ಯೂಸ್ ಮಾಡಿದ್ರೆ ಅವರನ್ನು ಇನ್ಸಲ್ಟ್ ಮಾಡಿದಂತೆ ಭಾವಿಸ್ತಾರೆ. ಯಾವುದೋ ಒಂದು ಕೆಟ್ಟದು ಸಿಗರೇಟ್ ಸೇದೋದು ಯಾವುದೋ, ಯಾಕಂದ್ರೆ ನಮ್ಮ ಫ್ರೆಂಡ್ಸ್ದೇ ಐ ರಿಮೆಂಬರ್ ಅದೇ ಅದು, ಇವ್ರು ಬೇಡ ನಾನು ಅದನ್ನು ಸೇದಲ್ಲ, ನಮಗೆಲ್ಲ ಎಂದು ಪೊಲೈಟ್ಲಿ ರೆಫ್ಯೂಸ್ ಮಾಡಿದ್ದಾರೆ, ಅವ್ರು ಹರ್ಟ್ ಆಗಲ್ಲ, ಅವ್ರು ಬಿಟ್ಟು ಬಿಡ್ತಾರೆ. ಟೆಂಪ್ಟೇಷನ್ ಮಾಡಿದ್ದರು ನೀವು ಮೊದಲೇನೋ ಟೆಂಪ್ಟೇಷನ್ ಮಾಡ್ತಾರೆ, ಅವು ಮಾಡಿದರೆ ಏನಾಗ್ತದೆ, ಅವರೆಲ್ಲ ಆಗಲ್ಲವಾ, ಏನಾಗಲ್ಲ, ಅದು ಇಷ್ಟು ಡೈಲಿ 20 ಮಾಡಿದ್ದರೆ ಹಾರ್ಟ್ ಎಫೆಕ್ಟ್ ಆಗ್ತದೆ, ಲಂಗ್ಸ್ ಎಫೆಕ್ಟ್ ಆಗ್ತದೆ, 2-3 ಅಂದರೆ ಏನಾಗಲ್ಲ, ಹೀಗೆ ಮಾಡ್ತಾನೆ. ಆದರೂ ನೀವು ರೆಫ್ಯೂಸ್ ಮಾಡಿದ ನಂತರ ಆಫ್ಟರ್ ಫ್ಯೂ ಡೇಸ್ ದೆನ್ ಹಿ ಸ್ಟಾರ್ಟ್ಸ್ ರೆಸ್ಪೆಕ್ಟಿಂಗ್. ಅಪ್ಪ, ಐ ಶುಡ್ ಅಪ್ರಿಷಿಯೇಟ್ ಯುವರ್ ಬೋಲ್ಡ್ನೆಸ್, ಅಪ್ಪ ನಿಮ್ಮ ಕಂಟ್ರೋಲಿಂದ. ಮೊದಲು ಅವನೇ ಟೆಂಪ್ಟೇಷನ್ ಮಾಡಿದವನು ಲೇಟ್ಲಿ ಹಿಮ್ಸೆಲ್ಫ್ ಸ್ಟಾರ್ಟ್ಸ್ ಅಪ್ರಿಷಿಯೇಟಿಂಗ್. ನೋಡಿ, ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ, ಹೀಗೆ ಮಾಡ್ತಾರೆ, ಅವ್ರಿಗೇನು ಗೊತ್ತಿಲ್ಲ, ಏನೋ ಥಾಟ್ಲೆಸ್ ಆಗಿ ಏನೋ ಹೇಳಿಬಿಡ್ತಾರೆ, ಏನೋ ಟೆಂಪ್ಟೇಷನ್ ಮಾಡ್ತಾರೆ. ನೀವು ಪೊಲೈಟಾಗಿ ಹಾಗೆ ನಿಂತ್ಕೊಂಡರೆ his respect for you increases. Amma is very disciplined man. In fact, we should learn from you ಎಂದು ಅವಾಗ ಹೇಳ್ತಾರೆ. ಮೊದಲು ಅವಲೇ ಟೆಂಪ್ಟೆಂಟ್ ಮಾಡಿ ನಮ್ಮನ್ನು ಹಾಳು ಮಾಡುವುದಕ್ಕೆ ಪ್ರಯತ್ನ ಮಾಡಿದವನು ಈಗ ಹೇಳ್ತಾನೆ, ನೀವು ವಿ ಶುಡ್ ಲರ್ನ್ ಫ್ರಮ್ ಯು ಎಂದು ಹೇಳ್ತಾನೆ. ನೋಡಿ, ಹೀಗೆ ಜನರಲ್ಲಿ ಈ ಪೀರ್ ಗ್ರೂಪ್ ಪ್ರೆಷರ್ ಹೇಳ್ತಾರೆ ನೋಡಿ. ನಮ್ಮ ಏಜ್ ಗ್ರೂಪ್, ನಮ್ಮ ಕ್ಲಾಸ್ಮೇಟ್ಸ್ ಪ್ರೆಷರು ತಡ್ಕೊಳ್ಳುವುದು ಇಸ್ ಮೋಸ್ಟ್ ಡಿಫಿಕಲ್ಟ್. ಪೂರ್ವ ಕಾಲದಲ್ಲಿ ನಮ್ಮ ಏಜ್ನಲ್ಲಿ ಏಜ್ಡ್ ಪೀಪಲನ್ನು ಆದರ್ಶವಾಗಿಟ್ಕೋ ಹೇಳುತ್ತಿದ್ದರು. ನಿಮ್ಮ ಏಜ್ ಗ್ರೂಪ್, ನಿಮ್ಮ ಕ್ಲಾಸ್ಮೇಟ್ಸ್ ಟೆಂಪ್ಟೇಷನ್ಸು, ಪ್ರೆಷರ್ಗೆ ಒಳಗಾಗಬಾರದು ಎಂದು. ಇತ್ತೀಚೆಗೆ ಅದು ಹೆಚ್ಚಾಗ್ತಾ ಇದೆ. ನಮ್ಮ ಕ್ಲಾಸ್ಮೇಟ್ಸ್ ಹೇಳಿದ್ದೆ, ನನ್ನ ಏಜ್ ಗ್ರೂಪ್ ಹೇಳಿದ್ದೆ ಫಾಲೋ ಮಾಡ್ತೀನಿ, ಪೇರೆಂಟ್ಸ್ ಹೇಳಿದ್ದ ಮಾತು ಕರ್ತಾ ಇಲ್ಲ. ಇನ್ಫ್ಯಾಕ್ಟ್ ಐ ವಾಸ್ ಗೋಯಿಂಗ್ ಟು ಒನ್ ಸೈಕಾಲಜಿಸ್ಟ್ ವೆನ್ ಐ ವಾಸ್ ಇನ್ ಹೈದರಾಬಾದ್. ದಟ್ ಲೇಡಿ ವುಡ್ ಸೇ, ಸೈಕಾಲಜಿ ಸೇಸ್ ಪೀರ್ ಗ್ರೂಪ್ ಪ್ರೆಷರ್ ಈಸ್ ನಾಟ್ ಗುಡ್ ಫಾರ್ ದ ಪರ್ಸನಾಲಿಟಿ ಡೆವಲಪ್ಮೆಂಟ್. ಪೀರ್ ಗ್ರೂಪ್ ಪ್ರೆಷರ್ ಒಳ್ಳೆಯದಲ್ಲ. ಏಕೆ ಅಂದರೆ ದೇ ಆರ್ ಆಲ್ಸೋ ಗ್ರೋಯಿಂಗ್ ಸ್ಟೇಜ್ನಲ್ಲಿದ್ದಾರೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಇವರಿಗೆ ಕ್ಲಿಯರ್ ಫಾರ್ಮೇಷನ್ ಆಗಲಿಲ್ಲ. ಅವರ ಟೆಂಪ್ಟೇಷನ್ನಿಂದ ಅವರಿಗೆ ಯಾವುದೋ ಮಾಡಬೇಕನ್ಸಿದ್ದರೆ ಅವರೊಂದು ಗ್ರೂಪ್ ಮೈಂಡ್ ಇರುತ್ತದೆ ಯಂಗ್ ಏಜ್ನಲ್ಲಿ. ನಾನು ಒಬ್ಬನೇ ಮಾಡೋದಲ್ಲ, ಇನ್ನೊಬ್ಬರು ನನ್ನ ಜೊತೆಗೆ ಇದ್ದರೆ, ಎಲ್ಲೇ ಹೋಗೋಣ ಅಂದರೆ ನನ್ನ ಜೊತೆಗೆ ಬರ್ತೀಯಾ ಎಂದು ಹೇಳ್ತಾರೆ. ಯಾಕೆ, ಇನ್ನೊಬ್ಬರ ಜೊತೆಗೆ ಇದ್ದರೆ ಅವ್ರಿಗೆ ಆಲ್ವೇಸ್ ವಿ ವಾಂಟ್ ಟು ಗೋ ಇನ್ ಎ ಗ್ರೂಪ್. ಅದಕ್ಕೋಸ್ಕರ ನಾನು ಒಬ್ಬರು ಮಾಡೋಕ್ಕಿಂತ ಇನ್ನೊಬ್ಬರನ್ನು ಎಳೆಯುತ್ತಾರೆ. ಆವಾಗ ನಾವು ವಿ ಶುಡ್ ರೆಸಿಸ್ಟ್ ದಟ್. ಶುಡ್ ನಾಟ್ ಈಸಿಲಿ ಗೆಟ್ ಟೆಂಪ್ಟೆಡ್. ಅಟ್ರಾಕ್ಷನ್ ಆಗಬಾರದು. ಪೊಲೈಟ್ಲಿ ರೆಫ್ಯೂಸ್ ಮಾಡು. ಅಥವಾ ನನಗಿದ್ದರು ಬೇಕಾದರೆ ನಿಮ್ಮ ಜೊತೆಗೆ ಬರ್ತೀನಿ. ಐ ಟೆಲ್ ಯು ನೈ ಒನ್ ಎಕ್ಸಾಂಪಲ್. ಅವ್ರು ಪೇಕಾಟಕ್ಕೆ ಏನು ಹೇಳ್ತಾರಪ್ಪ, ಇಸ್ಪಿಟ್ ಹೇಳ್ತಾರೆ ನೀವು ಕನ್ನಡದಲ್ಲಿ. ಓಕೆ, ಅಲ್ಲಿ ಪೇಕಾಟ ಎಂದು ಅಲ್ಲಿ ಹೇಳ್ತಾರೆ, ಆಂಧ್ರದಲ್ಲಿ ಪೇಕಾಟ ಹೇಳ್ತಾರೆ. ಇಲ್ಲಿ ಇದು ಇಸ್ಪಿಟ್ ಆಡುತ್ತಿದ್ದಾರೆ. ನನ್ನ ಕ್ಲಾಸ್ಮೇಟ್ಸು ಹೋಲ್ ನೈಟ್ ಆಡುತ್ತಿದ್ದರು. ನನ್ನನ್ನು ಒಂದು ಸಲ ಆಡೋಕ್ಕೆ ಕೇಳಲಿಲ್ಲ, ನಾನು ಹೋಗಲಿಲ್ಲ. ಅಲ್ಲಿ ಪಕ್ಕ ಕುಳಿತಿದ್ದೆ, ನಾನು ಮಲ್ಕೊಂಡೆ, ಓದ್ಕೊಂಡು ಮಲ್ಕೊಂಡೆ. ಮಧ್ಯದಲ್ಲಿ ಎದ್ದು ನೋಡಿದ್ರೆ ಇನ್ನೂ ಆಡ್ತಾ ಇದ್ದಾರೆ. ಮತ್ತೆ ಬೆಳಗ್ಗೆ 5 ಕೇಳಿದೆ, ಮತ್ತೆ ಓದ್ತಾ. ಇದು ಏನಪ್ಪ ಅಂದರೆ ಆಡ್ತಾ ಇದ್ದ. ಯಾಕಂದರೆ ಅವರು ಒಂದೆರಡು ಸಲ ಕೇಳಿದ್ದರು, ನಾನು ಆಡಲ್ಲ ಏನು ಹೇಳ್ಬಿಟ್ಟು ಅಷ್ಟೇ. ಆದರೂ ಅವರನ್ನು ಬೈಯುತ್ತಾರೆ, ಏನೋ ಆಟದಲ್ಲಿ ಏನೋ ಜಗಳ ಆಗುತ್ತದೆ, ಬೈಯುತ್ತಾರೆ. ನೆಕ್ಸ್ಟ್ ಡೇ ನೋಡಬೇಕು, 2 ದಿವಸ ಪರಸ್ಪರ ಜಗಳ ಏನೋ ಆಗ್ತದೆ. ನನ್ನ ಹತ್ತಿರ ಬಂದಾಗ ಅಬ್ಬ ಇವರು ಆಡಲ್ಲ, ಒಳ್ಳೆಯವರೆಂದ ಹೇಳ್ತಾರೆ, ನನ್ನನ್ನು ಮಾತ್ರ ಆದರಿಸ್ತಾರೆ. ನನ್ನ ಕ್ಲಾಸ್ಮೇಟ್ಸ್ ನನ್ನನ್ನು ಇದೇನಪ್ಪ ಅಂದರೆ ಆಶ್ಚರ್ಯ ನೋಡಿ ಅದು. ಆದ್ದರಿಂದ ಅವ್ರು ಟೆಂಪ್ಟ್ ಮಾಡಿದ್ದಕ್ಕೆ ಅವರ ಪ್ರೆಷರ್ ಗ್ರೂಪ್ಗೆ ಇಳ್ಳಾಗಬಾರ್ದು. ಅಂದರೆ ಕೆಲವರು ಒಳ್ಳೆಯವರು ಇರುತ್ತಾರೆ, ಕೆಲವು ಒಳ್ಳೆಯ ಸಜೆಷನ್ ಇರುತ್ತದೆ. ಯು ಟೇಕ್ ದೆಮ್, ಟೇಕ್ ಎನ್ಕರೇಜ್ಮೆಂಟ್ ಫ್ರಮ್ ದೆಮ್ ಎಟ್ಸೆಟ್ರಾ. ಬಟ್ ಎವ್ರಿಥಿಂಗ್ಗೆ ಬ್ಲೈಂಡ್ಲಿ ಇಳ್ಳಾಗಬೇಡಿ. ಬಿಕಾಸ್ ದೇ ಆರ್ ಆಲ್ಸೋ ಗ್ರೋಯಿಂಗ್ ಸ್ಟೇಜ್ನಲ್ಲಿದ್ದಾರೆ. ಕೆಲವು ತಪ್ಪು ಮಾಡ್ತಾರೆ, ಕೆಲವು ನಂತರ ತಿಳ್ಕೊಳ್ತಾರೆ. ಆ ಗ್ರೋಯಿಂಗ್ ಸ್ಟೇಜ್ನಲ್ಲಿರುವವರಿಗೆ ಐಡಿಯಲ್ಸು, ವ್ಯಾಲ್ಯೂಸು ಇನ್ನೂ ಫಾರ್ಮ್ ಆಗಲ್ಲ.
ಅದರಿಂದ ಅವರ ಪ್ರೆಷರ್ ಕೇಳಿ ಆಗಬೇಡಿ. ಸ್ಟಿಲ್ ಯು ಆರ್ ಆಲ್ಸೋ ಗಾಂಧೀಜಿ, ಮಹಾತ್ಮ ಗಾಂಧಿ ಇಸ್ ಆಟೋಬಯೋಗ್ರಫಿಯಲ್ಲಿ ಅದೇ ಹೇಳ್ತಾರೆ. ತನ್ನ ಏಜ್ ಗ್ರೂಪ್ ಅವರಿಗೆ ಈಸಿ ಆಗಬಾರದು ಎಂದು ನಾನು 10 ಟೈಮ್ಸ್ ಆದರೆ ಹೇಳಿರ್ಬೋದು ಗಾಂಧೀಜಿ ಆಟೋಬಯೋಗ್ರಫಿ. ಅವರು ಅದೇ ಹೇಳ್ತಾರೆ, ತನ್ನ ಏಜ್ ಗ್ರೂಪ್ ಅವರಿಗೆ ಇನ್ನೂ ಫಾರ್ಮ್ ಆಗುತ್ತಾ ಇರ್ತದೆ. ಏಜ್ಗೆ ಅವರಿಗೆ ಗಾಂಧೀಜಿ ಹೋಗಿ ಯಾವುದು ಕುಡಿಯುತ್ತಾರೆ, ಯಾವುದು ನಾನ್ ವೆಜ್ ತಿಂತಾರೆ, ಯಾವುದು ಮಾಡ್ತಾರೆ. ನಂತರ ಫ್ರಸ್ಟ್ರೇಟ್ ಆಗಿ ತಪ್ಪು ಮಾಡಿದೆ ಎಂದು ಕ್ಷಮಾಪಣೆ ಹೇಳ್ಕೊಂಡು ಬಿಟ್ಟು ಬಿಡ್ತಾರೆ, ಇದು ಸರಿಯಾಗಿಲ್ಲ ಅಂತ ಹೇಳ್ತಾರೆ. ಅದರಿಂದ ಇದೊಂದು ಯು ಹ್ಯಾವ್ ಟು ಸಿ ದಟ್ ಏಜ್ ಗ್ರೂಪ್ನಲ್ಲಿ ಗುಡ್ ವ್ಯಾಲ್ಯೂಸ್, ಗುಡ್ ಐಡಿಯಾಸ್, ಗುಡ್ ಎನ್ಕರೇಜ್ಮೆಂಟ್, ಸಜೆಷನ್ಸ್ ತೊಗೊಂಡು ತಪ್ಪಿದ್ದರೆ ಮನಸ್ಸಿನಲ್ಲಿ ಇಟ್ಕೊಂಡು ನೋ ಇದು ಬೇಡ, ಇದು ಬೇಡ, ವಿ ಶುಡ್ ನಾಟ್ ಈಸಿಲಿ ಯೀಲ್ಡ್ ಟು ದೆಮ್. ಲೇಟರ್ ದ ಸೇಮ್ ಫ್ರೆಂಡ್ ವಿಲ್ ರೆಸ್ಪೆಕ್ಟ್ ಯು, ವಿಲ್ ಲೈಕ್ ಯು. ಇದು ಮಾಡಿಕೊಂಡ್ರೆ ದಿಸ್ ಆಲ್ಸೋ ಅನದರ್ ಪ್ರೆಷರ್ ಯು ಕ್ಯಾನ್ ಟೇಕ್. ಓಕೆ, ಇನ್ನು ತುಂಬ ಇರುತ್ತವೆ, ಆಗಾಗ ಭೇಟಿ ಮಾಡೋಣ. ಓಕೆ, ನಾನು ಮುಗಿಸ್ತೀನಿ. ಒಂದು ಏನು ಹೇಳೋದು? ಓಂ ಓಂ ಅಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಓಕೆ, ಹೊರಡಕ್ಕೆ ಮುಂಚೆ ನಮ್ಮ ಸ್ವಾಮಿಗಳ ಹತ್ರ ಪ್ರಸಾದ ಸ್ವೀಕರಿಸ್ಬಿಟ್ಟು ಹೋಗೋದು, ಆಶೀರ್ವಾದ ಸ್ವೀಕರಿಸಿ. ಆಯ್ತು.